ಇದ್ದಾರೆ. ಇವರೆಲ್ಲ ಅವತ್ತೆಲ್ಲ ತುಂಬಾ ಕಷ್ಟಪಟ್ಟ ಕಾರಣ ಇವತ್ತು ನಮ್ಮ ಈ ಒಂದು ಯುವಕ ಮಂಡಲದ ನೂತನ ಕಟ್ಟಡಕ್ಕೆ ಎಲ್ಲ ಗಣ್ಯರನ್ನ ಒಂದು ಮಾತಿನಲ್ಲಿ ಹೇಳಿದಾಗಲೇ ಬಹಳ ಪ್ರೀತಿಯಿಂದ ಆಗಮಿಸಿದ್ದೀರಿ ತಾವುಗಳು. ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನರಿಂಗಾನ ಯುವಕ ಮಂಡಲದ ಬೆನ್ನೆಲುಬು ಏನಂತ ಕೇಳಿದ್ರೆ, ಎಲ್ಲ ಸದಸ್ಯರ ಭಿನ್ನ ಅಭಿಪ್ರಾಯಗಳು ಕಡೆಯ ಒಂದು ಕ್ಷಣದಲ್ಲಿ ಅದು ಒಮ್ಮತದಲ್ಲಿ ನಿರ್ಣಯಕ್ಕೆ ಬರ್ತದೆ. ಒಂದು ಸಂಘ ಸಂಸ್ಥೆ ಅಂತ ಹೇಳುವ ಬಳಿಕ ಅದರಲ್ಲಿ ಎಲ್ಲ ಅಭಿಪ್ರಾಯಗಳು ವ್ಯತ್ಯಾಸ ಇರಬೇಕು, ಒಂದೇ ಅಭಿಪ್ರಾಯ ಇರಬಾರ್ದು. ಭಿನ್ನ ಅಭಿಪ್ರಾಯಗಳು ಒಂದು ಉತ್ತಮವಾದ ನಿರ್ಣಯಕ್ಕೆ ಬರಬೇಕು. ಅದು ನಮ್ಮ ಸಂಘದ ಯಶಸ್ಸು. 2005ರಲ್ಲಿ ಮಂಗಳೂರು ನಡೆದಂಥ ನಾಟಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂಥ ತಂಡ ನಮ್ಮದು. ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಕರುಣಾಕರ್ ಶೆಟ್ಟಿ ಮೋರ್ಲ್ ಇರ್ಬೋದು, GN ಆಳೂರ್ ಇರ್ಬೋದು, AK ಬೇಂಡಲ್ ಇರ್ಬೋದು, ನಮ್ಮ ಜೋಸೆಫ್ ಕುಟ್ಟರ್ ಇರ್ಬೋದು, ವಿನೋದ್ ಸ್ವರ್ ಇರ್ಬೋದು, ಗಂಗೂರ್ ಇರ್ಬೋದು, ರಾಜೇಂದ್ರ ಅವ್ರು ಇರ್ಬೋದು, ಪಕಲ್ರವ್ರು ಇರ್ಬೋದು, ಆನಂದ ಪೂಜಾರಿ ಇರ್ಬೋದು, ಪುರಂದರವ್ರು ಇರ್ಬೋದು, ಸರ್ಕುಡಿಲ್ ಫ್ಯಾಮಿಲಿ, ಗರುಡ್, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಂಥ ಒಟ್ಟು ತಂಡ ನರಿಂಗಾನ ಯುವಕ ಮಂಡಲದಲ್ಲಿ ಸೇವೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಯಾವುದೇ ಒಂದು ಭೇದವಿಲ್ಲದೆ, ಎಲ್ಲೂ ಕೂಡ ಅಭಿಪ್ರಾಯ ವ್ಯತ್ಯಾಸವಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮ ನಡೆಸಿಕೊಂಡು ಬಂದಂತ ಹೆಗ್ಗಳಿಕೆ ನಮ್ಮ ಯುವಕ ಮಂಡಲದ್ದು. ಕಳೆದ ವರ್ಷ ನಮಗೆ MLA ಹೇಳಿದ್ರು, ನೀವು ಇಷ್ಟೆಲ್ಲ ಸಾಧನೆ ಮಾಡ್ತೀರಲ್ಲ, ನೀವು ಯಾಕೆ ಇನ್ನೂ ಕೂಡ ಒಂದು ಅರ್ಜಿ ಸಲ್ಲಿಸಿಲ್ಲ, ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಅರಸಿ ಬರಬೇಕು. ನಾವು ಹೇಳಿದ್ವಿ, ಸರ್ ನಾವು ಅರ್ಜಿ ಹಾಕಿ ಪಡ್ಕೊಳ್ಳುವಂತ ಪ್ರಶಸ್ತಿ ಅಲ್ಲ ಸರ್, ನಮಗೆ ನಮ್ಮ ಮೌಲ್ಯ ಏನಿದೆ, ನಮ್ಮ ಸಾಧನೆಗಳೇನಿದೆ, ನಮ್ಮ ಶ್ರಮ ಏನಿದೆ, ನಾವು ಸಮಾಜದಲ್ಲಿ ಹೇಗೆ ಗುರುತಿಸಿಕೊಂಡು ಅದರ ಆಧಾರದಲ್ಲಿ ನಿಮ್ಮ ದಕ್ಷಿಣ ಜಿಲ್ಲಾ ಆಡಳಿತವೇ ನಮ್ಮನ್ನು ಕರೆದು ಕೊಡ್ಬೇಕಂತ ಹೇಳಿದ್ವಿ. ಅದೇ ಪ್ರಕಾರ ನಮಗೆ ಯಾವುದೇ ಅರ್ಜಿ ಹಾಕದೆ ಕಟ್ಟಕಡೆಗೆ ಒಂದು ಫಾರ್ಮಾಲಿಟೀಸ್ ಎಂದಿರ್ತದೆ, ಆ ಹಿನ್ನೆಲೆಯಲ್ಲಿ ಮಾತ್ರ ನಾವು ಸಲ್ಲಿಸಿದ್ದೇವೆ. ಕಟ್ಟಕಡೆಗೆ ನಮ್ಮ ಅದೆಷ್ಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವಿಸಿದ ಚಂದ್ರಾಸಿಲ್ ಸರ್ಕಲ್ ಬಹಳ ಕಷ್ಟಪಟ್ಟು ಅದಕ್ಕೆ ಬೇಕಾದಂತಹ ದಾಖಲೆಯನ್ನು ಸಂಗ್ರಹಿಸಿ 3 ದಿನದಲ್ಲಿ ಅಲ್ಲಿ ತಲುಪಿಸಿದ್ದಾರೆ. ಯಾಕಂದ್ರೆ ನಮಗೆ ಪ್ರಶಸ್ತಿ ಫಿಕ್ಸ್ ಆಗಿತ್ತು, ನಾವು ದಾಖಲೆಯನ್ನು ಸಲ್ಲಿಸಿಲ್ಲ. ಯಾಕಂದ್ರೆ ನಮಗೆ ಬೇಕಿತ್ತು, ನಮಗೆ ಅದೇ ನಮ್ಮ ಸಂಘ ನಮ್ಮ ಅರ್ಹತೆಗೆ ಸರಿಯಾಗಿ ಪ್ರಶಸ್ತಿ ಸಿಗಬೇಕಂತೇಳಿ. ಇವತ್ತಿಗೂ ಕೂಡ ನಮ್ಮ ಸಂಘದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸದಸ್ಯರಿದ್ದಾರೆ. ಇಂಜಿನಿಯರ್ಗಳಿದ್ದಾರೆ, ಸ್ಥಾಪಕ ಅಧ್ಯಕ್ಷರಾದಂಥ ವೈದ್ಯರಿದ್ದಾರೆ, ಹಾಗೆ ವೃತ್ತಿಪರ ಹವ್ಯಾಸಿ ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು, ಲೈಫ್ ಇನ್ಶೂರೆನ್ಸ್ ಅಲ್ಲಿ ದುಡಿಯುತ್ತಿರುವವರು, ಎಲೆಕ್ಟ್ರಿಕ್ ಕ್ಷೇತ್ರ ದುಡಿಯುತ್ತಿರುವವರು, ಕೃಷಿಕರು, ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಕರು, ಸಮಾಜ ಸೇವಕರು, ಕಷ್ಟದಲ್ಲಿ ಬಂದವರಿಗೆ ಕೈಚಾಚಿ ಕೊಡುವಂತಹ ಒಳ್ಳೆಯ ಮನಸ್ಸಿನ ಧೀಮಂತ ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮ ಸಂಘದ ಕೊಡುಗೆ. ಇನ್ನು ಈ ಸಭಾ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸಬೇಕಂತೇಳಿ ನಮ್ಮ ತಂತ್ರಿವರಿಯರು ಹೇಳಿದ ಕಾರಣ ಆದಷ್ಟು ಬೇಗ ಸಭಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಈಗಾಗಲೇ ನಮಗೆ ಬಹುದೊಡ್ಡ ಸೇವೆಯನ್ನು ಕೊಡ್ತಾ ಬಂದವರು, ಮುಂದಕ್ಕೂ ಕೂಡ ಸೇವೆಯ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘ, ಕೃಷಿ ಪತ್ತಿರ ಸಹಕಾರ ಸಂಘ, ಅದರ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಉಗ್ಗಪ್ಪ ಮಣ್ಣೆಯವರು, ಹಾಗೆ ಮಾಜಿ ಅಧ್ಯಕ್ಷರು ಚೌಟ್ರು ಬಂದಿದ್ದಾರೆ, ನಿರ್ದೇಶಕರುಗಳೆಲ್ಲ ಬಂದಿದ್ದೀರಿ. ತಾವುಗಳೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿ ವೇದಿಕೆ ಮುಂಭಾಗಕ್ಕೆ ಬಂದು ತಮಗೆ ವ್ಯವಸ್ಥೆಗೊಳಿಸುವ ಆಸನವನ್ನು ಅಲಂಕರಿಸಿಕೊಂಡು, ಹಾಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನಮ್ಮ ಮಂಟಪದ ಶಾಲೆ ಹೆಮ್ಮೆ, ಹಿರಿಮೆ, ಗರಿಮೆ. ನಾವು ಕಲಿತ ಶಾಲೆಯನ್ನು ಇವತ್ತಿಗೂ ಕೂಡ ದೊಡ್ಡ ಮಟ್ಟಿಗೆ KPS ಆಗಿ ಮಾಡಿ ರೂಪಿಸುವಲ್ಲಿ, ಅದರ KPS ಆಗಿ ಅದರ ನಿರ್ಮಾತರು ನಮ್ಮ ಶಾಸಕರ ಅನುದಾನ, ಹಾಗೆ ಅದರ ಹಿಂದಿನ ಶಕ್ತಿ, ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನವನ್ನು ಆ ಶಾಲೆಯಲ್ಲಿ ತಂದು, ಹೊಸ ಹೊಸ ಆವಿಷ್ಕಾರಗಳನ್ನು ತಂದು, ಮಕ್ಕಳಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಟ್ಟು, ಒಂದು ಕಡೆಯಲ್ಲಿ ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಹೇಳ್ತಾರೆ, 98% ಅಂಕ ಪಡೆದವನನ್ನ ಪಾಸ್ ಮಾಡೋದನ್ನ ಕಷ್ಟ ಇಲ್ಲ, ಅವರಿಗೆ ರ್ಯಾಂಕ್ ಕಳಿಸಬಹುದು. ಆದರೆ ಮಂಟಪದ ಶಾಲೆಯಲ್ಲಿ 35% ಅಂಕ ಪಡೆದವರನ್ನು ಕೂಡ, ಫೇಲ್ ಆದವರನ್ನು ಕೂಡ ಸಪರೇಟ್ ಆಗಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವ ಮೂಲಕ, ಅವರಿಗೆ ವಿಶೇಷವಾದಂತ ಟ್ಯೂಷನ್ ಕೊಡುವ ಮೂಲಕ, ಅದು ಟ್ಯೂಷನ್ ಅಂತ ಹೇಳಿ ಹೇಳಿದ್ರೆ ವಿಶೇಷವಾದ ಒಂದು ಅಧ್ಯಯನ ಅವರಿಗೆ ಸಪರೇಟ್ ಕೊಟ್ಟು ಅವರನ್ನ 70% ಒಂದು ಅಂಕವನ್ನು ಪಡೆದಂತ ಫಲಿತಾಂಶವನ್ನು ದಾಖಲಿಸಿದರೆ ನಮ್ಮ ಸಂತೋಷ್ ಸರ್ ಅವರ ಹಿರಿಮೆ ಇವತ್ತಿಗೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಕಟ್ಟಡ ಸಮಿತಿಯಲ್ಲಿ ನಾವು ಆಯ್ದ ವ್ಯಕ್ತಿಗಳನ್ನು ಮಾತ್ರ ಆರಿಸಿಕೊಂಡಿದ್ದೇವೆ. ಒಂದು ಗ್ರೂಪ್ ಮಾಡಿದ್ದೇವೆ, ವಾಟ್ಸಪ್ ಗ್ರೂಪ್. ಯಾಕಂತ ಹೇಳಿದ್ರೆ ಕೆಲವೊಂದು ಗ್ರೂಪ್ಗಳಲ್ಲಿ ನೋಡ್ತೀವಿ ನೀವು, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಶ್ಲೋಕ ಇರ್ಬೋದು, ಹುಟ್ಟುಹಬ್ಬದ ಶುಭಾಶಯಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಮ್ಮಲ್ಲಿ ಕಟ್ಟಡ ಸಮಿತಿ ಅದು ಯಾವುದು ಬೇಡ, ಕೇವಲ ಕಟ್ಟಡಕ್ಕೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಬರಲಿ ಅಂತೇಳಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಾಗಲೆ ಮನೆಯಲ್ಲಿ ಆ ಗ್ರೂಪಲ್ಲಿ ಅಡ್ಮಿನ್ಗಳಿಗೆ ಮಾತ್ರ ಒಂದು ಏನಾದರೂ ಮೆಸೇಜ್ ಅನ್ನು ಹಾಕುವಂತ ಅವಕಾಶ ಕೊಟ್ಟು. ಯಾಕಂದ್ರೆ ಕಟ್ಟಡ ಬಹಳ ಸುಂದರವಾಗಿ ಸುಮಾರು 60 ಲಕ್ಷದ ಪ್ಲಾನ್ ಇದೆ. ಕನಿಷ್ಠ ಒಂದು ನಮ್ಮವರೇ ಕಾಮಗಾರಿ ಮೇಲುಸ್ತುವರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ. ಇವತ್ತು ಈಗ ತಾನೇ ಬೆಳಗ್ಗೆ ನಮಗೆ ಕಲ್ಲನ್ನ ಕೊಡುಗೆ ರೂಪದಲ್ಲಿ ಕೊಟ್ಟವರು ಶಶಿಕಿರಣ್ ಉದ್ಯಮಿ. ಹಾಗೆ ನಮ್ಮವರೇ ಸದಸ್ಯರೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಮೇಸ್ತ್ರಿಗಳಿದ್ದಾರೆ, ಕಾರ್ಪೆಂಟರ್ಗಳಿದ್ದಾರೆ,
ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರು ನಮ್ಮ ಈ ಸಂಘದ ಕೊಡುಗೆ. ಹಾಗಾಗಿ ಅವರ ಸೇವೆ ಇರುವ ಕಾರಣ ದೊಡ್ಡ ಮಟ್ಟಿಗೆ ಆಗಿದ್ರು ಒಂದು 60 ಲಕ್ಷ ಪ್ಲಾನ್ ಮಾಡಿದ್ರು, ಒಂದು 50 ಲಕ್ಷ 10 ಲಕ್ಷವನ್ನು ನಾವು ಶ್ರಮದಾನದ ಮೂಲಕ ಉಳಿಸ್ತೇವೆ ಭಾವನೆ. ದಯವಿಟ್ಟು ಎಲ್ಲ ಅತಿಥಿಗಳು ಗಣ್ಯರು ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪೀಕರ್ ಅವರು ಆಗಮಿಸ್ತಾರೆ. ದಯವಿಟ್ಟು ಸತೀಶ್ ಕುಂಬಳ ಸರ್, ಹಾಗೆ ನ್ಯಾಯವಾದಿ ಮತ್ತು ಜಿಲ್ಲಾ ಬಿಜೆಪಿ ಮುಖಂಡರು ಮೋಹನ್ ರಾಜ್ KR, ಮಂಡಲ ಅಧ್ಯಕ್ಷರು ಜಗದೀಶ್ ಆಳುಕು ಎತ್ತಬೇಲು, ಒಟ್ಟು ತಂಡ ಸರ್ ತಾವುಗಳು ಕೂಡ ವೇದಿಕೆ ಬರಬೇಕು. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಪೀಕರ್ ಸಾಹೇಬರು ಬರ್ತಾರೆ. ಸರ್ ಚೂರು ಬೇಡ ಸರ್, ಚೂರು ಬೇಡ. ಅದು ನೀರು ಇದು ಹಾಲು ಹಾಕೋದು. ಮೆಂಬರ್ ನಕ್ಲಿ ಬರೋ ಬಲೆ ಅವಳು ಎಲ್ಲ ಫೋಟೋ ಬಾಟೆ ಬಿಡು ಉದಾಹರಣೆ ಬರ್ಲಿ ಜೀತು ನಾಳೆ ಸ್ಮರಣ ಸಜ್ಜಿಗೆ ಫೋಟೋ ಹಾಕ್ಲಿಕ್ಕೆ ಉಂಟು
ನವಿಲಿಗೆ ನರ್ತನ ಚಂದ. ಹಾಗೆ ಎಲ್ಲ ಅತಿಥಿಗಳು ನೋಡುವಾಗ ನಮಗೆ ಬಹಳ ಖುಷಿ ಆಗ್ತದೆ. ಚಂದವೋ ಚಂದ ಅಂತ ಕಾಣ್ತಾ ಇದೆ. ದಯವಿಟ್ಟು ನವೀನ್ ಶೆಟ್ಟಿ ಮಂಗಲ್ಪಾಡಿ ಅವರು, ತಮಗೊಂದು ಗಿರೀಶ್ ಅವಳ, ಜಿತೇಶ್ ಶೆಟ್ಟಿ ಪೂಂಜರ ಮನೆ, ಹಾಗೆ ವಿಜಯ್ ಮಾಜಿ ಅಧ್ಯಕ್ಷರುಗಳು ದಯವಿಟ್ಟು ಬರಬೇಕು. ಇದೊಂದು ಗೊಂದಲವೇ ಆಗ್ಲಿ ಸರ್, ಬನ್ನಿ ಬನ್ನಿ, ನಿಮ್ಮೆಲ್ಲ ಸಹಕಾರ ಬೇಕು, ಬನ್ನಿ. ಜಿತೇಶ್ ಶೆಟ್ಟಿ ಪೂಂಜರ ಮನೆ, ಮುರಳೀಧರ್ ಶೆಟ್ಟಿ ಮೋರ್ಲ ದಯವಿಟ್ಟು. ಒಂದು ವೇಳೆ ಇಂದಿನ ಒಂದು ಅಧ್ಯಕ್ಷರು ಯಂಗ್ ಎನರ್ಜೆಟಿಕ್ ಮತ್ತು ಬಹಳಷ್ಟು ಸೇವೆಯನ್ನು ಸಲ್ಲಿಸೋರು, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸೋರು. ನಾನೊಂದು 2 ಉದಾಹರಣೆ ಹೇಳದಿದ್ರೆ ಈ ವೇದಿಕೆಯಲ್ಲಿ ನಾನು ಪೋಡಿಯಂ ನಿಂತು ಸ್ವಾಗತ ಮಾಡುವಾಗ ಪ್ರಾಸ್ತಾವಿಕ ಮಾತುಗಳೆಲ್ಲ ಅದು 2 ಮಾತು ಹೇಳಿದ್ರೆ ತಪ್ಪ ಅಂತ ಅನಿಸ್ತದೆ. ನರಿಂಗಾನ ಗ್ರಾಮದ ಮಕ್ಕಳಿಗೆ ವಿಧಾನಸೌಧ ನೋಡ್ಬೇಕಂತ ಆಸೆ, ಸದನ ನೋಡ್ಬೇಕಂತ ಆಸೆ, ಕಲಾಪ ನೋಡ್ಬೇಕಂತ ಆಸೆ. ಆ ಎಲ್ಲ ಆಸೆಗಳನ್ನ ಈಡೇರಿಸಿದವರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್. ದಯವಿಟ್ಟು ತಾವು ಚಪ್ಪಾಳೆ ತಡಬೇಕು. ಯಾಕಂತ ಹೇಳಿದ್ರೆ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ನಡೆದಂತ ಕಲಾಪವನ್ನು ನೋಡ್ಲಿಕ್ಕೆ 4 ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ಒಟ್ಟು ಸಂಗ್ರಹದ ಮೊತ್ತ ಇಷ್ಟಂತ ಹೇಳುವುದಿಲ್ಲ ನಾನು, ಆದ್ರೆ 2,80,000 ರೂಪಾಯಿ ತನ್ನ ಜೇಬಿನಿಂದ ಭರಿಸಿ ಆ ಮಕ್ಕಳ ಕನಸನ್ನ ಈಡೇರಿಸಿದವರು ನಮ್ಮ ಅಧ್ಯಕ್ಷರು. ಒಂದು ಚಪ್ಪಾಳೆ ತಟ್ಟಬೇಕು ನೀವು. ಪುನಃ ಈ ಬಾರಿ ಸ್ಪೀಕರ್ ಸಾಹೇಬ್ರು ಹೇಳಿದರು, ನರಿಂಗಾನ ಗ್ರಾಮದ ಇನ್ನಷ್ಟು ಮಕ್ಕಳಿದ್ದಾರೆ, ಕ್ಲಾಸ್ 8, 9, 10 ಹೀಗೆ ಬೇರೆ ಬೇರೆ ತರಗತಿ ಇರುವಾಗ ಆ ಮಕ್ಕಳಿಗೆ ಕೂಡ ನೋಡುವಂತ ಅವಕಾಶ ಕೊಡ್ಬೇಕಂತೇಳಿ ಮತ್ತೆ ಪುನಃ ಈ ಬಾರಿ ಕಳಿಸಿಕೊಟ್ರು. ಉಸ್ತುವಾರಿ ಇದ್ರು ನಮ್ಮ ಸಂತೋಷ್ ಸರ್ ಇದ್ರು, ಅವರು ಮೊನ್ನೆ ಸಹ ಹೇಳಿದ್ರು ಬಹಳ ದೊಡ್ಡ ಸೇವೆ ನವಾಜ್ ಅವರದಂತ ಹೇಳಿ. ಈ ಬಾರಿ ಕೂಡ ಸುಮಾರು 3 ಲಕ್ಷ ರೂಪಾಯಿಯನ್ನ ತನ್ನ ಕೈಯಿಂದ ಭರಿಸಿ, ಸರ್ 6 ಬಸ್ಸ 5 ಬಸ್ಸ 5 ಬಸ್ಸಲ್ಲಿ 5 ಬಸ್ಸಿನಲ್ಲಿ ತಲಾ 50 ಮಕ್ಕಳಾಗಿ, ಅದು ಶಿಕ್ಷಕರು ಬೇರೆ ಇದ್ದಾರೆ, ಅವರೆಲ್ಲರದ ಒಟ್ಟು 75% ಖರ್ಚನ್ನ ನೋಡಿಕೊಂಡವರು ನಮ್ಮ ನವಾಜ್ ನರಿಂಗಾನವರು. ಇನ್ನೊಮ್ಮೆ ಚಪ್ಪಾಳೆ ತಟ್ಟಬೇಕು. ಯಾಕೆಂದ್ರೆ ನಮಗೆ ಈ ಕಟ್ಟಡವನ್ನ ಡೆಮಾಲಿಷ್ ಮಾಡುವಾಗ ಫಸ್ಟ್ ನಾವು ಕೇಳಿದ್ದು ನವಾಜರೇ ಇರ್ನಂಜಿ ಧೈರ್ಯ ಇಂಗ್ಲಿ ದುಂಬು ಜತ್ತೊಂದಿಲ್ಲ. ತಕ್ಷಣ ಕೇಳಿದ ಮಾತು, ಮೊದಲ ಹಂತದಲ್ಲಿ ನಾನು 50,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು 50,000 ಕೊಡ್ತೇನೆ ಅಂತ ಹೇಳಿದ್ರು ನಾವು ಬಿಡುದಿಲ್ಲ ಅವರು ಮತ್ತೆ, ಯಾಕಂದ್ರೆ ನಮ್ಗೆ ಬೇಕು ಅವರು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಅತಿಥಿ ಅಲ್ಲ, ನಮ್ಮವರೇ. ಅದಕ್ಕೆ ನಮ್ಮ ಮುರಳೀಧರ್ ಶೆಟ್ಟಿ ಮೋರ್ಲಿ ಇವತ್ತು ಬಹಳಷ್ಟು ಅತಿಥಿಗಳ ಕರೆದು ಹೇಳಿದ್ರು. ನಾನು ಹೇಳಿದೆ ಮುರಳಿ ಪ್ರತಿ ಊರಿನಲ್ಲಿ ಕೊಡಿ, ಯಾಕಂತೇಳಿ ನಮಗೆ ಇವತ್ತು ಕಮರ್ಷಿಯಲ್ ಆಂಗಲ್ ಇದೆ. ಇದು ಶಿಲಾನ್ಯಾಸ ಮಾತ್ರ ಅಲ್ಲ, ಕಮರ್ಷಿಯಲ್ ಆಂಗಲ್ ಇದೆ. ನಮ್ಮ ಕಟ್ಟಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈಗ ನೋಡ್ತೀರಿ ನೀವು ಯೂಟ್ಯೂಬ್ ಚಾನೆಲ್ ಮಾಡುವಾಗ ಕಟ್ಟಡ ಹೇಳ್ತಾರೆ ದಯವಿಟ್ಟು ನಮಗೆ ಆರ್ಥಿಕವಾಗಿ ಬೆಂಬಲಿಸಿ ಅಂತೇಳಿ. ನಮ್ದು ಆ ಥರ ಅಲ್ಲ. ಇದು ನಾಳೆ ನಾಳ್ದು ಮುಂದಕ್ಕೆ ವರ್ಷ ಕಳೆದಾಗೆ ಮುಂದಿನ ಜನಾಂಗ ಇಲ್ಲಿ ಒಳ್ಳೆಯ ಒಂದು ಸಂಸ್ಕಾರ ಸಂಸ್ಕೃತಿ. ಈಗ ಯುವಕ ಮಂಡಲದ ಯಾವುದೇ ಒಬ್ಬ ಸದಸ್ಯರು ಕೂಡ ಕಪ್ಪು ಚುಕ್ಕೆಲ್ಲದೆ ಸುಮಾರು 48 ವರ್ಷಗಳ ಕಾಲ ಒಂದು ಸಂಘವನ್ನು ಕಟ್ಟಿ ಬೆಳೆಸಿದ್ದು ನಮ್ಮ ನರಿಂಗಾನ ಯುವಕ ಮಂಡಲದ ಹೆಮ್ಮೆ ಆಗ್ತಿದೆ. ನಮ್ಮ ಅಧ್ಯಕ್ಷರು ಬೇರೆ ಬೇರೆ ವಿಶ್ವನಾಥ್ ರೈ ಅಡ್ಕ ದವಟ್ಟು ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಬರಬೇಕು, ತಾವುಗಳು ಉದ್ಯಮಿ ಕೂಡ, ಅವರಿಂದ ಕೂಡ ದೊಡ್ಡ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇವತ್ತು ಕರೆದವರದ್ದು ಎಲ್ಲ ನಮ್ಮ ಉದ್ದೇಶ, ನಮ್ಮ ಏಮೆ ಬೇರೆ. ದಯವಿಟ್ಟು ಎಲ್ಲ ಅತಿಥಿಗಳನ್ನು ನಾವು ಪಡ್ಕೊಳ್ಳಿಕ್ಕಿದ್ದೇವೆ. ಯಾಕಂದ್ರೆ ನಮ್ಮ ಕಟ್ಟಡ ಅದು ಮೇಲೆ ಬರಬೇಕು. ನವಾಜರ್ ಅವರು ಬಹಳಷ್ಟು ದೊಡ್ಡ ಸೇವೆ ಸಲ್ಲಿಸ್ತಾ ಮಕ್ಕಳಿಗೆ ಉದಯನ್ನ ದಯವರು ಬರಬೇಕು. ವೇದಿಕೆ ಬನ್ನಿ ಬನ್ನಿ, ಪಂಕ್ತಿಯೋಡು ಪರಪಂಥಿ ಬಲೀರ್ ವಿಶೇಷ ವಿನ್ಯಾಸಗಳಲ್ಲಿ ಮಾಡ್ಬೇಕಂತೇಳಿ. ಹಾಗೆ ನಾವು ಸಾಧಾರಣವಾಗಿದ್ದಂಥ ಕಟ್ಟಡವನ್ನ ತೆಗೆದು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಟ್ಟಡವನ್ನ ನಿರ್ಮಿಸುವಂತ ಯೋಜನೆ. ಅದರಲ್ಲಿ ರಂಗಮಂದಿರ ಇದೆ, ವಿಶಾಲವಾದಂತಹ ಒಂದು ಕ್ರೀಡಾಂಗಣ ಇದೆ. ಚೌತಿಯ ಒಂದು ಸಂಭ್ರಮ ಹೇಳಲಿಕ್ಕೆ ಇದ್ದೀರ, ಯಾಕಂದ್ರೆ ಎಲ್ಲ ಸರ್ವಧರ್ಮೀಯರು ಬಂದಿಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಒಂದು ಯುವಕ ಮಂಡಳಿಗೆ ಹೆಸರಿದೆ. ದಯವಿಟ್ಟು ನವಾಜ್ರವರು ಮುಂದಕ್ಕೆ ಕೂಡ ತಮ್ಮ ಸಹಕಾರ ನಿರೀಕ್ಷಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಸೇವೆ ಇನ್ನಷ್ಟು, ಇದೀಗ ಅಧ್ಯಕ್ಷ ಸ್ಥಾನ ಮುಂದಿನ ಒಂದು ಕೆಲವೇ ತಿಂಗಳಲ್ಲಿ ಮುಗಿತದೆ, ಆದ್ರೂ ಕೂಡ ನಮ್ಮ ಯುವಕ ಮಂಡಳಿಗೆ ತಮ್ಮ ಸೇವೆ ಸದಾಕಾಲ ಬೇಕಂತ ಆಶಿಸ್ತಾ ತಮ್ಮೆಲ್ಲರ ನನ್ನ ಹಾಗೂ ಯುವಕ ಮಂಡಲದ ಎಲ್ಲ ಒಟ್ಟು ಸದಸ್ಯರು ಹಿರಿಯ ಕಿರಿಯ ಸದಸ್ಯರ ಪರವಾಗಿ ತುಂಬ ಸ್ವಾಗತಿಸಿದ್ದಾರೆ ನಮ್ಮನ್ನ. ಹಾಗೆ ಪ್ರಶಾಂತ್ ಕಾಜವರವರು ನರಿಂಗಾನ ಗ್ರಾಮಕ್ಕೆ ಕಂಬಳ ಒಂದು ದೊಡ್ಡ ಕಳೆ. ಯಾಕೆಂತ ಹೇಳಿದ್ರೆ ಇಡೀ ಇವತ್ತು ಗೂಗಲ್ ತೆರೆದು ನೋಡಿದ್ರೆ ಅದರಲ್ಲಿ ನರಿಂಗಾನ ಕಂಬಳದ ಫಸ್ಟ್ ನರಿಂಗಾನದಾಗಿದ್ರೆ ಕಂಬಳ ಬರುವುದು. ಆ ಕಂಬಳದಲ್ಲಿ ಯಶಸ್ಸು, ಅದರ ಒಂದು ಮುನ್ನಡೆಸುವ ಶೈಲಿ, ಆ ಒಂದು ಧೀಮಂತಿಕೆ, ಆ ಒಂದು ಟಿವಿ, ಅವರ ನೇತೃತ್ವದಿಂದಾಗಿ ನಮ್ಮ ನರಿಂಗಾನ ಕಂಬಳ ಇವತ್ತು 3 ವರ್ಷ ಆದ್ರೂ ಕೂಡ 30 ವರ್ಷಗಳ ಇತಿಹಾಸವನ್ನು ಹೇಳುವಂತಹ ಒಂದು ವೈಭವವನ್ನು ಸಾರಿದೆ. ಎಲ್ಲೂ ಕೂಡ ಇಲ್ಲದಂತ 4 ಕೋಣಗಳನ್ನು ಕರೆಸಿ ಸುಮಾರು 75,000 ಒಂದೊಂದು ಕೋಣಕ್ಕೆ ಬೆಳ್ಳಿಯ ಒಂದು ಆಭರಣವನ್ನು ತೊಡಿಸಿ ಸನ್ಮಾನ ಮಾಡಿದಂತ ಕೀರ್ತಿ. ಪ್ರತಿಯೊಬ್ಬ ಕೋಣದ ಮಾಲೀಕರಿಗೆ ಪಾರಿತೋಷ ಕೊಟ್ಟು ಆ ಕರೆಗಿಳಿಸಿದಂತ ರೀತಿ, ಬಹುಮಾನವಷ್ಟೇ ದೊಡ್ಡ ದೊಡ್ಡ ರೂಪದಲ್ಲಿ. ಈಗ ನಿಶಾನೆಗೆ ನೀರು ಹಾರಿಸಿದಾಗ ಅವರೇನದನ್ನ ನಾವು ಹೇಳುದು ಸರ್ ಹೀಗೆ ಸಮಸ್ಯೆ ಉಂಟು, ಇಲ್ಲ ಯಾವುದಕ್ಕೂ ಪ್ರತಿ ಒಂದು ಹಂತದಲ್ಲಿ 10 ರಿಂದ 12 ಲಕ್ಷ 15 ಲಕ್ಷ ಕಳ್ಕೊಂಡವರೇ. ಆದ್ರೆ ಅವ್ರು ಹೇಳ್ತಾರೆ ಬೇಡ, ಇದೊಂದು ಸಂಭ್ರಮ ನರಿಂಗಾನ ಗ್ರಾಮದ. ಅವರು ನಮ್ಮ ಊರಿಗೆ ಬಂದು
ನಮ್ಮ ಗ್ರಾಮಕ್ಕೆ ನರಿಗಾನ ಕಂಬಳದ ಉಸ್ತುವಾರಿ ವಹಿಸಿಕೊಂಡು ಅದರ ಕಾರ್ಯಾಧ್ಯಕ್ಷರು ಎಲ್ಲರನ್ನ ಇವತ್ತು ನರಿಗಾನ ಗ್ರಾಮಕ್ಕೆ ಕಂಬಳಕ್ಕೆ ದೊಡ್ಡ ಹೆಸರನ್ನು ಕೊಟ್ಟವರು ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರು. ಸುಮಾರು 25 ವರ್ಷಗಳ ಕಾಲ ಪಜೀರಲ್ಲಿ ಆ ಲವಕುಶ ಕಂಬಳವನ್ನು ಅವರ ತಂದೆಯ ನೇತೃತ್ವ ನಡೆಸಿ ಅದರ ಅನುಭವವನ್ನ ಇಲ್ಲಿ ಸಂಪೂರ್ಣವಾಗಿ ಧಾರೆ ಎದ್ದಿದ್ದಾರೆ. ಆ ಧಾರೆ ಎರೆದ ಕಾರಣ ನಮಗೆ ಯಾವುದೇ ಸದಸ್ಯರಿಗೆ ಯಾವುದೇ ಒಂದು ಕಂಬಳ ಸಮಿತಿಯವರಿಗೆ ಯಾವರಿಗೂ ಕೂಡ ಒಬ್ಬನೇ ಒಬ್ಬ ಸದಸ್ಯರಿಗೆ ಅದರ ಸಮಸ್ಯೆ ಇಲ್ಲ. ಎಲ್ಲ ಸಮಸ್ಯೆಯನ್ನ ನವಾಜ್ ಭಟ್ ಅವರಿಬ್ಬರೇ ವಹಿಸಿಕೊಳ್ಳೋದು, ಮತ್ತೆ ಒಂದು ಪದಾಧಿಕಾರಿ ಕೆಲವು ಮಂದಿ ಮಾತ್ರ. ಎಲ್ಲರನ್ನ ಒಂದೇ ರೀತಿಯಲ್ಲಿ ಸಾಗಿಸಿಕೊಂಡು ಹೋಗುತ್ತಾ ಈ ಕಂಬಳ ನರಿಂಗಾನ ಗ್ರಾಮಕ್ಕೆ ಕೀರ್ತಿ ತಂದಿದೆ. ಸರ್, ನಿಮ್ಮನ್ನ ಈ ಒಂದು ಕಾರ್ಯಕ್ಕೆ ತುಂಬ ಸ್ವಾಗತಿಸಿದ್ದೇನೆ. ಇನ್ನು ಜಗದೀಶ್ ಆಳು ಕುವೆತಬೈಲ್ ಎಳೆ ವಯಸ್ಸಿನಲ್ಲಿ ತಾನು ನಂಬಿದ ತತ್ವ, ಸಿದ್ಧಾಂತ, ಪಕ್ಷ ಅದಕ್ಕೆ ಬೇಕಾದಾಗೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಆದರೆ ಎಲ್ಲೂ ಕೂಡ ಅವರ ಹೆಸರು ಬರ್ತಾ ಇರಲಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಮಂಡಲ ಪ್ರಧಾನರಾಗಿ ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿ ಅವರ ಸೇವೆ ಬಹುದೊಡ್ಡದು. ಎಲ್ಲೂ ಕೂಡ ಹೆಸರನ್ನು ಪಡ್ಕೊಳ್ಳಿಲ್ಲ. ಗೋವರ್ಧನಗಿರಿಯಲ್ಲಿ ನಮಗೆ ಗೋವರ್ಧನಗಿರಿ ಅಂದ್ರೆ ಅದು, ಆ ಬೆಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಅದರ ಸಂಪೂರ್ಣ ಉಸ್ತುವಾರಿಯನ್ನ ತನ್ನ ಮಿತ್ರ ಸತೀಶ್ ಕುಂಪಲ್ರಿಗೆ ವಹಿಸುವಾಗ ಅವರು ಹೇಳಿದ್ದು ಅರಡಸಾಧ್ಯ. ಬಹಳ ಚಂದವಾಗಿ ಸುಮಾರು 3 ಲಕ್ಷ ಜನ 3 ದಿನದಲ್ಲಿ ಬಂದು ಸೇರಿದಂತ ಮುಡಿಪು ಬೆಟ್ಟ. ಮುಂಚೆ ಅದು ಕೇವಲ ಒಂದು ಎಲ್ಲಾದ್ರೂ ನಮ್ಮ ಮೀನಿಗೆ ಹೋದಂತ ಬೋಟು, ಲಾಂಚ್, ಹಡಗು ಯಾವುದಿದ್ರು ಕೂಡ ಅದಕ್ಕೆ ಸಿಗ್ನಲ್ ಇದ್ದದ್ದು ಆ ಮುಡಿಪು ಬೆಟ್ಟ. ಇವತ್ತು ಗೋವರ್ಧನಗಿರಿಯಲ್ಲಿ ಬಹಳ ದೊಡ್ಡದಂತ ಧಾರ್ಮಿಕ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಲ್ಲಿ ತಲೆ ಎತ್ತಿದೆ. ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀರಿ. ಎಲ್ಲರಿಗೂ ಸಹಕಾರ ಕೊಡು ಬಂದಿದ್ದೀರಿ. ತನ್ನ ಕೈದಾದಂಥ ಸೇವೆಯನ್ನು ಮಾಡ್ತಾ ಬಂದಿದೆ. ಸರ್, ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ನರಿಂಗಾನ ಯುವಕರದ್ದು ತುಂಬ ಸ್ವಾಗತಿಸಿದೆ. ಸತೀಶ್ ಕುಂಪಲ್ರವರು, ಸತೀಶ್ ಕುಂಪಲ್ರವರು ಅವರು ಹೇಳಿದ್ರು ನಮಗೆ ನಮ್ಮ ಏಮ್ ಬೇರೆ ಇದೆ ಸರ್, ಹಾಗಾಗಿ ನಾವು ಹೇಳಲೇಬೇಕು. ನಮಗೆ ಕಲ್ಪವೃಕ್ಷ ಅಲ್ಲ, ಕಾಮಧೇನು ಬೇಕು. ನಮಗೆ ಕೇಳಿದ್ದನ್ನು ಕೊಡುವಂತ ಸ್ಥಿತಿಯಲ್ಲಿ ಬೇಕು. ಯಾಕಂದ್ರೆ ದೇವರು ಸರ್ವವನ್ನು ಈಗ ಅವರಿಗೆ ಅನುಗ್ರಹಿಸಿದ್ದಾರೆ. ಬಹಳ ಕಷ್ಟಪಟ್ಟವರು. ಕ್ಯಾಲಿಬರಲ್ಲಿ ಹೋಗುವಾಗಲೇ ಅವರದ್ದು ಹೋರಾಟ ಇತ್ತು. ಉಳ್ಳಾಳದಲ್ಲಿ ತಾನು ನಂಬಿದ ಪಕ್ಷ ಸಿದ್ಧಾಂತವನ್ನ ಬೆಳೆಸುವಲ್ಲಿ. ಆ ಬಳಿಕ ಬೇರೆ ಬೇರೆ ಕ್ಷೇತ್ರಗಳು ಮತ್ತೆ ಕುಂಪಳದ ಭಾಗದಲ್ಲಿ ಒಂದು ಗ್ರಾಮೀಣ ಭಾಗ ಇವತ್ತು ನೋಡಬಹುದು, ಅತಿ ಹೆಚ್ಚು ಸಂಖ್ಯೆಯ ಜನಸಂಖ್ಯೆ ಇರುವಂತಹ ಪ್ರದೇಶದ್ದು. ಎಲ್ಲ ರಸ್ತೆಗಳನ್ನು, ಒಳ ರಸ್ತೆಗಳನ್ನು ಕೂಡ ಕಾಂಕ್ರೀಕರಣ ಮಾಡಿದಂತ ಒಂದು ಕೀರ್ತಿ ಸತೀಶ್ ಕುಂಪಲ್ ಅವರಿಗೆ. ಆ ಕಾಲದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಪ್ರತಿ ಒಂದು ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಿದವರು. ಅಭಿವೃದ್ಧಿಯ ಒಂದು ಯಶಸ್ಸು ಅವರಿಗೆ ಸಿಗ್ತದೆ ಆ ಭಾಗದಲ್ಲಿ. ಇವತ್ತು ಕೂಡ ಅವರ ಹೆಸರು ಬಾಲಕೃಷ್ಣ ಮಂದಿರದ ಸಿಲ್ವರ್ ಜುಬ್ಲಿ, ಬೆಳ್ಳಿ ಹಬ್ಬವನ್ನು ಆಚರಿಸಿದಂತ ಒಂದು ಮಂದಿರ. ಬೇರೆ ಬೇರೆ ಕ್ಷೇತ್ರಗಳು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಮಂಗಳೂರು ಜಿಲ್ಲೆ, ದಕ್ಷಿಣ ಜಿಲ್ಲೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಳ್ಳೆಯ ಮನಸ್ಸಿನವರು, ಧೀಮಂತ ವ್ಯಕ್ತಿತ್ವ, ಎಲ್ಲ ಕ್ಷೇತ್ರ ತೊಡಗಿಸಿಕೊಂಡವರು. ಸರ್, ನರಿಂಗಾನ ಯುವಕ ಮಂಡಲದ ಈ ಒಂದು ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ನಿಮ್ಮ ಕೈ ಯಾವತ್ತು ಶ್ರೀನಿವಾಸನಾಗಿ ಕೈ ನಮಗೆ ನಮ್ಮ ಹತ್ತಿರ ಬರಬೇಕು ಅಂತ ಆಶಿಸ್ತಾ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ಫಾದರ್ ಅವರಿಗೆ ಕ್ಷಮಿಸಬೇಕು. ಫಾದರ್ ಅವರಿಗೆ ಮೊದಲಾಗಿ ನಾನು ಸ್ವಾಗತ ಮಾಡಬೇಕು, ಕ್ಷಮಿಸಬೇಕು ಸರ್. ಫಾದರ್ ಪೀಟರ್ ಡಿಸೋಜರ್ ಅವರು, ಜೋಸೆಫ್ ಸರ್ ಹೇಳಿದರು, ಬೆಂಗಳೂರಿನ ಆ ಒಂದು ಕ್ಲಾರೇಷನ್ ಅಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು, ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಈಗ ಸಂತ ಲಾರೆನ್ಸ್ ಚರ್ಚ್ ನಮ್ಮ ಬೋಳ, ಬಹಳ ಸುಂದರವಾದ, ಈಗ ಆ ಬೋಳ ಚರ್ಚನ್ನು ನಾವು ಹೊಗಳಬೇಕು. ನರಿಂಗಾನ ಕಂಬಳ ಈಗ, ಯಾಕಂದ್ರೆ ಕಂಬಳವನ್ನು ಹೊಗಳಿಕೆ ಉದ್ದೇಶ ಎಂದರೆ ಅದು ಗ್ರಾಮಕ್ಕೆ ಸಂಬಂಧಪಟ್ಟದ್ದು. ಯುವಕ ಮಂಡಲ ಹೇಗಿದೆಯೋ ಹಾಗೆ ನರಿಂಗಾನ ಕಂಬಳ ಕೂಡ ಗ್ರಾಮಕ್ಕೆ ಹೆಸರು ತಂದು ಕೊಟ್ಟಿದೆ. ಆ ಕಂಬಳದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟರು. ಪ್ರತಿಯೊಂದು ಅಲ್ಲಿಯ ವ್ಯವಸ್ಥೆಯನ್ನ ಎಷ್ಟೊಂದು ಬಂದಂತ ಕೆಲವರು ಯಾವ ರೀತಿಯಲ್ಲಿ ಗಲೀಜು ಮಾಡಿಬಿಟ್ಟಿದ್ರು, ಅದೆಲ್ಲವನ್ನ ತಾಳ್ಮೆಯಿಂದ ಯಾರಿಗೂ ಕೂಡ ಒಂದೇ ಒಂದು ಕೆಟ್ಟ ಮಾತಾಡದೆ, ಬೈಯದೆ, ನಿಂದಿಸದೆ, ನೋಯಿಸದೆ ಬಂದವರಿಗೆ ನಮ್ಮವರು ಇರಲಿ ನೋಡ, ಒಬ್ಬೊಬ್ಬರದ್ದು ಒಂದೊಂದು ಮೈಂಡ್ ಇರ್ತದೆ. 100 ತಾಯಿಯ ಮಕ್ಕಳು 100 ಬುದ್ಧಿ ಇರ್ತದೆ. ಅದೆಲ್ಲವನ್ನ ಸಹಿಸಿಕೊಂಡು ಆ ಫಾದರ್ ಅಲ್ಲಿ ನಮ್ಮ ಸಂತ ಲಾರೆನ್ಸ್ ಚರ್ಚ್ ಬೋಳ ಅವರ ಸೇವೆ ಅವತ್ತು ಕಂಬಳದ ಯಶಸ್ಸಿಗೆ ಕಾರಣ. ಯಾಕಂದ್ರೆ ಅಲ್ಲಿ ಗೆಸ್ಟ್ ಹೌಸ್ ಇಲ್ಲ, ಬಂದವರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಇಲ್ಲ. ಗೆಸ್ಟ್ಗಳಿದ್ರೆ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳ ಮನೆಗೆ ಹೋಗ್ಬೇಕು, ಬೇರೆ ವ್ಯವಸ್ಥೆ ಇಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ಆ ಬೋಳ ಚರ್ಚನ್ನ ಸಂಪೂರ್ಣವಾಗಿ 3 ದಿನಗಳ ಕಾಲ ನಮ್ಮ ಕಂಬಳ ಸಮಿತಿಯ ಯಾರ್ಯಾರು ಕೋಣದ ಮಾಲೀಕರಿದ್ದಾರೆ, ಬಂದವರಿದ್ದಾರೆ, ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ಬಹಳ ದೊಡ್ಡ ಸೇವೆಯನ್ನು ಕೊಟ್ಟವರು. ಸಮಿತಿಯನ್ನ ಬಂಗಾರದ ಒಂದು ಪದಕವನ್ನು ಸಹ ವರ್ಷ ಕೊಡ್ತಾ ಇದ್ದಾರೆ ಅವರ ಸಮಿತಿ ಲೆಕ್ಕದಲ್ಲಿ. ಆ ಸಮಿತಿಯ ಸದಸ್ಯರು ಕೂಡ ನೀವು ಅದರಲ್ಲಿ ಸೇವೆ ಸಲ್ಲಿಸಬೇಕೆಂದು ಹೇಳಿದವರು. ಹಾಗಾಗಿ ಸರ್, ತಮ್ಮ ಉಪಸ್ಥಿತಿ, ತಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಯುವಕರಲ್ಲಿ ಅಭಿಮಾನ ಇಟ್ಟು ಬಂದಿದ್ದೀರಿ. ಜೋಸೆಫ್ ಸರ್, ನೀವು ಕರ್ಕೊಂಡು ಬಂದಿದ್ದೀರಿ, ನಿಮಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಇನ್ನು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು, ಅವರ ಹೆಸರು ಆಂಗ್ಲ ಮಾಧ್ಯಮ ಶಾಲೆ. ತಾನು PUC ಕಲಿಯುವ ಹೊತ್ತಿನಲ್ಲಿ ಟ್ಯುಟೋರಿಯಲ್ ಕಾಲೇಜ್ ಮಾಡಿದ ಕೀರ್ತಿವಂತವರು. ಇವತ್ತು ಕೂಡ ನಾನು ಅವತ್ತೇ ಯಾವಾಗ ನೋಡಿದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಕೂಡ ಅವರಿಗೆ ದೇವಾನಂತರ ಇವತ್ತು ಕೂಡ ಹಾಗೆ ಇದ್ದಾರೆ ಅವರು. ತಾನು PUC ಟ್ಯುಟೋರಿಯಲ್ ಮಾಡಿದ ಬಳಿಕ ಎಷ್ಟೋ ಮಕ್ಕಳಿಗೆ ಡಿಸ್ಕಂಟಿನ್ಯೂ ಆದಂತಹ ಮಕ್ಕಳನ್ನ ಆ ಶಾಲೆಯಲ್ಲಿ, ಅದು ಇವತ್ತು ಕೂಡ ಸುಮಾರು ಒಂದು ಮೊನ್ನೆ ಮೇಡಮ್ ಹೇಳಿದ್ರು, ಸುಮಾರು 40 ಲಕ್ಷ ಫೀಸ್ ಈ ವರ್ಷದ ಬರ್ಲಿಕ್ಕೆ ಉಂಟು. ಶಾಲೆಯನ್ನು ಹೇಗೆ ಮುನ್ನಡೆಸ್ತಾರೆ ದೇವರಿಗೆ ಗೊತ್ತು. ಆ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ರತ್ನೋತ್ಸವ ಪ್ರಶಸ್ತಿ ಇರಬಹುದು, ಬೇರೆ ಬೇರೆ ಪ್ರಶಸ್ತಿಗಳು, ದೊಡ್ಡ ಮಟ್ಟಿಗೆ ಪ್ರಶಸ್ತಿ, ಸಾಂಸ್ಕೃತಿಕ ಕಲಾ ವೈಭವ, ನಾಡು ನುಡಿ ವೈಭವದ ಎಲ್ಲ ಬೇರೆ ಬೇರೆ ದಿನಕ್ಕೊಂದು ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಬಹಳ ಅಭಿಮಾನದವರು. ಹಾಗಾಗಿ ಅವರಿಗೆ ನಿಗಮ ಅವರನ್ನ ಕರೆದು
ಆ ಹುದ್ದೆಯನ್ನು ಕೊಟ್ಟು ಆ ನಿಗಮದಲ್ಲಿ ಕೂಡ ಇಲ್ಲಿ ನಾವು ನಸ್ರನ ಅಂತ ಹೇಳ್ತೇವೆ. ಆದರೆ ಅವರು ಆ ಥರ ಮಾಡಲಿಲ್ಲ. ಅಲೆಮಾರಿಗಳಂದರೆ ಅವರಿಗೆ ಗುಡಿಸಲು ಕಟ್ಟುವಂಥ ಗುಡಿಸಲು ಮುಕ್ತ ಯೋಜನೆಯನ್ನು ಅವರು ಪ್ಲಾನ್ ಮಾಡಿದ್ರು. ಆದರೆ ಕಾರಣಾಂತರಗಳಿಂದ ಆ ಹುದ್ದೆಯನ್ನು ಅವರು ತಾಂತ್ರಿಕ ದೋಷ ಅಂತ ಹೇಳುವುದಿಲ್ಲ, ಆ ಹುದ್ದೆ ಸಮಯ ಬಂದಾಗ ಅದು ಹೋಯಿತು. ಇಲ್ಲಾಂದರೆ ಎಲ್ಲ ಗುಡಿಸಲು ಮುಕ್ತ ಒಂದು ಅವರ ಅಲೆಮಾರಿ ಜನಾಂಗವನ್ನು ಮಾಡಬೇಕಂತ ಕನಸು ಕಂಡಿದ್ರು. ಬಹಳ ಸಂತಸ ಆಗ್ತಿದೆ ನಿಮ್ಮನ್ನು ಈ ಸಂದರ್ಭದಲ್ಲಿ. ಇನ್ನೊಂದು ಮಾತು ಹೇಳಬೇಕು, ಕೆಳಗೆ ನಮ್ಮ ದೇವಸ್ಥಾನ ಶಾಂತಿ ಬೆಳಕಿಯಲ್ಲಿ ಕೇವಲ ಸರ್ ಇರ್ನ ಪುದರಡೋಜಿ ಬಸ್ ಸ್ಟ್ಯಾಂಡ್ ಮಲ್ಪೋಡು ಅಂತ ಹೇಳಿದೆ. ಒಬ್ಬನೇ ಹೋಗಿ ಕೇಳಿದೆ, ನಾನು ರಿಕ್ವೆಸ್ಟ್ ಮಾಡಿದ್ದು ನಾನು ಅವರಿಗೆ ಆ್ಯಡ್ ಏನು ಹಾಕಿ ನೀವು ಅಲ್ಲಿ ಇದೇನು ಹಾಕಿದ್ರೆ ನಾನು ಆಮಿಷ ನೋಡಲಿಲ್ಲ. ಮತ್ತೆ ನಾನು ಸ್ಟಾರ್ಟ್ ಮಾಡಿ ಸರ್ ಇರ್ನ ಶಾಲೆದ ಪುದರ್ ಬರೋಡು ವಿದ್ಯಾರತ್ನ ಅವಳು ತೋಜೋಡು ಸುಮಾರು 3.5 ಲಕ್ಷ ರೂಪಾಯಿಯ ಖರ್ಚಿಯ ಒಂದು ಬಸ್ ಸ್ಟ್ಯಾಂಡ್ ತಂಗುದ ಪ್ರಯಾಣಿಕರ ತಂಗುದಾಣವನ್ನು ನಮಗೆ ಕ್ಷೇತ್ರದ ವತಿಯಿಂದ ಅಲ್ಲಿ ಅದು ಸಾರ್ವಜನಿಕವಾಗಿ ಕ್ಷೇತ್ರಕ್ಕೆಂದಲ್ಲ ಆ ಸಂದರ್ಭದಲ್ಲಿ ಶಿಲಾನ್ಯಾಸ ಮಾಡಿ ಬ್ರಹ್ಮಕಲಶ ದಿವಸ ಉದ್ಘಾಟನೆ ಮಾಡಿದ್ದೇವೆ. ಸರ್ ನಿಮ್ಮ ಸೇವೆಗಳು ಯುವಕ ಮಂಡಲದ ಕೂಡ ಈ ರೀತಿ ಮುಂದುವರಿಬೇಕಂತ ಆಶಿಸ್ತಾ ಇದ್ದೇನೆ. ನಿಮ್ಮನ್ನು ಇವತ್ತು ಕಾರ್ಯಕ್ರಮ ತುಂಬ ಸ್ವಾಗತ ಇದ್ದೇನೆ. ಹಾಗೆ ಅಶ್ವಿನಿ ಎಂ ಎಲ್ ರವರು ಅವರು ನಮ್ಮ ಮಂಜೇಶ್ವರದವರು ಬೇರೆ ಬೇರೆ ಕ್ಷೇತ್ರ ಸಲ್ಲಿಸಿದ ತಾನು ನಂಬಿದ ತತ್ವ ಸಿದ್ಧಾಂತ ಪಕ್ಷದ ಆಧಾರದಲ್ಲಿ ದುಡಿತಾ ಬಂದವರು. ನಮಗೆ ಗಡಿಯಿಂದ ಜನ ಬೇಕು, ಜನಪ್ರತಿನಿಧಿ ಬೇಕು. ನಾವು MLA ಗೆ ಸಹ ಹೇಳಿದ್ದೇವೆ, ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ಎಲ್ಲ ಬೇಕು. ಯಾಕಂದ್ರೆ ನಮ್ಮದು ಗಡಿ ಭಾಗ, ಇಲ್ಲಿ ಸೌಹಾರ್ದತೆ ಸಾಮರಸ್ಯ ಎಲ್ಲ ಇದೆ. ಹಾಗಾಗಿ ಮೇಡಮ್ ಅನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ. ಯಾಕಂತ ಹೇಳಿದ್ರೆ ನಿಮ್ಮ ಆಗಮನ ತುಂಬ ಖುಷಿ ಕೊಟ್ಟಿದೆ. ಮುಂದಕ್ಕೆ AKM ಅಶ್ರಫ್ ರವರು ಸಹ ಬರಲಿಕ್ಕಿದ್ದಾರೆ. ಮೇಡಮ್ ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತಿಸಿದ್ದೇನೆ. ಇನ್ನು ದೇವದಾಸ್ ಭಂಡಾರಿ ಕುರ್ನಾರ್ ಲಯನ್ಸ್ ರಾಜ್ಯಪಾಲರಾದವರು, ಅಮೆರಿಕಕ್ಕೆ ಹೋಗಿ ಬಂದವರು, ಗ್ರಾಮೀಣ ಭಾಗದಲ್ಲಿ ದೊಡ್ಡ ಸಾಧನೆಗೆ ಇದ್ದವರು, ಕುರ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತು ಕೂಡ ಸ್ಮರಣೀಯವಾದಂತಹ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟವರು. 2 ಬಾರಿ ಸರ್ ಅಲ್ಲಿ ಒಂದು ಮುಕ್ತಿಧಾಮ ಮಾಡಿದ್ದಾರೆ, ಬಹಳ ಸುಂದರವಾಗಿದೆ. ಸಾಯುವಾಗ ಕೂಡ ಮನುಷ್ಯ ಒಂದು ಯೋಚಿಸಬೇಕು, ಬಹಳ ಸಂತಸದಿಂದ ಸತ್ತಲ್ಲಿ ಸೇರ್ಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಲಯನ್ಸ್ನಲ್ಲಿ ಬೇರೆ ಬೇರೆ ಸೇವೆಗಳನ್ನು ಅವರ ಕ್ಷೇತ್ರದಲ್ಲಿ ಅವರ ಆ ಹಂತದಲ್ಲಿ ಮಾಡಿದ್ರು. ಇವತ್ತು ಕೂಡ ನಮ್ಮ ಮುರಳೀಧರ್ ಶೆಟ್ಟರ್ ಅವರಿಗೆ ಪ್ರೀತಿಯಿಂದ ಕರೆದಿದ್ದಾರೆ. ತಾವುಗಳು ಬಂದಿದ್ದೀರಿ ಸರ್, ನಿಮ್ಮನ್ನು ತುಂಬ ಸ್ವಾಗತಿಸ್ತಿದ್ದೀನಿ. ಇನ್ನು ಮಹೇಶ್ ಚೌಟ್ರ ಪ್ರಗತಿಪರ ಕೃಷಿಕ ಪ್ರಶಸ್ತಿ ಸುಮ್ಮನೆ ಕೊಡಲಿಲ್ಲ. ಅವರ ತೋಟವನ್ನು ನೋಡಲಿಕ್ಕೆ ಬೆಳಿಗ್ಗೆ ಹೋದರೆ ಸಂಜೆವರೆಗೆ ಬೇಕು, ಅಷ್ಟು ಟೈಮ್ ಬೇಕು ಅವರಿಗೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಾ ಬಂದವರು ಕಡೆಗೆ ನಮ್ಮ ಪುಣ್ಯಕ್ಕೆ ಬಾಳೆಪುಣಿಯಲ್ಲಿ ಅವರ ಮನೆಯಲ್ಲಿ ಈಗ ಸದ್ಯಕ್ಕೆ ಕೃಷಿಯ ಚಟುವಟಿಕೆ ಮಾಡಿಕೊಂಡು ಕೈರಿಗಳ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗಿ 2 ಅವಧಿಗೆ ಸೇವೆ ಸಲ್ಲಿಸಿ ಆ ಗ್ರಾಮದಿಂದ ನಮಗೆ ಕೂಡ ಬಹಳ ದೊಡ್ಡ ಸೇವೆಯನ್ನು ಕೊಡುತ್ತಾ ನಮಗೆ ಕಾರ್ಯಕ್ರಮ ಆಗುವ ಕೂಡ ದೊಡ್ಡ ದೊಡ್ಡ ಸಹಕಾರ ಕೊಡ್ತಾ ಬಂದವರು. ಇವತ್ತು ಮೊನ್ನೆ ಕೂಡ ಮಾತಾಡಿದ್ದೀನಿ ಸರ್, ಒಂದು ಕೊಠಡಿ ನಿಮ್ಮ ಸಂಘದ ಲೆಕ್ಕದಲ್ಲಿ ಇರಬೇಕು, ಪ್ರಾಥಮಿಕ ಸಂಘದ ಲೆಕ್ಕದಲ್ಲಿ ಇರಬೇಕು. ಅದನ್ನ ಉಗ್ಗಪ್ಪ ಮಾನ್ಯ ಸರ್ ಮತ್ತು ಅವರೆಲ್ಲ ಸೇರಿಕೊಂಡು ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಮಗಿದೆ. ಮತ್ತೆ ನಮಗೆ ಸರ್ ನಿಮ್ಮ ಸೇವೆ ನಮಗೆ ಬೇಕು. ನಿಮ್ಮ ಈ ಒಂದು ಕೃಷಿ ಚಟುವಟಿಕೆ ಹಾಗೂ ನಿಮ್ಮ ಮುಂದಿನ ಸೇವಾ ಚಟುವಟಿಕೆಗಳು, ಸಮಾಜ ಸೇವೆ ಹೀಗೆ ಮುಂದುವರಿಯುವಂತ ಆಶಿಸ್ತಾ ನಿಮ್ಮನ್ನು ಒಂದು ಕಾರ್ಯಕ್ರಮ ತುಂಬ ಸ್ವಾಗತಿಸಿದ್ದೇನೆ. ಇನ್ನು ಉಗ್ಗಪ್ಪ ಮಾಣೆ ಸರ್ ಮೋಹನ್ ರಾಜರವರು ವಕೀಲರು, ತಾನು ನಂಬಿದ ಪಕ್ಷ ಸಿದ್ಧಾಂತದಲ್ಲಿ ಯಾರನ್ನೂ ಬಿಡುವುದಿಲ್ಲ. ಫೇಸ್ಬುಕ್ ಅಲ್ಲಿ ನೋಡ್ತೀರ ಅವರದ್ದು, ಫೇಸ್ಬುಕ್ ಅಲ್ಲಿ ಪ್ರತಿಯೊಂದಕ್ಕೂ ಯಾರಾದರೂ ತಪ್ಪಿ ಹಾಕಿದ್ರು ಕೂಡ ಅದನ್ನ ಆಗ್ಲೇ ಅವರಿಗೆ ಆ ಅಕ್ಷರ ರೂಪದಲ್ಲಿ ಶಿಕ್ಷೆ ಕೊಡುವವರು. ಭಾರತೀಯ ಜನತಾ ಪಕ್ಷದ ಮಂಗಳೂರು ವಿಧಾನಸಭಾ ಪಕ್ಷ ಆ ಕಾಲದಲ್ಲಿ ಅವರ ಅಪ್ಪ ಅಧ್ಯಕ್ಷರಾಗಿದ್ದರು. ಬಹಳ ಶಿಸ್ತು, ಒಳ್ಳೆಯ ಹೆಸರು. ಇವತ್ತು ನಮ್ಮ ಈ ಕಾರ್ಯಕ್ರಮ ವಹಿಸಿದರೆ ನಿಮ್ಮನ್ನು ತುಂಬ ಸ್ವಾಗತಿಸಿದ್ದೇನೆ. ಹಾಗೆ ಉಗ್ಗಪ್ಪ ಮಾಣಯ್ಯವರು ಕೈರಂಗಳ ಪ್ರಾಥಮಿಕ ಸೇವಾ ಸಂಘದ ನಿರ್ದೇಶಕರಾದವರು, ಆ ಬಳಿಕ ಅಧ್ಯಕ್ಷರಾದವರು. ಈಗ ಒಳ್ಳೆಯ ಮನಸ್ಸಿನವರು, ಯಾವುದು ಬೇಕಂತ ಕೇಳಿದ್ರು ನಮಗೆ ಇಲ್ಲ ಅಂತ ಹೇಳಿದವರಲ್ಲ, ಕೈ ಚಾಚಿ ಕೊಡುವವರು. ನಮ್ಮ ಸಂಘ ನಿರ್ದೇಶಕ ಮಂಡಳಿ ಒಪ್ಪಿಕೊಟ್ರೆ ನನ್ನಿಂದ ಆದ ಸಹಾಯವನ್ನು ಮಾಡ್ತೇನೆ ಅಂತೇಳಿ ನಿತ್ಯ ನಿರಂತರವಾಗಿ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿದ್ದವರು. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ, ಹಾಗೆ ಯುವಕ ಮಂಡಲದ ಮೇಲೆ ನಿಮ್ಮ ಅಭಿಮಾನ ಸದಾಕಾಲ ಇರಲಿ. ಆ ಒಂದು ಪ್ರಾಥಮಿಕ ಸಂಘ ಆಗುವ ಕೂಡ ನಮ್ಮ ಯುವಕ ಮಂಡಲ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸ್ತೇನೆ ನಿಮಗೆ ತಿಳಿಸಿದೆ ಸರ್. ಯಾಕೆಂತ ಹೇಳಿದ್ರೆ ಕೆಲವೊಂದು ವಿಚಾರ ಬಂದಾಗ, ಒಂದು ಬಸ್ ಸಮಸ್ಯೆ ಬಂದಾಗ RT ಆಫೀಸಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಅವರನ್ನ ಕೂರಿಸಿ ಮೊದಲ ಬಾರಿಗೆ ಮತ್ತು ಅದೇ ಕಡೆ ಬಾರಿಗೆ ನಾವು ಮೀಟಿಂಗ್ ಕರೆದು ಅಲ್ಲಿ ನಮಗೆ ಬೇಕಾದಂಥ ಕಾರ್ಯವನ್ನು ಮಾಡುವಲ್ಲಿ ನಮ್ಮ ಯುವಕ ಮಂಡಲ ದೊಡ್ಡ ಪಾತ್ರ ವಹಿಸಿದೆ. ಈ ಸಂಘವಾಗುವಾಗಷ್ಟೇ ಯುವಕ ಮಂಡಲ ದೊಡ್ಡ ಸೇವೆಯನ್ನು ಸಲ್ಲಿಸಿದೆ. ನಿಮ್ಮ ಸದಾಕಾಲ ನಿಮ್ಮ ಬೆನ್ನೆಲುಬಾಗಿ ನಿಂತಿತ್ತು. ಮುಂದಕ್ಕೆ ನೀವು ಕೂಡ ನಮ್ಮ ಜೊತೆಲಿ ಇರಬೇಕಂತ ಆಶಿಸ್ತಾ ನಿಮ್ಮನ್ನು ಈ ಕಾರ್ಯಕ್ರಮ ತುಂಬ ಸ್ವಾಗತಿಸಿದ್ದೇನೆ. ಹಾಗೆ ಬಿ ನಾರಾಯಣ ಶೆಟ್ಟಿ ಬಲೆತೋಡು, ಶ್ರೀ ಕ್ಷೇತ್ರದ ಶಾಂತಿಪಳಿಕೆ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿ ಅವರ ಹೆಸರು ಶಾಶ್ವತ. ಅವರು ಕಲಾವಿದರಾದ ಕಾರಣ ಅವರಿಗೆ ಕಲಾವಿದರ ಮನಸ್ಸು ಗೊತ್ತು. ಶಾಂತಿಪಳಿಕೆ ದೇವಸ್ಥಾನದಲ್ಲಿ ಯಾವುದಾದ್ರು ಶೈಲಜಾ ಮೇಡಮ್ ಬರಬೇಕು, ಮಾಜಿ ಅಧ್ಯಕ್ಷರು, ನರಿಂಗಾರ್ಕ ಬೆಚ್ಚಿದನ ವೇದಿಕೆ ಅವರು
ಆ ಕ್ಷೇತ್ರದ ಬೆಳವಣಿಗೆಯಲ್ಲಿ ಬಹಳ ಚುರುಕಾಗಿ ಇವತ್ತು ಕೂಡ ಅಪ್ನಾ ಕರಾವಳಿ ನಮ್ಮ ನರಿಂಗಾನ ಗ್ರಾಮದಲ್ಲಿ ಒಂದು ಪುಸ್ತಕ ಬಂದಿತ್ತು DC ಭರತಲಾಲ್ ಮೀನಾರು ಇರುವಾಗ. ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನರಿಂಗಾನ ಗ್ರಾಮ ಎರಡೇ ಇದ್ದದ್ದು. ಅದರಲ್ಲಿ ಅವರ ಹೆಸರು ಪರ್ಮನೆಂಟ್ ಇದೆ, ಸಂಪಾದಕರಾಗಿದ್ದವರು ಆ ಒಂದು ಪುಸ್ತಕದ ಸಂಚಿಕೆಯಲ್ಲಿ. ನರಿಂಗಾನ ಯುವಕ ಮಂಡಲದ ಸ್ಥಾಪಕ ಕಾರ್ಯದರ್ಶಿಯಲ್ಲಿ ಉಲ್ಲೇಖ ಇದ್ದರೂ ಕೂಡ ಅಧ್ಯಕ್ಷರಿಗಿಂತ 3 ಪಟ್ಟು ಕೆಲಸ ಮಾಡಿದರು ಆ ಕಾಲಘಟ್ಟದಲ್ಲಿ ನಮ್ಮ ಬಿ ನಾರಾಯಣ ಶೆಟ್ಟರು. ಕಲಾವಿದರು ಕೂಡ ಕಥಾನಾಯಕ ಮಾಡ್ತಾರೆ, ಖಳನಾಯಕಿ ಮಾಡಿದ್ದಾರೆ, ಕಥಾನಾಯಕಿ ಮಾಡಿದ್ದಾರೆ. ಆ ಕಾಲದಲ್ಲಿ ನಾಟಕದಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ತಾಳಮದ್ದಲೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುವರು. ಹಾಗೆ ಕೇವಲ ಅವರು ಮಾತ್ರ ಪಾತ್ರ ಮಾಡೋದಲ್ಲ, ಬೇರೆಯವರು ಕೂಡ ತಿಳಿಯಲಿಕ್ಕೆ ಯಾರು ಬರ್ತಾರೆ ನೋಡಿ ಅವರಿಗೆ ಹೇಳಿಕೊಡೋರು. ಕೆಣಕಿದ್ರೆ ಬಿಡ್ಲಿಕ್ಕಿಲ್ಲ ಯಾರನ್ನು ಕೂಡ ಅವರು. ಅದೊಂದು ಸ್ವಭಾವ ಇದೆ ಅವ್ರ ಹತ್ರ. ಒಳ್ಳೆಯದಂತಲ್ಲಿ ಅರಸಿಕೊಂಡು ಕಲೀಲಿಕ್ಕೆ ಬಂದರೆ ಅದಕ್ಕೆ ಎಷ್ಟು ಬೇಕಾದ್ರೆ ಹೇಳಿಕೊಡುವಂಥ ಒಳ್ಳೆಯ ಮನಸ್ಸಿನವರು. ನಮ್ಮ ನರಿಂಗಾನ ಯುವಕ ಪ್ರತಿ ಕಾರ್ಯಕ್ರಮದಲ್ಲಿ ಅವರಿಗೆ ನಮಗೆ ಎಷ್ಟು ಚಂದ್ರ ಶೆಟ್ಟಿ ಮಾಡೋರು ದಯವಿಟ್ಟು ವೇದಿಕೆ ಬರಬೇಕು. ಅವರು ಕೂಡ ಶಾಂತಿ ಬೆಳಕಿಗೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಕ್ಕೆ ಸೇವೆ ಸಲ್ಲಿಸಿದವರು. ಹಾಗೆ ನರಿಂಗಾನ ಯುವಕ ಮಂಡಲ ಅದೇ ರೀತಿಯಲ್ಲಿ ಈಗ ಕೆಳಗೆ ಅಲ್ಲಿ ನಮ್ಮ ಮಠ ಕ್ಷೇತ್ರ ಇದೆ, ದುರ್ಗಾ ಪರಮೇಶ್ವರಿ. ಆ ಕ್ಷೇತ್ರದ ಬ್ರಹ್ಮಕಲಶ ಅಧ್ಯಕ್ಷ ಒಂದು ಬಾರಿ ಆದಾಗ ಅಲ್ಲಿಯ ಸಮಿತಿ ತೀರ್ಮಾನಿಸುವುದು ಮುಂದಿನ ಬಾರಿಗೆ ಸಹ ನೀವೇ ಆಗಬೇಕು. ಕ್ಲಪ್ತ ಸಮಯದಲ್ಲಿ 12 ವರ್ಷಕ್ಕೆ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ಆಗಿದೆ ಅಲ್ಲಿ. ಆಗಲೂ ಕೂಡ ಈ 75ರ ಹರೆಯದ ಯುವಕ ಅವರೇ ಆ ಒಂದು ಕಾರ್ಯನಿರ್ವಹಿಸಿ ಬಹಳ ಸುಂದರವಾಗಿ ಅಚ್ಚುಕಟ್ಟ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಆ ಮಠವನ್ನ ಈಗ ಒಂದು ಒಳ್ಳೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನಾಗಿ ಮಾಡುವಲ್ಲಿ ಅವರ ಪಾತ್ರ ದೊಡ್ಡ. ಸರ್, ನಿಮ್ಮನ್ನು ಈ ಸಂದರ್ಭದಲ್ಲಿ ನರಿಂಗಾನ ಯುವಕರ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಸಂತೋಷ್ HR ಒಂಥರ ಹೊಸತನ. ನರಿಂಗಾನ ಗ್ರಾಮಕ್ಕೆ ಬಂದಂತ ಎಲ್ಲ ಮುಖ್ಯ ಶಿಕ್ಷಕರು ಒಳ್ಳೊಳ್ಳೆ ಶಿಕ್ಷಕರೇ ಬಂದದ್ದು. ಅದರಲ್ಲಿ ಒಂದು ಯುವಕ ಬಂದದ್ದು ಅಂತ ಹೇಳಿದ್ರೆ ಅದು ಸಂತೋಷ್ ಸರ್. ಅವರು ಆಂಗ್ಲ ಭಾಷಾ ಪ್ರವೀಣರು. ಮಕ್ಕಳಿಗೆ ಎಲ್ಲೂ ಕೂಡ ಒಂದು ಕೂಡ ನೋವಾಗದಾಗೆ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ಶಾಲೆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಬೇಕಿದ್ರೆ 3:30 ಗಂಟೆ ಬೇಕಾದ್ರೆ ಹೋಗ್ಲಿ, ಅವರು ಹೊರಡೋದು ಇವತ್ತು ಕೂಡ 5 ಗಂಟೆಗೆ. ಇದು ಎಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಅವರು ಅವತ್ತು ಯಾವಾಗ ಪ್ರಭಾರ ವೈಸ್ ಪ್ರಿನ್ಸಿಪಲ್ ಆಗಿ ಸೇವೆಯನ್ನ ಆರಂಭ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೆ ನಿತ್ಯ ನಿರಂತರವಾಗಿ ಆ ಮಕ್ಕಳ ಅಭಿವೃದ್ಧಿಗೋಸ್ಕರ ದೊಡ್ಡ ಪರ್ಸೆಂಟೇಜ್ ಅನ್ನ ತಂದಿದ್ದಾರೆ. ಅವರು ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬೇಕಾದಂತ ನ್ಯಾಪ್ಕಿನ್ ಬರ್ನರ್ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ರಾಜ್ಯದ ಮೊದಲ ಶಾಲೆ ನಮ್ಮ ಮಂಟಪದ ಶಾಲೆ. ನಮ್ಮ ಶಾಲೆ ಅಂತ ಹೇಳಿ ಹೆಮ್ಮೆ ಆಗ್ತದೆ. ಎಲ್ಲ ಇಲ್ಲಿ ಕಲಿತವರೆಲ್ಲ ಅಲ್ಲಿ ವರ್ಕ್ ಮಾಡಿದ ಕಾರಣ ಆ ಶಾಲೆಯ ಕ್ರೀಡಾಂಗಣ ಇಷ್ಟು ದೊಡ್ಡದಾಗಿದೆ. ಸಂತೋಷ್ ಅವರು ಇವತ್ತು ಕೂಡ ಇನ್ನು 150 ವರ್ಷದ ಒಂದು ಸಂದರ್ಭದಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ. ನಮ್ಮ ನರಿಂಗಾನ ಯುವಕ ಮಂಡಲ ಕೂಡ ಪಾಲ್ಗೊಳ್ತದೆ. ಆ ಶಾಲೆಯ ನಮ್ಮವರೇ ಸ್ವಾತಂತ್ರ್ಯ ಯೋಧ ಮಹಾಬಲೇಶ್ವರ ಭಟ್ರು ದಾನ ಮಾಡಿದಂತಹ ಸ್ಥಳದಲ್ಲಿ ಆ ಶಾಲೆಗೆ 150 ವರ್ಷ ಆಗ್ತಾ ಉಂಟು. ಆ 150 ವರ್ಷದ ಸವಿ ನೆನಪಿಗೋಸ್ಕರ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮದ ಎಲ್ಲರನ್ನವರು ತನ್ನ ಗ್ರೂಪಲ್ಲಿ ಸೇರಿಸಿಕೊಂಡಿದೆ. ನಿಮ್ಮೆಲ್ಲ ಸಹಕಾರವನ್ನು ಅವರು ಯಾಚಿಸ್ತಾರೆ. ಸರ್, ನಿಮ್ಮಿಂದ ಇನ್ನಷ್ಟು ನಮ್ಮ ಶಾಲಾ ಮಕ್ಕಳಿಗೆ, ನಮ್ಮ ಗ್ರಾಮದ ಮಕ್ಕಳು ಕಲಿತರೆ ಇಡೀ ರಾಜ್ಯ ಕಲಿತಾಗೆ ನಮ್ಮ ಭಾವನೆ. ಯಾಕಂದ್ರೆ ಅಷ್ಟು ಸಾಧನೆ ಮಾಡುವವರು. ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ಆ ಶಾಲೆಯಲ್ಲಿ ಎಲ್ಲೂ ಕೂಡ ನೀವು ಶಾಶ್ವತವಾಗಿ ನೀವು ನಿವೃತ್ತಿ ಆಗುವವರೆಗೆ ನಮ್ಮ ಆಸೆ ನೀವು ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತ ಸರ್ಕಾರದ ತೀರ್ಮಾನ ಏನೇ ಇರಲಿ. ಅದಕ್ಕೋಸ್ಕರ ನಾವು ಬೇಕಾದ್ರೆ ಪ್ರತಿಭಟನೆ ಬೇಕು ಮಾತ್ರ. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟೊಂದು ಕಳಕಳಿ ಇದೆ ಮಕ್ಕಳ ಬಗ್ಗೆ. ನಾನು ಇತ್ತೀಚೆಗೊಮ್ಮೆ ಶಾಲೆಗೆ ಹೋದಾಗ ಒಂದು ಬುದ್ಧಿಮಾಂದ್ಯ ವಿಕಲಚೇತನ ಪಾಪ ವಿಶೇಷ ಚೇತನ ಮಗು ಇತ್ತು. ತಾಯಿ ಬಂದು ಕೂಗುವುದು, ಈ ಮಗುವನ್ನು ನಾನು ಹೇಗೆ ಕಳುಹಿಸಿದಂತೇಳಿ. ಸರ್ ಹೇಳಿದ ಮಾತು ನನಗೆ ಇವತ್ತಿಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕಂದ್ರೆ ಅವ್ರು ಹೇಳಿದ್ದು, ನಿಮ್ಮ ಮಗ ವಿಶೇಷ ಚೇತನ ನೀವು ಭಾವಿಸಬೇಡಿ, ನಮ್ಮ ಶಾಲೆ ಕಂಪೌಂಡ್ ಒಳಗಡೆ ತರಗತಿಗೆ ಸೇರಿಸಿದ ಬಳಿಕ ಅದು ನನ್ನ ಮಗು ಅಂತ ಹೇಳಿದ್ರು. ಆ ಮಗನನ್ನು SSLC ಪಾಸ್ ಮಾಡಿಸಿ ತೋರಿಸಿದ್ದಾರೆ. ಆ ತಾಯಿ ಎಷ್ಟೊಂದು ಸಂತಸ ಪಟ್ಟಿರಬಹುದು. ಮನೆ ಮಂದಿ ದೂರ ಇಡುವಂತ ಮಗು. ಆದ್ರೆ ಆ ಸರ್ ಆ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ತಾರೆ ಅಂತ ಹೇಳಿದ್ರೆ ಅದು ನಾನು ಕಣ್ಣಾರೆ ಕಂಡು ಅನುಭವಿಸಿದಂತ ಮಾತು. ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಯುವಕ ಮಂಡಲದ ಅವರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ಬಂದಿದೆ. ನಮ್ಮ ಯುವಕ ಮಂಡಲದಲ್ಲಿ ಸನ್ಮಾನ ಬೇರೆ ಮಾಡಿದ್ದೇವೆ, ಶಾಲೆಯಲ್ಲಿ ಬೇರೆ ಸನ್ಮಾನ ಆಗಿದೆ. ಬಹಳಷ್ಟು ಪ್ರಶಸ್ತಿಗಳ ಪಡೆದವರು. ಸರ್, ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ನಮ್ಮ ಈ ಒಂದು ಗ್ರಾಮದಲ್ಲಿ ಬೇಕು ಅಂತ ಹೇಳುತ್ತಾ ನಿಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತಿಸಿದ್ದೇನೆ. ಎಲ್ಲರನ್ನ ಸ್ವಾಗತ ಮಾಡೋದಕ್ಕೆ ವಿಧಿ ಇಲ್ಲ. ಯಾಕಂದ್ರೆ ನಮ್ದು ಇದು ಒಂದು ಸ್ವಲ್ಪ ಧಾರ್ಮಿಕ, ಇನ್ನೊಂದು ಕಮರ್ಷಿಯಲ್, 2 ಆಂಗಲ್ ಇದೆ. ಹಾಗಾಗಿ ಸದಸ್ಯರನ್ನ ಕ್ಷಮಿಸಬೇಕು. ನಿಮಗೆ ಕೊಡುತ್ತೆ ಫಸ್ಟ್ ನಿಮಗೆ ಓಕೆ. ಇನ್ನು ಜೋಸೆಫ್ ಕುಟ್ರಿನವರು ಕಲಾವಿದರು. ಇನ್ನು ನಮ್ಮವರನ್ನ ಸೀದಾ ಒಂದೊಂದೇ ಮಾತ್ರ ಹೇಳ್ಕೊಡುತ್ತೇನೆ. ಜೋಸೆಫ್ ಕುಟ್ರಿನವರು ಕಲಾವಿದರು, ಯುವಕ ಮಂಡಲದ ಸ್ಥಾಪಕ ಸದಸ್ಯರು. ಈ ಒಂದು ಬೆಳ್ಳಿ ಹಬ್ಬದ ಕಟ್ಟಡದಲ್ಲಿ ಅವರು ದೊಡ್ಡ ಮಟ್ಟಿಗೆ ಸೇವೆ ಸಲ್ಲಿಸಿದವರು. ಇವತ್ತು ಕೂಡ ನಿತ್ಯ ನಿರಂತರವಾಗಿ ನಮ್ಮ ಯುವಕ ಮಂಡಲಕ್ಕೆ ದೊಡ್ಡ ದೊಡ್ಡ ಸೇವೆಯನ್ನು ಸಲ್ಲಿಸಬಹುದು. ಅವರ ಸೇವೆಯನ್ನು ನಾವು ಸದಾಕಾಲ ಪರಿಗಣಿಸಿದ ಕೊಂಡಾಡ್ತೀವಿ. ಸರ್, ನಿಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಯುವಕ ಮಂಡಲದ ಕಟ್ಟಡ ಸಮಿತಿ ಅಧ್ಯಕ್ಷರು ಜಫರ್ ಶೆಟ್ಟಿ ಬಂಡಾರಮನೆ, ಅವರ ಪತ್ನಿ ಆಗಮಿಸಿದ್ದಾರೆ. ಅವರು ಪುಣೆಯಲ್ಲಿದ್ದಾರೆ. ಶ್ರೀ ಕ್ಷೇತ್ರ ಶಾಂತಿ ಬೆಳಕಿಯ ಮಾರಿಗುಡಿಯಲ್ಲಿ ಅವರು ಕ್ಷೇತ್ರದ ಅಧ್ಯಕ್ಷರಾಗಿ ಯುವಕ ದೊಡ್ಡ ಮಟ್ಟಿಗೆ ಸೇವೆ. ನಮ್ಮ ಕಂಬಳಕ್ಕೆ ಕೂಡ ದೊಡ್ಡ ಸೇವೆ ಕೊಟ್ಟವರು. ಅಲ್ಲಿ ನಮ್ಮ ಗಣೇಶೋತ್ಸವಕ್ಕೆ ಸೇವೆ ಕೊಡ್ತವರು. ಬೇರೆ ಬೇರೆ ಕ್ಷೇತ್ರ ಸೇವೆ ಕೊಟ್ಟು ಮೊನ್ನೆ ಇತ್ತೀಚೆಗೆ ಅವರ ಕಾರ್ಯವೈಖರಿಯನ್ನು ಕಂಡು ಮುರಳೀಧರ್ ಶೆಟ್ಟಿ ದಯವಿಟ್ಟು ಬರಬೇಕು. ತಾವು ಅವರ ಕಾರ್ಯವೈಖರಿಯನ್ನು ಕಂಡು ಗುಳಿಗ ಸೇವಾ ಸಮಿತಿ, ಕೊರಗಜ್ಜ ಸೇವಾ ಸಮಿತಿ, ನಮ್ಮ
ಕೊಣಾಜೆ ಅವರು ಅವರನ್ನ ಬ್ರಹ್ಮಕಲಶ ಅಧ್ಯಕ್ಷ ಮಾಡಿದ್ದಾರೆ. ಅಂದ್ರೆ ಅವರ ಚಾಕಚಕ್ಯ ಮತ್ತು ಸೇವೆ ಅವರು ತನ್ನಿಂದ ಆದಷ್ಟು ಸೇವೆ ಸಲ್ಲಿಸಿದ್ದಾರೆ, ಮತ್ತೆ ಅವರ ನೆಟ್ವರ್ಕ್ ಏನಿದೆ ಆ ಮೂಲಕ ಕೊಡ್ತಾ ಇದ್ದಾರೆ. ಅವರ ಪತ್ನಿ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಈ ಒಂದು ಸಂದರ್ಭ ಉಪಸ್ಥಿತಿಯಲ್ಲಿ ಗೌರವಿಸ್ತಾ ಇದ್ದೇನೆ. ಹಾಗೆ ಜ್ಯೋತಿ ಮೇಡಮ್ ನಮ್ಮ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಅವರಿಗೆ ನನಗೆ ಯುವಕೊಂಡದಾಗ ಬಹಳ ಅಭಿಮಾನ. ಯಾವುದೇ ಒಂದು ಯುವಕ ಮಂಡಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಅವರ ಉಪಸ್ಥಿತಿ ಸದಾ ಕಾಲ ಇತ್ತು, ನಮಗೆ ಖುಷಿ ಕೊಡ್ತಾ ಇದೆ. ಗ್ರಾಮದ ಎಲ್ಲ ಇವತ್ತು ಮಹಿಳಾ ಸಂಖ್ಯೆ ಕಮ್ಮಿ ಇದೆ, ಆದರೆ ಸರ್ ಒಂದೊಂದು ಕಾರ್ಯಕ್ರಮ ಆಗೋ ನೋಡ್ಬೇಕು ನೀವು, ಸುಮಾರು 1,000 ಜನ ಇಲ್ಲಿ ಸೇರ್ತಾರೆ. ಅದರಲ್ಲಿ ಸುಮಾರು 800 ಮಂದಿ ಮಹಿಳೆಯರು ಇರ್ತಾರೆ, ನಮ್ಮ ಸಂಘ ಸದಸ್ಯರು ಬೇರೆ ಇರ್ತಾರೆ. ಇದು ಈ ಸಂಘದ ಯಾಕಂದ್ರೆ ಆ ಒಂದು ರೀತಿಯಲ್ಲಿ ಹಿರಿಯರು ಮುನ್ನಡೆಸಿಕೊಂಡು ಬಂದ ಕಾರಣ ನಾವು ಅದೇ ಪಥದಲ್ಲಿ ಸಾಕ್ತಾ ಇದ್ದೇವೆ. ಇನ್ನು ನಮ್ಮ ಗೌರವಾಧ್ಯಕ್ಷರಂತ ಮಾಜಿ ಗೌರವಾಧ್ಯಕ್ಷ ಅಧ್ಯಕ್ಷರು ವೆಂಕಪ್ಪ ವಿನೋದ್ ಸರ್ ದಯವಿಟ್ಟು ತಾವು ವೇದಿಕೆ ಬರಬೇಕು. ಗೌರವಾಧ್ಯಕ್ಷ ತಾವು ವೇದಿಕೆಗೆ ಬರಬೇಕು. ಕಟ್ಟಡ ಸಮಿತಿ ಗೌರವಾಧ್ಯಕ್ಷರು ತಾವುಗಳು ವೇದಿಕೆ ಬರಬೇಕು. ಬನ್ನಿ 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 ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಅದು ಕ್ರಮ ಬನ್ನಿ. ಹಾಗೆ ಮುಂದಕ್ಕೆ ವಿಶ್ವನಾಥ ಅಡ್ಕರ್ ಅವರು ಗಣೇಶೋತ್ಸವ. ನಾನು ಇದನ್ನು ಹೇಳದ ಗತಿಯಿಲ್ಲ, ಯಾಕೆಂದ್ರೆ ಅದು ಹೇಳಲೇಬೇಕು. ಸುಮಾರು 5 ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿ ಇತ್ತು, ಜೀರ್ಣಾವಸ್ಥೆಯಲ್ಲಿ ಇತ್ತು. ಯಾವಾಗ ಗಣೇಶೋತ್ಸವ ಅಲ್ಲಿ ಬೋಳದ ಪದದಲ್ಲಿ ಯಾರು ಆರಂಭ ಮಾಡಿದ್ರು, 1 ಮ್ಯಾನ್ ಶೋ ಸ್ಟಾರ್ಟ್ ಮಾಡುವಾಗ ಮತ್ತೆ ಹರೀಶನ್ನ, ಸಚ್ಚಿ, ಜೀತು ಇಂಥವರೆಲ್ಲ ಸೇರಿಸಿಕೊಂಡ್ರು. ಧೈರ್ಯ ಇತ್ತವರಿಗೆ, ಯಾಕಂದ್ರೆ ಅವರಿಗೆ ದೇವರದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ತೊಂದರೆ ಇಲ್ಲ ಅವರಿಗೆ ಯಾವ್ದು ಮಾಡ್ಲಿಕ್ಕೂ. ಆದ್ರೆ ಎಲ್ಲರನ್ನ ಸೇರಿಸಿಕೊಂಡ್ರು. ಧರ್ಮ, ಮತ, ಪಂಥ, ಜಾತಿ, ಪಕ್ಷ ಯಾವುದನ್ನು ನೋಡಲಿಲ್ಲ, ಎಲ್ಲರನ್ನ ಸೇರಿಸಿಕೊಂಡು ಯಾವತ್ತು ಬಾಲಗಂಗಾಧರ ತಿಲಕರ ಕನಸೇನಿತ್ತು ಅದೇ ಪ್ರಕಾರ ಇವತ್ತು ಕೂಡ ನಡೆದುಕೊಂಡು ಬರ್ತಾ ಇದೆ. ಅವರು ಮಾಡುವಂತ ಅವರ ನೇತೃತ್ವದಲ್ಲಿ ನಡೆಯುವಂತ ಗಣೇಶೋತ್ಸವ. ಆ ಭಾಗದಲ್ಲಿ 5 ಶಿಥಿಲಾವಸ್ಥೆ ದೇವಸ್ಥಾನಗಳು ಇವತ್ತು ಬ್ರಹ್ಮಕಲಶ ಆಗಿ ಅಲ್ಲಿ ಸಾನ್ನಿಧ್ಯದಲ್ಲಿ ಚೇತನ ತುಂಬಿಕೊಂಡಿದೆ. ಅದಕ್ಕೆ ಕಾರಣರು ಕರ್ತರು ನಮ್ಮ ವಿಶ್ವನಾಥ ಅಡ್ಕ, ಉದ್ಯಮಿಗಳು ಕೂಡ ಬಹುದೊಡ್ಡ ಹೆಸರು. ತಮ್ಮ ಸೇವೆ ನಿತ್ಯ ನಿರಂತರವಾಗಿ ಬೇಕು. ನಮ್ಮ ಯುವಕ ಮಂಡಲ ಕೂಡ ದೊಡ್ಡ ಮಟ್ಟಿಗೆ ತಮ್ಮಿಂದ ದೇಣಿಗೆ, ತಮಗೆ ತಾವು ಮನಸ್ಸು ಮಾಡಿದರೆ 2 ದಿನದ ಇನ್ಕಮ್ ತಮಗೆ ಕೊಟ್ಟರು ಸರ್ ನಮಗೆ ಸಾಕು ಸರ್. ನಿಮ್ಮ ಸೇವೆಯನ್ನು ಕೊಂಡಾಡುತ್ತಾ ನಮ್ಮ ಕಾರ್ಯಕ್ರಮ ಸ್ವಾಗತಿಸಿದ್ದೇವೆ. ಹಾಗೆ ರೈಮಾನ್ ಚಂದಿತ್ತಲ್ ಅವರು, ಯಾವತ್ತು ರೈಮಾನ್ ಚಂದಿತ್ತಲ್ ನಮ್ಮ ಕಾರ್ಯಕ್ರಮ ಬಂದಾಗ ಒಂದೇ ಮಾತು ಹೇಳುದು, ನಾನು ಯುವಕ ಮಂಡಲದಲ್ಲಿ ಪಡ್ಕೊಂಡಂತಹ ಪಾರಿತೋಷಕರು ಮನೆಯಲ್ಲಿ ತೋರಿಸಿದಾಗ ಮನೆಯಲ್ಲಿ ತುಂಬಾ ಖುಷಿ ಪಟ್ಟಿದ್ದಾರೆ. ಹೌದು, ನರಿಂಗಾನ ಯುವಕ ಮಂಡಲ ಅವತ್ತಿನಿಂದ ಕೂಡ ಯಾವುದೇ ಕಾರ್ಯಕ್ರಮ ಮಾಡಿದರೆ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಒಂದು ಪಾರಿತೋಷಕ ಕೊಟ್ಟಾಗ ಅದನ್ನು ಮನೆಯಲ್ಲಿ ಒಂದು ಶೋರೂಮ್ ಅಲ್ಲಿ ಒಂದು ಶೋಕೇಸಲ್ಲಿ ಇಟ್ಟಾಗ ತುಂಬಾ ಖುಷಿ ಪಡ್ತೀವಿ. ಇವತ್ತು ಕೂಡ ರೈಮಾನ್ ನೆನಪಿಸಿಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಚುರುಕು ಸ್ವಭಾವದವರು, ಮಾತಾಡಲಿಕ್ಕೆ ಸಿಕ್ಕಿದ್ರೆ 1 ಗಂಟೆ ಕಾಲ ಬಿಡ್ಲಿಕ್ಕಿಲ್ಲ. ನಮ್ಮ ಆತ್ಮೀಯ ಮಿತ್ರರು, ಕೇವಲ ಸದಸ್ಯರಲ್ಲ, ಧಾರ್ಮಿಕ ವಿದ್ವಾಂಸರು ಕೂಡ. ಅಪರೂಪದ ಒಬ್ಬರು ಮೆಂಬರ್ ಅವರು, ಧಾರ್ಮಿಕ ವಿದ್ವಾಂಸರು, ಮಹಿಳಾರಾಗಿ ಸೇವೆ ಸಲ್ಲಿಸಬೇಕಾದವರು. ಯಾವುದೋ ಕಾರಣಕ್ಕೆ ರಾಜಕೀಯ ಕ್ಷೇತ್ರ ಬಂದರು, ಸದಸ್ಯರಾದರು 3ನೇ ಬಾರಿಗೆ. ಬಹಳ ಒಳ್ಳೆಯ ಮನಸ್ಸಿನವರು. ಚಂದ ಇತ್ತಲು ಆ ಒಂದು ಯಾರು ಕೇಳಿದ್ರಿಗೂ ಚಂದ ಇತ್ತಲೇ ಬ್ರ್ಯಾಂಡ್ ಅವರೇ ಇರುವುದು. ತಮ್ಮನ್ನ ಈ ಕಾರ್ಯಕ್ರಮ ತುಂಬ ಸ್ವಾಗತಿಸಿದೆ ಸರ್. ಹರೀಶ್ ಕಣ್ಣಿಗಳವರು ಪ್ರಧಾನ ಸಂಚಾಲಕರಾಗಿ ಶ್ರೀ ಕ್ಷೇತ್ರ ಶಾಂತಿ ಬಳಿಕೆ ಮಾರಿಗುಡಿಯ ಜೀರ್ಣೋದ್ಧಾರ ಕಾರ್ಯ, ಬ್ರಹ್ಮಕಲಶ ಕಾರ್ಯ ಎಲ್ಲದರಲ್ಲೂ ಸಕ್ರಿಯವಾಗಿ ಸೇವೆ ಸಲ್ಲಿಸಿದವರು. ಇವತ್ತು ಕೂಡ ಭಜಕರೊಂದ ಇರಲಿ, ಶಾಂತಿ ಬಳಿಕೆ ದೇವಸ್ಥಾನದ ಪ್ರತಿ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಕ್ಕೂ ಕೂಡ ದೊಡ್ಡ ಮಟ್ಟಿಗೆ ದೇಣಿಗೆ ಕೊಡ್ತಾ ಬಂದವರು. ಅವರು ಕೂಡ ಇನ್ನೂ ಕೂಡ ಅವರಿಗೆ ಸೇವೆ ಮಾಡಲಿಕ್ಕೆ ದೇವರು ಅನುಗ್ರಹಿಸಲು ಹಾರೈಸ್ತಾ ಆಶಿಸ್ತಾ ಈ ಕಾರ್ಯಕ್ರಮ ಸ್ವಾಗತಿಸಿದ್ದಾರೆ. ಹಾಗೆ ಪ್ರಸನ್ನ ಪಕ್ಕಲ ಬಳಿತೋಡು ನಮ್ಮ ಎಳೆಯ ವಯಸ್ಸಿನಲ್ಲಿ ಒಂದು ಕ್ಷೇತ್ರದ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಸುಂದರ ಪೂಜಾರಿ, ದಯವಿಟ್ಟು ತಾವುಗಳು ಬರಬೇಕು. ನಿಮ್ಮನ್ನ ನೀವು ಕೂಡ ನಮಗೆ ಬಹಳ ಸಹಕಾರ ಕೂಡ. ಬನ್ನಿ, ವಾರ್ಡ್ ಸದಸ್ಯರು ಬರಲೇಬೇಕಲ್ಲ ಅವರು, ನಾವು ಪ್ರೋಟೋಕಾಲ್ ಮಾಡಲಿಲ್ಲ ಆದ್ರೂ ಕೂಡ ಬರಲೇಬೇಕು ಅವರು. ಬನ್ನಿ ಸರ್, ನಾಳೆ ಹೇಳಿ ಅವರು ಪುಂಡಿಗೆ ಏನನ್ನ ತೂತಿದ್ದೀರಿ ಬನ್ನಿ. ನೀವು ನೆನಪಿಸಿದಕ್ಕೆ ಥ್ಯಾಂಕ್ಸ್ ಸರ್. ಸರ್ ಹಾಗೆ ಪ್ರಸನ್ನ ಕ್ಷೇತ್ರ ಶಾಂತಿ ಬೆಳಿಗ್ಗೆ ಅವರಿಗೊಂದು ಕನಸಿತ್ತು, ನಂದು ಯಾವುದಾದ್ರೂ ಒಂದು ದೊಡ್ಡ ಯೋಜನೆ ಸಕ್ಸಸ್ ಆದರೆ ನಾನು ಕ್ಷೇತ್ರಕ್ಕೆ ದೊಡ್ಡ ಮಟ್ಟಿಗೆ ಕೊಡ್ತೇನೆ ಹೇಳಿ. ದೇವರದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರದ ಆ ಒಂದು ಬ್ರಹ್ಮಕಲಶ ಜೀರ್ಣೋದ್ಧಾರ ಪ್ರತಿಯೊಂದೆಲ್ಲ ಸೇವೆ ಕೊಡುತ್ತಾ ಅವರು ಇವತ್ತು ಕೂಡ ಕ್ರೀಡಾಪಟು, ಸ್ಥಾಪಕ ಸದಸ್ಯರು, ನಮ್ಮ ಕ್ರೀಡಾಪಟು, ಬಹಳ ಒಳ್ಳೆ ಒಂದು ಸ್ಮ್ಯಾಶರ್. ಬಾಬಾ ಸರ್ ಬರ್ಬೇಕು ತಾವುಗಳು. ಕೆ ಇ ಮಹಮ್ಮದ್ರು ಬನ್ನಿ. ಸಿದ್ದಾಪುರದಲ್ಲಿ ಉದ್ಯಮಿ ಆಗಿದ್ದವರು. ನಮ್ಮ ಯುವಕ ಮಂಡಲದ ಆ ಬೇರು, ಆ ನಂಟು ಅದು ಬಿಟ್ಟು ಹೋಗುದಿಲ್ಲ. ಅಲ್ಲಿಂದ ಕರ್ಕೊಂಡು ಬಂದಿದ್ದವರನ್ನ. ಓಕೆ, ಪಗಲ್ರವರನ್ನ ಈ ಒಂದು ಕಾರ್ಯಕ್ರಮ ತುಂಬ ಮಂಡಲದ ನಮಗೆ ಗೊತ್ತಿದೆ. ಅವರ ಸ್ಮ್ಯಾಶ್ ನೋಡ್ಬೇಕು, ಬಹಳ ಸುಂದರ ಆಳೂರು ಹೊಡೆದ ಶೈಲಿಯಲ್ಲಿ ಹೊಡೆಯುವವರು. ಇವತ್ತು ಕೂಡ ಸಿದ್ದಾಪುರದಲ್ಲಿದ್ರು ಕೂಡ ಅವರ ಮನಸ್ಸು ಪ್ರತಿ ಕಾರ್ಯಕ್ರಮ ಆಗುವಾಗ ಯುವಕ ಮಂಡಲದ ಮೇಲೆ ಇರ್ತದೆ. ಇವತ್ತು ಮುರಳೀಧರ್ ಹೇಳಿದರು, ಸರ್ ಇರೋದು 50,000 ಕೋಟಿ ಲೆಪ್ಪು ಏನಂತೇಳಿ ಭರವಸೆ ಕೊಟ್ಟಿದ್ದಾರೆ. ನಂಬಿದ್ದೇವೆ ಅದು ಹಾಗೆ ಸಾಗಲಿ. ನಮ್ಮ ಕಟ್ಟಡ 40 ಲಕ್ಷ ವೆಚ್ಚದ್ದು. ಸದಸ್ಯರೆಲ್ಲ ಬಹಳ ಆರ್ಥಿಕವಾಗಿ ಹಿಂದುಳಿದರಿರುವುದು, ಕೆಲವು ಮಂದಿ ಮಾತ್ರ ಶ್ರೀಮಂತರಿದ್ದಾರೆ. ಎಲ್ಲ ದುಡಿದು ತಿನ್ನುವ ಜೀವಗಳು ಪಾಪ. ಹಾಗಾಗಿ ನಿಮ್ಮಂಥ ಗೆಸ್ಟ್ಗಳು ನಮಗೆ ಮನಸ್ಸು ಮಾಡಿದರೆ ಈ ಕಟ್ಟಡ ಮುಂದಿನ ವರ್ಷ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವುದು ಇದೇ ಒಂದು ಸುಂದರ ಕಟ್ಟಡದಲ್ಲಿ ಅಂತ ನಮ್ಮ ಆಶೆ. ಸರ್ ನಿಮ್ಮನ್ನು ತುಂಬ ದಿವಸ ಸ್ವಾಗತಿಸಿದ್ದೇನೆ. ಯು ಟಿ ಫರೀದರ್ ಅವರು, ಯು ಟಿ ಫರೀದರ ಹೆಸರನ್ನು ನೆನಪಿಸುವಂತ ಮತ್ತೊಂದು ಹೆಸರು ಅವರ ಮೊಮ್ಮಗ
NSUI ಘಟಕದ ಪ್ರಧಾನ ಕಾರ್ಯದರ್ಶಿಗಳು. ಇತ್ತೀಚೆಗೆ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯಂಗ್ ಎನರ್ಜೆಟಿಕ್, ಅದು ಖಾದರ್ ಸರ್ ಹೇಳಿದ್ದಾರೆ. ಖಾದರ್ ಸರ್ ಮಕ್ಕಳನ್ನು ಸಹ ಒಂದು 2 ಕಡೆ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ರು. ಮಕ್ಕಳಿಗೆ ಮನೆಯಲ್ಲಿ ಕೂತು ಜ್ಞಾನ ಸಿಗುವುದಿಲ್ಲ, ಏನು ಪ್ರಾಕ್ಟಿಕಲ್ ಐಡಿಯಾ ಇದೆ ಅದು ಸಿಗ್ಬೇಕಂತೇಳಿ. ಅದಕ್ಕೆ ಸಾಕ್ಷಿ ಇವತ್ತು UT ಫರೀದರ್ ಅವರು, ಇದು ಮುರಳೀಧರ್ ಅವರು ಕರೆದು ತುಂಬ ಖುಷಿ ಆಯಿತು. ನಿಮ್ಮ ಉಪಸ್ಥಿತಿ ಬೇಕು, ಮನೆಯಲ್ಲಿ ಹೋಗಿ ಹೇಳಬೇಕು, ಕಟ್ಟಡ ಆಗ್ತಾ ಉಂಟು, ದೊಡ್ಡ ಮಟ್ಟಿಗೆ ಸೇವೆ ಕೊಡಬೇಕಂತೇಳಿ ನಿಮ್ಮನ್ನ. ಇದೇ ನಮ್ಮದು ಇವತ್ತು ಉದ್ದೇಶ, ಇಷ್ಟೇ, ಬೇರೆ ಏನಿಲ್ಲ. ತುಂಬ ಸ್ವಾಗತಿಸಿದ್ದಾರೆ. ಹಾಗೆ ಪಂಚಾಯತ್ ಸದಸ್ಯರಾದ ಮಲ್ಲಿಕರವರು, ಶಾಂತಿಯವರು, ಸಲೀಮರವರು, ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿ ನಿವೃತ್ತ ಎಂಕಪ್ಪ ಬೆರ್ಮದೆ ಮೋರ್ಲಾ, ರಮೇಶ್ ಬೆದರಳಿಕೆ ಅವರು, ಶೈಲಜಾ ಬೇಡ, ತಾವುಗಳು ಬರಬೇಕು, ಇಲ್ಲಿ ಕೂತ್ಕೊಳ್ಬೇಕು, ಬನ್ನಿ. ಇದೀಗ ಗಿರೀಶ್ ಆಳ್ವ, ಅವರ ಹೆಸರು ಹೇಳಿದ್ರೆ ಕಂಬಳಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ಕಂಬಳದಲ್ಲಿ ಕಾಣುವುದು ಅದೊಂದು ಪೀಸ್ ಜೀವದಲ್ಲಿ. ನಮಗೆ ಕಾಜವರು ಯಾವತ್ತಿದ್ರು ಅವರ ತಲೆದಿಲ್ಲಂದು ಬಿಡುವುದಿಲ್ಲ. ಗಿರೀಶ್ ಆಳ್ವರದ್ದು ಕಟ್ಟ ಕಡೆಗಾದ್ರು ಅವರು ಹೇಳಿದ ರೂಟಿಗೆ ಬರ್ತಾರೆ. ಅವರೊಂದು ಹಂತಕ್ಕೆ ತರಲಿಕ್ಕೆ ತುಂಬಾ ಕಷ್ಟ, ಬಂದ ನಂತರ ಸರಿ ಆಗ್ತಾರೆ ಅವರು. ಉದ್ಯಮಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರು, ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಈ ವರ್ಷದಲ್ಲಿ ನಾನು ನೋಡಲಿಲ್ಲ, ಬಾರಿ ಕಮ್ಮಿ. ಇಲ್ಲದ್ರೆ ಗಿರೀಶ್ ಆಳ್ವರ ಹೆಸರು ಇಲ್ಲದಂತ ಕಾರ್ಯಕ್ರಮಗಳಿಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ಆ ಸಭಾ ಕಾರ್ಯಕ್ರಮದಲ್ಲಿ 2 ಮಾತು ಸಹ ಆಡುವುದಿಲ್ಲ, ಆದರೆ ತನ್ನ ಕೈಯಿಲ್ಲದಂತ ದೇಣಿಗೆಯನ್ನು ಕೊಟ್ಟು ಬರ್ತಾರೆ. ಇದು ನಮ್ಮ ಊರು, ನಮ್ಮ ಗ್ರಾಮ, ಮುಂದಕ್ಕೆ ಅವರ ಮಕ್ಕಳು ಕೂಡ ಇಲ್ಲಿಗೆ ಬರಬೇಕು, ಯುವಕಮಂಡಲದ ಕಾರ್ಯವೈಖರಿ ನೋಡಬೇಕು, ಯುವಕಮಂಡಲದ ಸದಸ್ಯರಾಗಬೇಕು, ಅವರ ಸೇವೆ ನಿತ್ಯನಿರಂತರಾಗಬೇಕು. ದೊಡ್ಡ 6 ಅಂಕಿಯ ಮೊತ್ತವನ್ನು ಅವರ ಕೈಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ವಿನೋದ್ ಸುವರ್ಣರವರು ಇವತ್ತಿಗೂ ಕೂಡ ನಮ್ಮ ಸಕ್ರಿಯ ಸದಸ್ಯರವರು, ಮಾಜಿ ಅಧ್ಯಕ್ಷರು, ಮಾಜಿ ಗೌರವಾಧ್ಯಕ್ಷರು, ಹಾಸ್ಯ ಕಲಾವಿದರಿಗೆ ಹೆಸರು ಪಡೆದವರು. ಈ ನರಿಂಗಾನ ಯುವಕಮಂಡಲಕ್ಕೆ ಕೆಲವು ಬ್ರ್ಯಾಂಡ್ ಇದೆ. ಕಾಮಿಡಿ ಕಲಾವಿದರಂದ್ರೆ ಅದು ನರಿಂಗಾನ ಯುವಕಮಂಡಲದಲ್ಲಿ ಬಹಳ ಬ್ರ್ಯಾಂಡ್ ಇದೆ. ಎಲ್ಲೂ ಬೇರೆ ಬೇರೆ ಕಡೆಗೆ ಪ್ರದರ್ಶನ ಕೊಡ ತಂಡ, ನೀವು ನಂಬಲಿಕ್ಕಿಲ್ಲ. ರಾಜ್ಯ ಪ್ರಶಸ್ತಿ ಪಡೆದಂಥ ತಂಡ ನಮ್ಮದು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಂಡ ನಮ್ಮದು, ಬೇರೆ ಬೇರೆ ಕ್ಷೇತ್ರ ಸೇವೆ. ಹಾಗಾಗಿ ಪದೇ ಯಾಕೆ ಉಲ್ಲೇಖ ಮಾಡ್ತಾ ಇದ್ರೆ, ಎಲ್ಲ ರೀತಿಯಲ್ಲಿ ಸೇವೆ ಸಲ್ಲಿಸುವವರು ಮತ್ತು ಸಾಧಿಸಿದವರು ನಮ್ಮಲ್ಲಿದ್ದಾರೆ. ಅದರಲ್ಲಿ ಇವತ್ತು ಕೂಡ ನಮ್ಮ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ಬರುವಂತಹ ಆರೋಗ್ಯ ಕೈಕೊಟ್ಟರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಉಪಸ್ಥಿತರಿದ್ದಾರೆ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನೆರವನ್ನ, ಸಹಕಾರವನ್ನು ಕೊಡ್ತಾ ಬಂದರೆ ಅವರನ್ನ ತುಂಬ ಸ್ವಾಗತಿಸಿದ್ದಾರೆ ಸರ್. ನಿಮ್ಮನ್ನ ಸುಂದರ ಪೂಜಾರಿ ಅವರು, ಅವರ ಹೆಸರು ಹೇಳಿದ್ರೆ ತಪ್ಪಾಗ್ತದೆ. ರಾಜಕೀಯ ಕ್ಷೇತ್ರಕ್ಕೆ ಅನಿರೀಕ್ಷಿತ ಕಾಲಿಟ್ರು. ನರಿಂಗಾನ ಕಂಬಳ ಆಗ್ಬೇಕಾದ್ರೆ ನನಗೆ ಕಾಜವರೇ ಹೇಳಿದ ಮಾತು, ನಿತ್ಯ ನಿರಂತರವಾಗಿ ಕಾಜವರ ಅಮ್ಮನ ಹತ್ರ ಹೋಗಿ ಅವರು ಬೇಡುವುದು, ಒಂಜಿ ಕಂಬಳ ಅನ್ಬಳಿ ಅಂತ ಹೇಳಿ. ಕಡೆಗೆ ತಾಯಿ ಹತ್ರ ಹೇಳಿದ್ರೆ ಮಕ್ಕಳು ಕೇಳ್ತಾರೆ, ಗೊತ್ತಿದ್ದವರಿಗೆ. ಅದಕ್ಕೆ ಕಾಜವರ ಹತ್ರ ಹೋಗಿ ಹೇಳಲಿಕ್ಕಿಲ್ಲ, ಕಾಜವರ ಮಾತೃಶ್ರೀಯವರ ಹತ್ರ ಹೋಗಿ ಹೇಳೋದು, ಒಂಜಿ ಕಂಬಳ ಮಲ್ಬೆ ನರಿಂಗಾನ. ನಿಜವಾಗಿ ಅವರಿಗೆ ದೇವರ ಬುದ್ಧಿ ಕೊಟ್ಟ ಕಾರಣ. ಅದಕ್ಕೆ ಒಂದಿನ ರಾಹುಲ್ ಗಾಂಧಿ ಮತ್ತು ನವಾಜ್ರವರು ಒಟ್ಟಿಗೆ ಹೋಗ್ತಾರೆ, ಪಾದಯಾತ್ರೆ ಹೋಗ್ಬೇಕಾದ್ರೆ ಅವತ್ತು ಅವರಿಗೆ ಕರೆ ಹೋಗ್ತದೆ, ಕಂಬಳವನ್ನ ಮಾಡ್ತೇನೆ ಅಂತೇಳಿ ಶಾಸಕರು ಹೇಳಿದ್ರು, ಸ್ಪೀಕರ್ ಅವರು ಹೇಳಿದ್ರು, ಕಂಬಳವನ್ನು ಮಾಡ್ತೇನೆ, ನಿಮಗೆ ಧೈರ್ಯ ಉಂಟ ಮಾಡ್ಲಿಕ್ಕೆ ಅಂತೇಳಿ. ಆಗ್ಲೇ ಆ ಕಡೆ ಈ ಕಡೆ ನೋಡ್ಲಿಲ್ಲ. ಸರ್ ನೀವು ಏನು ಮಾಡ್ತೀರಿ, ನಾವು ಅದಕ್ಕೆ ಬೆಂಬಲ. ಅವತ್ತೇ ಸ್ಟಾರ್ಟ್. 28 ದಿನದಲ್ಲಿ ಕಾಜವರ ಕಾರ್ಯಾಧ್ಯಕ್ಷತೆ, ನವಾಜರವರ ಪ್ರಧಾನ ಕಾರ್ಯದರ್ಶಿ, ಹಾಗೆ ನಮ್ಮ ಕರುಣಾಕರ ಇಂಥ ಮುಂತ ಉಪಾಧ್ಯಕ್ಷರು, ಬೇರೆ ಬೇರೆ ಪದಾಧಿಕಾರಿಗಳ ಎಲ್ಲರ ಒಂದು ಒಗ್ಗಟ್ಟಿನಿಂದ 28 ದಿನದಲ್ಲಿ ಕರೆಯಾಗಿ ಕಂಬಳಾಗಿ ದಾಖಲೆ ಬರೆದಂತ ಕಂಬಳ ಅಂದ್ರೆ ನರಿಂಗಾನಕ್ಕೆ ಹೆಸರು ಬಂತು. ಲವಕುಶ ಜೋಡುಕರ ಕಂಬಳ ನರಿಂಗಾನ ಅಂದ್ರೆ ಟಾಪ್, ಅದು ಆ ಲೆವೆಲ್ಗೆ ಹೋಯ್ತು. ಹಾಗಾಗಿ ಯಾರೆಲ್ಲ ಇನ್ನು ಚಂದ್ರ ಶೆಟ್ಟರ್ ಮುರಳಿ ಬಂದು ಹೇಳಿದ್ರು, ಬಪ್ಪನ ಮುಡುಚಿ ನಮಗೆ ಬಾರಿ ಆತ್ಮೀಯರವರು. ಅವರು ವಯಸ್ಸು 70-80 ಆಯ್ತು, ಆದ್ರೆ ಅವರು ಆತ್ಮೀಯರು. ಯುವಕರನ್ನ ಹೇಗೆ ಸೆಳೆಯಬೇಕಂದ್ರೆ ಅವರಿಗೆ ಗೊತ್ತು. ಅವರು ತುಂಬಾ ವೃದ್ಧರ ಜೊತೆಯಲ್ಲಿ ಸೇರ್ಕೊಳ್ಳುದಿಲ್ಲ, ಅವರು ಯುವಕರ ಜೊತೆಯಲ್ಲಿ ಸೇರ್ಕೊಳ್ಳುದು ಅವ್ರಿಗೆ ಗೊತ್ತು. ಯುವಕರೇ ಮನಸ್ಸು ಮಾಡಿದ್ರೆ ಕೆಲಸ ಆಗ್ತದೆ. ಶಾಂತಿ ಬೆಳಗ್ಗೆ ಕ್ಷೇತ್ರ ಆಗುವ ಕೂಡ ಅವರು ಯುವಕರ ಬೆಂಬಲವನ್ನು ಪಡ್ಕೊಂಡಿದ್ದಾರೆ. ಆ ರಾಜಗೋಪುರ ಆಗೋ ಕೂಡ ಅಲ್ಲಿ ಗೋಪುರ ಆಗೋ ಕೂಡ ಸೇವೆ ಮಾಡಿದ್ರು. ಇವತ್ತ ಗೋಪುರ ಇಲ್ಲ, ಆದರೂ ಅದು ಅವರ ಕೊಡುಗೆಯಾಗಿತ್ತು. ಆಡಳಿತ ಮುಖ್ಯಸ್ಥರಾಗಿ ತುಂಬಾ ವರ್ಷಗಳ ಸೇವೆ ಸಲ್ಲಿಸಿದವರು. ಆ ಶಾಂತಿ ಬೆಳಗ್ಗೆ ಕ್ಷೇತ್ರ ನಮ್ಮ ಗ್ರಾಮಕ್ಕೆ ಎಲ್ಲರಿಗೂ ಸುಭಿಕ್ಷೆಯನ್ನು ಕೊಡುವಂತಹ ದೇವರು. ಚಂದ್ರ ಶೆಟ್ಟರ್ ಅವರು ಚಂದ್ರನಂತೆ ಬೆಳಗಬೇಕು, ಯಾಕಂದ್ರೆ ಇವತ್ತಿಗೆ ಅವರು ಹಾಗೆ ಇದ್ದಾರೆ. ಅವರು ಅವ ಕಡೆ ಕಾಮಿಡಿ ಉದಯರ್ಲ ನವೀನ್ ಇರ್ಲ ರಮೇಶ್ ಇಲ್ಲ ಏನನ್ನ ಖಾಲಿ 5 ನಿಮಿಷ ಪೋಪುನಿ ಏನು ಅಂತ ಬೈತೀನಿ. ಒಂದು 5 ಪೋದು 5 ನಿಮಿಷ ಬಿಡ್ಲಿ 5 ಜಾಸ್ತಿ ಆದ ಒಟ್ಟು ಖುಷಿ. ಸತೀಶ್ ಸರ್ ಪನ್ಪು ನಡೆದಲ್ಲ ತಪ್ಪಿಜ್ಜಿ ಪುರ್ಸೋತ್ ಇತ್ತಿಂದ ಬಗ್ಗ ದಾಲ ಕಿರಿಕಿರಿ ಇಜ್ಜಿಂದ ಒತ್ತಡ ಇಜ್ಜಿಂದ ಪೂರ ಕುಲ್ಲೋಡಾಯಿನೇ ಒಂಜಿ ಕಾರ್ಯಕ್ರಮ ದಯಬಂಡು ಒಂಜಿ ಸಂಸ್ಥೆದ ಕಟ್ಟಡದ ಶಿಲಾನ್ಯಾಸ ಮಲ್ತದ ಆ ಕಟ್ಟಡ ಆವಡು ಅಂತನ್ನಾಗ ಆ ಊರದ ಜನಕ್ಕೆ ಆಪನ ಖುಷಿ ಐತೊಟ್ಟಿ ಎಂಕ್ಲು ಉಪ್ಪೋಡಾಯಿನೇ. ಈ ವೇದಿಕೆಯಲ್ಲಿ ಸಾಧಾರಣ ಎದುರು ಕುಲ್ದನಕ್ಲು ಫಿರೋ ಕುಲ್ದನಕ್ಲು ಬೇತೆ ಬೇತೆ ಕಾರ್ಯಕ್ರಮದ ನಿಮಿತ್ತ ಈ ಮಧ್ಯಾಹ್ನದ ಹೊರತುಗು ಬೇತೆ ಬೇತೆ ಒತ್ತೊಂದು ಬತ್ತನೇದ ಹತ್ರ ಒಂಚೂರು
ಗಡಿಬಿಡಿಟುಲ್ಲ ಹೊರತು ಇಜ್ಜಿಂದಾಂಡ ನೆಕ್ ಪೂರ್ತಿ ಇತ್ತದು ಪೂರ್ತಿ ಸಾಕಾರ ಕೊರಡಾಯಿನಕ್ಲೆ ಅಂಚಾದ ನಮ್ಮ ಖಂಡಿತವಾದ ಈ ನರಿಂಗಾನ ಪನ್ಪುನ ಯುವಕ ಮಂಡಲ ವಾಲಿಬಾಲ್ಗೆ ಭಾರಿ ಫೇಮಸ್ ಅಂತ ಪನ್ಪುನ ಹೆಂಗೆ ಗೊತ್ತುಪ್ಪುನ ಭಾರಿ ವರ್ಷೋಡ್ದಿಂಚ ಅಂಚನೆ ಇತ್ತ ಕಂಬಲಾಗ್ಲ ಭಾರಿ ಫೇಮಸ್ ಆತನ ಪಕ್ಕ ಒಟ್ಟು ನಮ್ಮ ಈ ಒಂಜಿ ಎಡ್ಡೆ ಕಾರ್ಯ ಅನ್ನಕ ನಮ್ಮ ನೇತೊಟ್ಟಿಗೆ ಒಪ್ಪಡಾಯಿನ ನಮ್ಮ ಜವಾಬ್ದಾರಿ ನಮ್ಮ ಸತೀಶರೇ ಎಂಕ್ಲು ಪೂರೆಲ್ಲ ಒಟ್ಟಿಗೆ ಉಲ್ಲ ಎಂಕ್ ಭಾರಿ ಖುಷಿಯನ್ನು ಇದಾದ ಬಂಡ ಮುಲ್ಪದ ಮಾರಿಯಮ್ಮನ ಬ್ರಹ್ಮಕಲಶೋತ್ಸವ ಆನಗ ಎಂಚ ಇತ್ತನಂದು ಎಂಕ ಗೊತ್ತುಂಡು ಅವು ಇನಿ ಪಿರೋರ ನೆನೆಪಾಂಡು 4 ಜನ ಕಂಬನ್ ಪತ್ತದ ಇಂಚಿ ಕನ್ನನಗ ತುಲ ಹೆಚ್ಚ ಜಾಯಿಂಟ್ ಮಲ್ತೇರಿ ಮುಲ್ ಜಾಯಿಂಟ್ ಮಲ್ಪನಕ್ಲು ಮಸ್ತ್ ಜನ ಉಲ್ಲೇರು ಪುಡಪ್ಪನಕ್ಲು ಕಮ್ಮಿ ಜಾಯಿಂಟ್ ಮಲ್ಪನಕ್ಲು ಮಸ್ತ್ ಜನ ಉಲ್ಲೇರು ಅಂಚಾದ ಈ ಜೋಡಿಸವನ ಅಲ್ಪ ಜಾಸ್ತಿ ಉಲ್ಲೇರ ಅಂಚಾದ ಅಲ್ಪ ಎಡ್ಡೆ ಕೆಲಸ ಅವನಾಗೆಲ್ಲ ದಾಲ ತೊಂದರೆ ಆಪಿಚ್ಚಿ ಹೆಂಗೆ ಗೊತ್ತು ನಾ ಒಂಜಿ ನೇತ ಬ್ರಹ್ಮಕಲಶೋತ್ಸವ ಅನಗ ಈ ಇಡೀ ದಕ್ಷಿಣ ಕನ್ನಡ ಬಿಡ್ಲಿ ಇಡೀ ರಾಜ್ಯಡ್ ಉಪ್ಪಂದು ಇಡೀ ದೇಶಡ್ ಉಪ್ಪಂದು ಆ ನಮ್ಮನೆದ ಒಂಜಿ ದೊಂಪ ಬಾಳದಿನ ಜನಕ್ಕಲು ಪೂನಿ ಅವನ ರಿಂಗ ನಾಡನ್ನು ಮನೆಯ ಹಿಂಗೆ ಭಾರಿ ಖುಷಿ ಆಗ್ಬೋದು ನಮ್ಮ ಮಾತೆಲ್ಲ ಒಟ್ಟಿಗೆ ಒಪ್ಪುವೇರು ಒಂದು ಎಡ್ಡೆ ಕೆಲಸ ಅನಗ ಜಾತಿ ನೇನು ಪೂರ ಬಿಡ್ದು ಮಾತೆಲ್ಲ ಒಟ್ಟಿಗೆ ಒಪ್ಪು ನಂಚಿನ ಒಂಜಿ ಊರು ಇನ್ನಿಲ್ಲ ಮಾತೆಲ್ಲ ಒಟ್ಟಿಗೆ ಒಲ್ಲೇರು ಆರು ಬೇತೆ ಬೇರೆ ಬೇತೆ ಅಂದಿಜ್ಜಿ ಮಾತೆಲ್ಲ ಒಟ್ಟಿಗೆ ಇದ್ದದ್ದು ಮುಲ್ಪ ಒಂದು ಕೆಲಸ ಮಾಡ್ಕೊಂಡು ಅಂಚಿನ ಮಾತೆಲ್ಲ ಒಲ್ಲೇರು ನವಾಜ್ ಅಂಚನೆ ಪ್ರಶಾಂತ್ ಅನ್ನೆ ಜಗ್ಗನ್ನೆ ಬೇರೆ ಅಶ್ವಿನಿ ಅಕ್ಕ ಮುಲ್ಪ ಕೈತಲ್ದಾರಿಗೆ ದೇವದಾಸನ್ನೇ ಚೌಟ್ರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೋಹನ್ ರಾಜರ್ ಮಸ್ತ್ ಜನ ಉಳ್ಳೇರು ನಮ್ಮ ಚಂದ್ರಶೇಖರನ್ನೇ ಮಸ್ತ್ ಜನ ಉಳ್ಳಾರ ನಿಕ್ಲು ಮಾತೆಲ್ಲ ಇಂದು ಒಂಜಿ ಆಸ್ತಿ ಭಾರಿ 48 ವರ್ಷ ಈ ಸಂಘಟನೆಯನ್ನು ಕಟ್ಟಿದ ಮಿತ್ತಕಂತನೇನು ಕೊಂಚ ಭವ್ಯವಾಯಿನಂಚಿನ ಬಿಲ್ಡಿಂಗ್ ಆವಡ್ ಬಂದ್ಪನ ಆಶೆ ನಮ್ಮ ಮಾತೆಲ್ಲ ಮುಲ್ಪ ಸೇರಿದ ಖಂಡಿತವಾದ ಒಂದು ಭಾರಿ ಪೊರ್ಲುದ ಒಂಜಿ ಬಿಲ್ಡಿಂಗ್ ಆಪನಕ್ಕೆ ಎಂಕ್ಲೇಡ್ದೆಲ್ಲ ಏತು ತೀರ್ನ ಆತ ಸಾಕಾರ ಮಲ್ಪ ಅಂತ ಈ ಸಂದರ್ಭದ ಪನೊಂದು ಭಾರಿ ಎಡ್ಡೆಡ್ ಬಿಲ್ಡಿಂಗ್ ಆದ ಲೋಕಾರ್ಪಣೆ ಆವಡೆ ನಂಗೆ ಮಾತೆರೆಗಳ ನೇತ ಒಂಜಿ ಪ್ರಯೋಜನ ಸಮಾಜಕ್ಕೆ ತಿಕ್ಕಾಡೆಂದು ಪಂಡಿತ ಎನ್ನ ಪಾತ್ರನಂತವೇ ಜೈನ್ ಜೈ ಕರ್ನಾಟಕ ಜಗದೀಶ್ ಅಳುಕು ಎತ್ತಬಲ್ರು ದಯವಿಟ್ಟು ಮಾತಾ ಮಹಾಜನ ಬಂಧುಲೆ ಬಾರಿ ಪೊರ್ಲುದ ಶಿಲಾನ್ಯಾಸದ ಕಾರ್ಯಕ್ರಮ ಹಿಂಗೆ ಬಾರಿ ಖುಷಿಯಾಯಿನಿ ಬಂಡ ಒಂಜಿ ಮಾತ ಜಾತಿ ಧರ್ಮದಕಲು ಮಾತ ಪಕ್ಷದಕಲು ಎಂಚ ಉಪ್ಪೊಡೊಂದು ತೋಜ್ಬಾದ ಕೊರ್ನೀರಂದು ಬಂಡ ಈ ನರಿಂಗನ ಗ್ರಾಮದ ಜನಕುಲು ಓಟು ದಪಗ ಮಾತ್ರ ರಾಜಕೀಯ ಬಾಗಿ ಟೈಮುಡು ಎಂಗುಲು ಒಂಜಪ್ಪೆ ಜೋಕುಲು ಲೆಕ್ಕ ಈ ಊರುಡು ಬಾರಿ ಪೊರ್ಲುದ ಒಂಜಿ ಕಟ್ಟೊನನ್ನು ಕಟ್ಟೋವನ್ಪುನ ದೃಷ್ಟಿಡು ಇಡೀ ಮಾತೆಲ್ಲ ಮೂಲು ಸೇರ್ದರು ನಿಕ್ಲೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸೋದು ನನಾತ್ ಎಡ್ಡೆಡ್ಡೆ ಬೇಲೆನು ನಮ್ಮ ನರಿಂಗನ ಯುವಕ ಮಂಡಲ ಈ ಕ್ಷೇತ್ರುಡು ಮಲ್ಪಡು ಪಾಪದಕ್ಲಿಗೆ ಅಂಜನೆ ಏರೆಗಾಂಡಲ ಒಂಜಿ ಆಸರಾಪನಂಜ ಮಲ್ಲ ಬೇಲೆನು ಮಲ್ಪಡು ಬಾರಿ ಶೋಕದ ಬಿಲ್ಡಿಂಗ್ ಅವಾರ್ಡ್ ಐಕ್ ಪ್ರಾಮಾಣಿಕವಾದ ಇಂಚಿನ ಸಹಕಾರ ಬೋಡ ಐನ್ ಮಲ್ಪ ಅಂದ ಬನೊಂದು ಎನ್ನ ಈ ರಡ್ಡು ಪಾತ್ರವನ್ನು ಮುಕ್ತಾಯ ಮಲ್ಪುವೆ ಜೈ ಹಿಂದ್. ಜನಕ್ಕೆಲ್ಲ ವರನ್ನೇ ವಂದನೆ ಕೊರೊಂದಿಲ್ಲ ಸದ್ಯ ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷರು ಅಶ್ವಿನಿ ML ಸರ್ ಮೇಡಮ್ ನಿಮ್ಮಿಂದ ಈಗ ಇವತ್ತು ನರಿಂಗಾನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಟ್ಟಡಕ್ಕೆ ಇಲ್ಲಿ ಶಿಲಾನ್ಯಾಸ ಆಗಿದೆ. ಸೊ ಇದು ಒಳ್ಳೆ ರೀತಿಲಿ ಆದಷ್ಟು ಬೇಗ ಇವತ್ತು ಏನು ಇಲ್ಲಿ ಶಿಲಾನ್ಯಾಸ ಆಗಿದೆ ಆದಷ್ಟು ಬೇಗ ನಮ್ಗೆ ಇಲ್ಲಿ ಕಟ್ಟಡ ಆಗ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಈಗಾಗಲೇ ಹೇಳಿದಾಗೆ ಒಂದು ನರಿಂಗಾನ ಅಂತ ಹೇಳುವಂತಹ ಒಂದು ಊರು ಹಲವು ಇದಕ್ಕೆ ಪ್ರಸಿದ್ಧ. ಒಂದು ವಾಲಿಬಾಲ್ ಟೀಮ್ ಆಗಿರ್ಬೋದು, ಅದೇ ರೀತಿ ನಮ್ಮ ಇಲ್ಲಿ ನಡೆಯುವಂಥ ಕಂಬಳ ಆಗಿರ್ಬೋದು. ಈ ಒಂದು ಯುವಕ ಮಂಡಳಿ ಕಳೆದ 47 ವರ್ಷಗಳಿಂದ ಈ ಒಂದು ಯುವಕ ಮಂಡಳಿ ನಡೆಸ್ಕೊಂಡು ಬರ್ತಾ ಇರುವಂಥ ಈ ಒಂದು ಮಂಡಳಿ ಆಗಿರ್ಬೋದು, ಇದು ಕೂಡ ಯಶಸ್ವಿಯಾಗಿ ಮುಂದೆ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಯುವಕ ಮಂಡಳಿ ಸತತವಾಗಿ 47 ವರ್ಷಗಳ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಒಗ್ಗಟ್ಟು, ಅದರಲ್ಲಿರುವಂತಹ ಪದಾಧಿಕಾರಿಗಳು ಯಾವ ರೀತಿ ಹಗಲು ರಾತ್ರಿ ಆ ಒಂದು ಸಂಸ್ಥೆಯನ್ನ ಮುಂದೆ ತರಲಿಕ್ಕೆ ಬೇಕಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ರಿ. ಅದರಲ್ಲೂ ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡು ಬಂದು ಒಂದು ಮಾದರಿಯಾಗಿ ತೋರಿಸಿರುವಂತಹ ಒಂದು ಯುವಕ ಮಂಡಳಿ. ಸೊ ಈ ಒಂದು ಕಟ್ಟಡ ಆದಷ್ಟು ಬೇಗ ಬರಲಿ, ಇದಕ್ಕೆ ನಮ್ಮಿಂದ ಆಗುವಂತಹ ಸಂಪೂರ್ಣವಾದಂತಹ ಸಹಕಾರ ಇರ್ತದೆ ಅಂತ ಮಾತ್ರ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ ಎಲ್ಲ ವಿಧದ ಶುಭಾಶಯಗಳನ್ನ ಕೋರ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಕಾಜೂರ್ ಸರ್ ತಮ್ಮಿಂದ 2 ಮಾತುಗಳು. ಕೊಡುಗೆ ದಾನಿ ರವೀಂದ್ರ ಶೆಟ್ಟರು ಹೊಗಲಿ ಕೊಂಡಾಡಿದ್ದಾರೆ.
ನಿಜವಾಗಿಯೂ ಕೂಡ ಎಲ್ಲರೂ ಕೂಡ ಸಮರ್ಥರೆ. ವೇದಿಕೆ ಮುಂಭಾಗದಲ್ಲೂ ಕೂಡ ಬಹಳಷ್ಟು ಜನ ಸಮರ್ಥರಿದ್ದಾರೆ. ನಾವೆಲ್ಲ ಸೇರಿ ಇವತ್ತು ಬಹಳ ಖುಷಿಯಾದದ್ದು ಏನು ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಪಕ್ಷ ಇದಕ್ಕೆ ಸೇರಿದ್ರು ಕೂಡ ಈ ಒಂದು ವೇದಿಕೆಯಲ್ಲಿ ಸರ್ವ ಧರ್ಮದವರನ್ನ, ಸರ್ವ ಪಕ್ಷವನ್ನು ಎಲ್ಲರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನ ಮಾಡುವಂಥದ್ದಿದೆಯಲ್ಲ, ಇದು ಬಹಳ ಒಂದು ಗ್ರಾಮದ, ಒಂದು ಊರಿನ ಅಭಿವೃದ್ಧಿಗೆ ಪೂರಕ ಅಂತ ಹೇಳ್ತಾ, ಈ ಒಂದು ನರಿಂಗಾನ ಯುವಕ ಮಂಡಲ ಆದಷ್ಟು ಬೇಗ ಈ ಮಂಡಳದ ಕಟ್ಟಡ ಉದ್ಘಾಟನೆಯಾಗಿ ನೆಕ್ಸ್ಟ್ ಬರುವ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರು ಹೇಳಿದ್ರು ಅದೇ ಕಟ್ಟಡದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ. ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕೂಡ ಸಹಕಾರ ಕೊಟ್ಟು, ನಾನು ಕೂಡ ನನ್ನ ವ್ಯಕ್ತಿಯ ಸಹಕಾರವನ್ನು ಕೊಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ, ನರಿಂಗಾನ ಯುವಕ ಮಂಡಲದವರು ಇನ್ನಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ನಮ್ಮನ್ನು ನಂಬತಕ್ಕಂಥ ಎಲ್ಲ ದೇವದೇವರ ಆಶೀರ್ವಾದನ ಅವರಿಗೆ ಮಾಡಲಿ ಅಂತ ಹೇಳ್ತಾ, ನಮಗೂ ಕೂಡ ಕರೆದು ಮಾಡಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಮಲ್ಲ ಬಂಗಪ್ಪ ಈ ಯುವಕ ಮಂಡಲ ಒಂಜಿ 47 ವರ್ಷದ ಯುವಕ ಮಂಡಲ ನಡಪಾಯನಕ್ಲಾಗಿ ಚಂದ್ರಸನ್ನ ಹಿರಿಯರು ಇರುಪ್ಪನಾಗ ಇತ್ತೆ ಒಂಜಿ ಬಿಲ್ಡಿಂಗ್ ಮಲ್ಪೆರದಲ್ಲ ಬಂಗ ಒಂದು ಪರಬೇರ್ನಕಲ ಒಂಜಿ ಆಶೀರ್ವಾದ. ಪರಬೇರ್ನಕಲು ಒಂಜಿ ಕೊಯ್ಲ್ದ ಬಜ್ಜೆ ಇದ್ದ ಕೊರ್ನಾಡ್ ಅಪ್ಪಕ್ಕ ಸರಿಯಾಪ ಮಾತ ಪರಬೇರ್ನಕಲ್ಲ ಜವನೇರ್ನಕಲ್ಲ ಈ ಭಾಗದಕಲ್ಲ ಬೆನೇರು ಓಪನಕಲ್ಲ ಬೊಕ್ಕ ತೋಟ ಎತ್ತಿನಕಲ್ಲ ಒಂಜೊಂಜಿ ಕೊಯ್ಲ್ದ ಬಜ್ಜೆ ಇದ್ದ ಪೂರ ಕೊರ್ನ ಪೂರ ಸರಿ ಆರಾಮಾಡ ಆಪುಣು ಪೊರ್ಲದೊಂಜಿ ಕಟ್ಟಡ ಆಡು ಇತ್ಯಾದ ಪೂರ್ತಿಗೆ ಬಿಲ್ಡಿಂಗ್ ಕಟ್ಟಡದ ಅಧ್ಯಕ್ಷರ ಮುರಳೀಧರ್ ಶೆಟ್ಟರ್ ಉಳ್ಳೇರು ಆರು ರಾಜ್ಯಕ್ಕೆ ಹಿಡ್ದ ಒಟ್ಟಿಗೆ ನನ್ನ ಜೀವನಪ್ಪನಿ ಆರು ಏಪಲ 24 ಗಂಟೆ ಆರ್ನೊಂದು 13-16 ಗಂಟೆದ ಸರ್ವಿಸ್ ನಾವು ಪಂಚಾಯತ್ ಬತ್ತದ ಸಾರ್ವಜನಿಕರನ್ನ ಬದುಕಡೊಪ್ಪಿನಿ. ಸಾರ್ವಜನಿಕರ ಬದುಕು ಏಪತ್ತೊನ್ನೆಲ್ಲ ಕೆಬಿಟ್ಟು ಇತ್ತೆ ಬರ್ಪೇರು ಸ್ಪೀಕರ್ಡ ಅದ ಕೆಬಿಟ್ಟು ಒಂಜಿ 10 ಜನ ತನ್ನೆಲ್ಲ ಪಾತ್ರ ಪರೊಂದುಪ್ಪನೆ ಅರ್ನ ಸ್ವಂತಗುದಲ್ಲ ಮಲ್ತಿಲ್ಲ ಸ್ವಂತ ಕೇಂದ್ರ ಅರ್ನೊಂಜಿ ರೋಡ್ಲ ಮಲ್ತಿಜರು ಇದ ಮುಟ್ಟ ಅಂಚೆದುಪ್ಪನಾಗ ಅಂಚಿನೊಂಜಿ ಒಂಜಿ ಪಿರ ನಮ್ಮನ ಊರ್ದಕ್ಕಲ್ಲ ಒಂಜಿ ಮನೋಭಾವ ಆಯ್ತದು. ಮಾತಾ ಜಾತಿ ಧರ್ಮದಕ್ಕಳೊಟ್ಟಿಗೆ ಸಮಾಜದೊಟ್ಟಿಗೆ ಬದುಕು ಅಂಚಿನ ವ್ಯಕ್ತಿ ನೀನು ಅಧ್ಯಕ್ಷರ ಮೇಲೆ ಇರತ್ತ ಆರತ್ತ ಮುರಳೀಧರ್ ಶೆಟ್ಟರ್ ಅತ್ತ ಯುವಕ ಮಂಡಲ ಕಟ್ಟಡ ಸಮಿತಿ ಪಡ ಯುವಕ ಮಂಡಲದ ಅಧ್ಯಕ್ಷರು ಆರತ್ತ ಕಟ್ಟಡ ಸಮಿತಿ ಅಧ್ಯಕ್ಷರೇನಂಜಿ ಹಿರಿಯರೇನಂಜಿ ಬಾಬಣ್ಣನ ಮಲ್ದಾರ ಮತ್ತು ಒಂಜಿ ಧರ್ಮ ಮೆಚ್ಚಿನಂಚಿನ ಕೆಲಸ ಮಲ್ಪ ಏಪಲ್ಲಗೆ ಕೆಲಸ ಮಲ್ಪನಾಗ ಧರ್ಮ ಮೆಚ್ಚಿನಂಚಿನ ಕೆಲಸ ಮಲ್ಪೋಡು. ಧರ್ಮ ಮೆಚ್ಚಿನಂಚಿನ ಕೆಲಸ ಮಲ್ಪನಾಗ ದೇವರೈಕ್ ಬಾರಿ ಮುಟ್ಟೊಡ್ದು ಸಾಕಾರ ಕೊರ್ಪೇರು ಇನಿ ಬಾರಿ 2-3 ಜನ ಪಂಡೇರು ಜಾತಿ ಧರ್ಮದಕ್ಲೇನು ಮಾತ ಸೇರ್ಸೋದೇರು ಅಂದ ಏಪ ಜಾತಿ ಧರ್ಮದಕ್ಲೇನು ಸೇರ್ಸೋದು ಮಲ್ಪನಾಗ ಊರುಡು ಕಿರಿಕಿರಿ ಜನ ಬದುಕ್ಯಾರ. ಸತೀಶ್ ಪುಂಡಿಕಾಯಿನ ವಾ ಪಕ್ಷಡುಳ್ಳೇರಿಂದ ಯಾರಿಗೆಲ್ಲ ಗೊತ್ತು ಒಂಜಿ ಮರಿದು ಯಾರು ಒಂಜಿ ಪತ್ರಿಕಾ ಉದ್ಯಮ ಮಾಡುಳ್ಳೇರು ಒಂಜಿ ಬಿಟ್ಟು ಕಾಂಗ್ರೆಸ್ ತಕ್ಲೊಟ್ಟಿಗೆ ಒಂಜಿ ಕೊಟ್ಟು BJP ತಕ್ಲೊಟ್ಟಿಗೆ ಒಟ್ಟುಡು ಮಾತೆಲ್ಲ ಅರ್ಕದ ತರ್ಕದ ಕೊನಪಿನಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ಪರು ಯಾರು ನಂಬುದು ಎನ್ನ ಕಮಲ ಮಲ್ಪನಾಗಲ್ಲ ಅರಿನ ಬಾರಿ ಪ್ರಧಾನ ಜಾಗ ಹಿಡಿದಿದ್ದಕ್ಕುಳ್ಳದೆ ಎಂಕ್ಲಿಗೆ ಮಾತೆಲ್ಲ ಒಟ್ಟುಡು ಏರಿಗೆಲ್ಲ ವ್ಯತ್ಯಾಸ ಮಲ್ಪಂದಂಚಿನ ಮಲ್ಪಂಜಿ ವ್ಯವಸ್ಥೆದ ಜನ ಸತೀಶ್ ಪುಂಡಿಕಾಯಿ ಏಪ ಮನುಷ್ಯ ಎತ್ತರ ಬೋಡಂದಂಡ ಮಲ್ಲಾದ ಎತ್ತರ ಬೋರಪ್ಪ ಜಯವಂಶರು ಮಧ್ಯಮವ್ರು ಕೊಡಿತ್ತಿನಲ್ಲ ಎತ್ತರ ಬೋಡಂದಂಡ ಸಮಾನ ಮನಸ್ಕೆ ಅದು ಪೋಡು ಸಮ ಸಮಾಜ ಕಟ್ಟುನಂಚಿನ ವ್ಯವಸ್ಥೆ ಮಲ್ಪನಾಗ ಅವು ಪೂರಲ್ಲ ಸರಿಯಾಪ ಏಪ ಸಂಘ ಸಂಸ್ಥೆದೊಟ್ಟಿಗೆ ಬರೋಡುದಂಡಾಗ ಸಂಘ ಸಂಸ್ಥೆ ರಾಜ್ಯಕ್ಕೆ ಪದೊಂದು ಬರ್ರೆ ಬಲ್ಲಿ ಅವು ಮುರಳೀಧರ ಶೆಟ್ಟರ್ ಅದುಪ್ಪಡು ಹತ್ತು ದಂಡ ಬೊಕ್ಕೋರಿ BJP ದಾರ ಅದುಪ್ಪಡು ರಾಜ್ಯಕ್ಕೆ ಮಲ್ಪರೆ ಬಲ್ಲಿ ರಾಜ್ಯಕ್ಕೆ ಚಪ್ಪಲ್ನ ಪಿದೈದಿದ್ದು ಬರೋಡು ಅಪ್ಪ ಮಾತ್ರ ಕಟ್ಟಡ ಬಾರಿ ಆತು ಪೊರ್ಲಾಪುಂಡು ಜನಕಲ್ ನಮ್ಮನ್ನು ಮಾತ ಪ್ರೀತಿ ಮಲ್ಪೇರು ಆ ಪ್ರೀತಿ ಮಲ್ಪನಾಗ ಮಾತಾ ಜಾತಿ ಧರ್ಮದಕ್ಲು ಬರ್ಪೇರು ಯಾನು ತೂ ಒಂದು ಲೇಪಲ್ಲ ಕಬಡ್ಡಿ ಆನಾಗ ಮುಲ್ಪ ಮಾತಾ ಜಾತಿ ಧರ್ಮದಕ್ಲು ಅವು ಇನ್ನಿತ್ತು ಆತು ದೂರ ಹಿಡಿದು ಸಿದ್ದಾಪುರ ಹಿಡಿದು ಬೈದಿರಂದಂಡ ಒಂಜಿ ಯುವಕ ಮಂಡಲದ ಪಕ್ಕ ಯುವಕ ಮಂಡಲದೊಟ್ಟಿಗೆ ಎತ್ತಿನ ಜನಕಲು ಇತ್ತಿನ ಹಿಡಿದು ಆದ್ರೆ ಆರಿಗೆ ಆ ಪ್ರೀತಿ ಉಂಡು ಆರಿ ನೀ ಮುಸ್ಲಿಂ ಧರ್ಮ ಪುಟ್ಟದ ಇತ್ತಿನಲ್ಲ ಯುವಕ ಮಂಡಲ ನರಿಂಗಾನ ಯುವಕ ಮಂಡಲ ಪನ್ಪುನ ಪುದರ್ದಿ ಹಿಡ್ದಾತ್ರ ಆರು ಮಾತೆರೆಲ್ಲ ಕೂಡ ಒಟ್ಟಿಗೆ ಪೂರ ಮಣ್ಣಾಗ ಅವು ಈ ಊರದ ಒಂಜಿ ಗೌರವ ಈ ಊರುಡು ಬಾರಿ ಆತ ಸಾನ್ನಿಧ್ಯ ಎತ್ತಿನ ಜಾಗೆ ಅವು ಮೊದಲ ಚಂದ್ರಶೆಟ್ಟರಿಗೆ ಗೊತ್ತುಂಡು ಈ ಶಾಂತಿ ಬಳಿಕೆದ ಪಂಡರು ಅಂಚನೆ ಈಮೇಟೆ ಆಯ್ತು ಒತ್ತುಗು ಮಾರಿಯಮ್ಮ ಉಂಡು ಅಂಚಿನ ಮಾತ ಜಾಗ ಎತ್ತಿನ ಇಂಚಿ ಚರ್ಚ್ ಉಂಡು ಇಂಚಿನ ಮಸೀದಿ ಉಂಡು ಮಾತಲ್ಲ ಒಂಜಿ ಸಾನ್ನಿಧ್ಯ 10 ಜಾಗ 10 ಜನ ಪೋದು ಕೈ ಮುಗಿನಾಗ ಸಾನ್ನಿಧ್ಯ ಅಡ್ಡ ಆಪನಿಗೆ
ಇನ್ನು ಚರ್ಚ್ದಕ್ಕಲು ಶನಿವಾರ ಪಕ್ಕ ಐತಾರ ಹೋದು ಪ್ರಾರ್ಥನೆ ಮಲ್ತದು ಅಪ್ಪಕ್ಕ ಊರಿಗೆ ಒಂಚೆ ಪ್ರಭೆ ಬರ್ಪುಣ ಆಯ್ತೊಂಜಿ ಗಾಳಿ ಬರ್ಪುಣ ಅಂಚೆನೆ ಮುಸ್ಲಿಮರೇ ಅಕ್ಕಲ ಶುಕ್ರವಾರ ಬಕ್ಕ ನಿತ್ಯ ನಮಾಜ್ ಪೂರ ಮಲ್ತನೆಡ್ದು ಆದ್ರ ಈ ಕ್ಷೇತ್ರ ಈತ ಪೊರ್ಲುಡು ಅನ್ಯೋನ್ಯತೆಡು ಬದುಕುನಾನಿ ಮಲ್ಲ ವಿಚಾರ ಅಂಚೆ ಅದಪ್ಪನಾಗ ವೇದಿಕೆ ಆದ್ಯಮಣ್ಯ ಗಣ್ಯರನ್ನು ಮತಕುಳ್ಳದಾರೆ ಇನ್ನು ಈ ಭಾಗದ ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ತಿರ್ತುಲ್ಲೇರು ಹಾಲಿ ಅಧ್ಯಕ್ಷರು ಮೆತ್ತುಲ್ಲೇರು ಇನಿ ஒரு ಅಧ್ಯಕ್ಷೆ ಎಂಚೆ ಒಪ್ಪೋಡು ಪನ್ಪಿರೇನು ಯಾನ ತೆರಿನ ಮಟ್ಟದ ದಕ್ಷಿಣ ಕನ್ನಡ ಜಿಲ್ಲೆಡು ಒವ್ವೇ ಪಂಚಾಯತ್ ಈತ ಕಾರ್ಯಭಾರ ಮಲ್ತನ ಈತ ಪ್ರಾಮಾಣಿಕ ಸರ್ವಧರ್ಮೀಯರಿಗೆ ಸರ್ವ ಪಕ್ಷದಕ್ಲೆಗೆ ಆತ್ಮೀಯತವಾದ ಉಪ್ಪುನ ಒಂಜಿ ವ್ಯಕ್ತಿ ಇತ್ತಂದಂಡ ಅವ್ ನವಾಜ್ ನವರಿಂಗಾನ ಯಾನ್ ಏಪಲ ಏರ್ಡಲ ಪನ್ಪೆ ಐಕ್ ದಾಲ ಏರು ಕ್ಲಾಪ್ ಬೊಟ್ಟಿನಕ್ಲೆ ಉಂತುದು ಓಡುಂದಾಲಜ್ಜಿ ಅವು ಓ ಜಾಗೆಡು ಉಂತು ಪನ್ನೇರ ಮಾತ BJP ಕಾಂಗ್ರೆಸ್ ಅತ್ತನ ದಲ ಅತ್ತನಂಡ ಇತರ ಒವ್ವೇ ಧರ್ಮದಕ್ಲ ಒವ್ವೇ ಯುವಕ ಮಂಡಲ ಇತ್ತಂದಲ್ಲ ಆರ್ನ ಎತ್ತಿದ ಕೈ ಇಟ್ಟು ಅಂಚ ಅದು ಪುನಗ ಅಂಚಿನಕ್ಲು ಪಂಚಾಯತ್ ಅಧ್ಯಕ್ಷರವಳು ದುಂಬದ ಅಧ್ಯಕ್ಷರಲ್ಲ ಮಾತೆರೆಗಳ ಸಹಾಯ ಮಲ್ತದೆ ಅವ್ರಿಗೆ ಮಹಿಳೆ ಅದು ಆರ್ನ ಪಪ್ಪ ಎಡ್ಡೆ ಒಂಜಿ ರಾಜ್ಯಕ್ಕೆ ಪಟುವೈ ನಡೆದ ಹತ್ರ ಆ ಮಗಲಿಗೆಲ್ಲ ಆತೆ ಬೈದ್ರು ಅಂಚೆ ಮಗಳಿಗೆ ಪೂರ ಒಟ್ಟಿಗೆ ಬತ್ತಿ ನಡೆದ ಅಕ್ಕಲ ಕುಟುಂಬ ಸಾರ್ವತ್ರಿಕವಾದ ಸಾರ್ವಜನಿಕ ಬದುಕುಡು ಇನಿ ಪಾಪ ಆರ್ನ ಒಂಜಿ ದೈವಸ್ಥಾನದ ಭಂಡಾರದ ಒಂಜಿ ಇಲ್ಲು ಮಲ್ಪಡು ಬಂದಾಗ ನನ್ನೆಲ್ಲ ಆತಜಿ ಬರ್ಲ ಚಂದ್ರ ಶೆಟ್ರಿಗೆ ರಾಜ್ಯಕ್ಕೆ ಇತ್ತಿಲ್ಲ ನನ್ನೆಲ್ಲ ದುಂಪು ಫ್ರಂಚಿನ ವ್ಯವಸ್ಥೆ ಬೈಜರು ಯಾನ್ ಬಂದು ಈ ಸಂದರ್ಭ ಇರು ದುಂಬು ಪೋಲೆ ನಮ್ಮ ಮಾತ ಒಟ್ಟಿಗೆ ಅಲ್ಲ ಇರೈನ ಧೈರ್ಯಡು ಮಲ್ಪಲೆ ಇರಿನ ಸತ್ಯಲು ಬಕ್ಕ ಇರಿನ ಊರ್ದಾಕಲು ಇರಿನ ಹಿತೈಸು ಬಂಧನಕ್ಕಲು ಐನ್ ಪೊರ್ಲಡು ಮಲ್ಪವನಂಚಿನ ಶಕ್ತಿ ಕೋರಿ ರಂಚಾದಪ್ಪನಾಗ ಇರ್ಲೈಕ ಅಂಚಿ ಇಂಚು ತೂವಡ್ಚಿ ಏಪಲ ಇತ್ತಿ ಬೇಗ ಮಾರನೇ ಮಿಡಿ ಇತ್ತು ನನ್ನ ಮಾರನೇ ಮಿಡಿ ಒಂಜಿ ಕೆಸರು ಬಾಡ್ಲೆ ಕಾಲು ಬಾಡ್ದು ಇರಲ್ಲ ಎಡ್ಡೆ ಮಲ್ಪಲೆ ಅಂಚಾದ ಪುನಗ ವೇದಿಕೆ ಮುಂಭಾಗದಲ್ಲಿ ಫಾದರ್ ಇದ್ದಾರೆ ಇನ್ನು ನಮ್ಮ ಮಸೀದಿಯ ಗುರುಗಳಿದ್ದಾರೆ ಮಾತ ಹಿರಿಯಾಕ್ಲೇನು ಕುಲ್ಲದಾರೆ ಕಿರಿಯಾಕ್ಲೇನು ಮಾತ ಕುಲ್ಲದಾರೆ ಅಕ್ಲನೊಟ್ಟಿಗೆ ಎಡ್ಡೆ ಒಂಜಿ ವಿಚಾರ ಪತ್ತು ಮನಸ್ಸು ಒಟ್ಟಿಗೆ ಅದು ಪನ್ನಗ ಸತೀಸರೆ ಅವು ಅಲ್ಪ ಬರೆಯಿಜಿನಲ್ಲ ಎಲ್ಲನೆಲ್ಲ ಬರೆಯೋರು ಇನ್ನು ಕೆಲವರು ಬರೆಯರು ಪೋಡಿಯೋರು ಆಯ್ತು ಬೇರೆ ಮೇತಿ ಬರೆಯ ಇವರು ಪರ್ಸನಲ್ ಆದ ಮಾತು ಅಕ್ಲಕ್ಲ ಇಲ್ಲಡೆ ಪೋಲೆ ಎಂಗಲ್ಲ ಸಂತೋಷ್ ಕುಮಾರ್ ರೈಕಲ್ ಬರ್ತೀರಿ ಆರು ಒಂಜಿ ಕೊಡುಗಾಯ್ತಾನೆ ಆರು ಎಂಕಲ್ ಒಂಜಿ ಆತ್ಮೀಯ ಬಂದು ಆರ್ಲ ಒಂದು ಸರ್ವಧರ್ಮೀಯ ಕೊಂಡ್ಯಾರು ರಾಜ್ಯಕ್ಕೇಳಿ ಬೇತ ಪಕ್ಷ ಇತ್ತಿರನಲ್ಲ ಅರೆಗ್ಲ ಮಾತಿರಲ್ಲ ಮುಟ್ಟ ಬತ್ತೊಂಚಿನ ಶಕ್ತಿ ದೇವರ ಅರೆಗ್ಲ ಕೊಡ್ತಾರೆ ಅಂಚೆ ಅದು ಪುನಗ ನಿಖಲ್ ಮಾತ ನಮ್ಮ ಮಾತ ಒಟ್ಟಿಗೆ ಉಲ್ಲ ನಮ್ಮ ನಿಖಿಲೊಟ್ಟಿಗೆ ಉಲ್ಲ ಇನಿ ನರಿಗಾನ ಕಂಬ್ಲಾಗಲ ಏನ ಅಧ್ಯಕ್ಷರ ಮಲ್ಪನೆ ಮಾತು ಇನಿ ಮುರಳೀಧರ್ ಶೆಟ್ರ್ ಬಕ್ಕ ಮೊರ್ಲ ವಿಶ್ವನಾಥ್ ಶೆಟ್ರ್ ಬಕ್ಕ ಅಂಚೆನೆ ಇಂಕಲ ಗಿರೀಶ್ ಆಳ್ವೇರು ಬಕ್ಕ ಕರುಣಾಕರ್ ಶೆಟ್ರ್ ಬಕ್ಕ ಇಂಕಲ ನವಾಜರೇನು ಕೊಡ್ದು ಆತ ಸುಂದರ ಪೂಜಾರ್ಲು ಎಂಕಲ ಇಲ್ಲಲ್ಲಿ ಬತ್ತು ಕಿರಿಕಿರಿ ಕೊರ್ದು ಲಾಸ್ಟ್ ಮಿನಿಟಿಗೆ ಒತ್ತು ಅಂಚಾದ ಪುನಗ ಏನನ್ನ ಅಧ್ಯಕ್ಷರು ಮಲ್ತದು 3 ವರ್ಷ ಕಂಬಳ ಮಲ್ದೆ ಪೊರ್ಲೋಡು ಎಂಕ ತೀರ್ನಾಥ ಮನಪೂರ್ವಕ ಮಾತಾ ಜಾತಿ ಧರ್ಮದಕ್ಲೇನು ಪತ್ತೊಂದು ಮಾತಾ ಪಕ್ಷದಕ್ಲೇನು ಪತ್ತೊಂದು ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತದೆ ಕೆಲವೊಂಜಿ ರೆಡ್ಡಿ ಜನಕ್ಕೆ ತೊಂದರೆ ಆದಿತ್ತಿನಲ್ಲ ಮಲ್ಲ ವಿಚಾರತ್ ಅಂಚಾದ ಪುನಃ ಮಾತ ಸಿಗರು ಮಾತಾ ಜಾಗೆಡ್ಲ ಉಪ್ಪುಣ ಅಂಚ ಪುನಃ ಮಲ್ಲ ವಿಚಾರತ್ 4ನೇ ವರ್ಷದ ಕಂಬಳಾಗ ಎಲ್ಲ ಜೈತಾರದನಿ ದಿನ ಮಲ್ಪ ಹೆಚ್ಚಿನ ಪಕ್ಷ ಜನವರಿ 10 ತಾರೀಕು ಹಾಪುಂಡು ನಿಖಲ ಮಾತ ಸಾಕಾರದೊಟ್ಟಿಗೆ ಪೊರ್ಲದ ಕಮಲ ಮಲ್ಪುಗ ಕರಿ ವರ್ಷ ವಿಜೃಂಭಣೆ ಇಡೀ ಜಿಲ್ಲೆಡು 25 ಕಮಲ ನಡೆತಿನಿಟ್ಟು ಹೆಚ್ಚಿನ ಸಂಖ್ಯೆದ ಎರಳು ಬೈದಿಂದ ಅಂಡ ಅವು ನಮ್ಮ ಗಡಿನಾಡ ಪ್ರದೇಶ ನೆಚ್ಚಿನ ನರಿಂಗಾಣ ಕಂಬಳಾಗ ಬೈದಿನ ಪಂಡ ಐಕ್ ಮಾತ ಕಾರಣ ಏರದ ಪಂಡ ಈ ಭಾಗದ ಶಾಸಕರು ಈ ಭಾಗದ ಶಾಸಕರನ್ನು ಏಪಲ ಯಾನ್ ಪನೋಡಪ್ಪ ದಯಪಂಡ ಒಂಜಿ ಮಾತಾ ಜಾತಿ ಧರ್ಮದಕ್ಲೆಗೆ ತೂಕೊಡು ತಕ್ಕಡಿ ದೀಲಕ ಒಂಜಿ ಧರ್ಮಗೂ ಅನ್ಯಾಯ ಆವಂದ್ ಲೆಕ್ಕ ಅರ್ನ ಧರ್ಮದೊಟ್ಟಿಗೆ ಮಾತ ಧರ್ಮದಕ್ಲೇನು ಪತ್ತು ಪ್ರಾಮಾಣಿಕ ಪ್ರಯತ್ನ ಅವು ಏಪಲ ಹೆಚ್ಚ ಕೆಲಸ ಮಲ್ಪನ ಏಪ ಪಂಡಗ ಬ್ರಹ್ಮಕಲಶದ ಪೊರ್ತುಡು ಹತ್ತದಂಡ ದಾಲಾಂಡಲ ಆರ್ಡ ಒಂಜಿ ಪಂಡ ಆ ಪೊರ್ತುಗೈಕ ಅಲ್ಪ ಆವಡೊಂದು ಪಂಡಗ ಅಯ್ನ ಒಂಜಿ ವರದಲ್ಲ ಈ ಮಲ್ಪನಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ತನ ವ್ಯಕ್ತಿ ಇತ್ತಂದಂಡ ಈ ಉಳ್ಳಾಲ ಕ್ಷೇತ್ರದ ಶಾಸಕರ ಏನಂಚಿನ ಸನ್ಮಾನ್ಯ ಸ್ಪೀಕರ್ ಆದುಲ್ಲೇರು ಸನ್ಮಾನ್ಯ ಖಾದರ್ ಅವರು ಆ ಖಾದರ್ ಓ ಜಾಗೆಗೆ ಏರ್ ಕೇಂದ್ರ ಮನಪೂರ್ವಕವಾದ ಕೇನ್ನಕ್ಲೆಗೆ ಸಹಾಯ ಮಲ್ತನಂಚಿನ ಪ್ರಾಮಾಣಿಕ ವ್ಯಕ್ತಿ ಆ ವ್ಯಕ್ತಿನ ಇನ್ನು ನಿಕಟ ಸಂಪರ್ಕ ಇರ್ತದೆ ನೆಕ್ಕಿ ಜೈದಿನ ಮೂಲ ಕಾರಣನೇ ಆದುಪ್ಪೋಡು ಎಂಕಲ ಮುರಳೀಧರ್ ಶೆಟ್ರ್ ಐಕೆ ದಾದರ ದೊಡ್ಡ ದೀಪಾದುಪ್ಪೋಡು ದೀಪಾದರ ಇಜ್ಜಂದು ಗೊತ್ತುಜಿ ಮುರಳೀಧರ್ ಶೆಟ್ರ್ ಓಡಿವೇರು ಇದು ಸ್ಪೀಕರ್ ದೊಡ್ಡ ದೀಪಾದರ ಏಕೆ ಸರಿ ಬನ್ನಿ 5 ಲಕ್ಷ ರೂಪಾಯಿ ಕೇಳಲಿ ನಾನು ಬನ್ಪೆ 5 ಲಕ್ಷ ರೂಪಾಯಿ ಕೇಳಲಿ 5 ಲಕ್ಷ ರೂಪಾಯಿ ಕೊರಡು ಬನ್ನಿ 5 ಲಕ್ಷ ರೂಪಾಯಿ ಮಿನಿಮಮ್ 5 ಲಕ್ಷ ರೂಪಾಯಿ ಕೊರಡು ಬನ್ನಿ ಇರ್ನ ವೈಯಕ್ತಿಕ ನಿಧಿ ದಂಡಲ ಕೊರಡು ಬನ್ನಿ ಅಲ್ಲ ಬನ್ಪೆ
ಅವೇ 2 ಲಕ್ಷ ಅಂತ ಬರೋಣ 5 ಲಕ್ಷ ಬರೀ ಪಂತ ಬರಲೆ ಅಂಚದುಪ್ಪನಾಗ ಮಾತೆಲ್ಲ ಕೂಡ್ದು ಈ ಕಾರ್ಯ ಕಟ್ಟಡ ಪೊರ್ಲೋಡು ಮಲ್ಪುಗ ನಿಖಲೊಟ್ಟಿಗೆ ನಮ ಉಲ್ಲ ನಿಖಲ್ನ ಎಂಕಲದ್ದು ಏಪ ಏತ್ ವಾಗ್ದಾನ ಮಲ್ಪುಜಿ ಎಂಕಲ ವಾಗ್ದಾನದೊಟ್ಟಿಗೆ ನಿಖಲೊಟ್ಟಿಗೆ ನಮ್ಮ ಉಲ್ಲ ಕಷ್ಟ ಕಾಲಾಗ ನಮ್ಮ ಏಪಲ ಏರಿಗಳ ಸಹಾಯ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಪಣೊಂದು ಇತ್ತ ಹತ್ತುವರ್ತಿಗೆ ಭಾರಿ ಆತು ಪುರ್ತಾಂಡು ಒಟ್ಟುಡು ಮಾತಾ ಜವನಿರಲ್ಲ ಒಟ್ಟಿಗೆ ಅದು ನೇನು ಕಟ್ಟಡ ಮಲ್ಪನ ಪ್ರಾಮಾಣಿಕ ಹೆಚ್ಚವಂತೆ ಕರಸೇವೆ ಮಲ್ಪಲೆ ಸತೀಶರ ಕರಸೇವೆ ಮಲ್ಪೋಡು ಇತ್ತೆ ಇಂಕಲೊಂಜಿ ಮೇರೆ ಸಂತೋಷ್ ಕುಮಾರ್ ರೈಕ್ಲೆ ಎನ್ನ ಬಾಗಡೊಂಜಿ ಯೋಗ ಮಂಡಲ ಐಟ್ ಜವಾನೇರೆ ಪೂರ ಬಯ್ಯನಾಗ ಕಲ್ಲು ಕಟ್ಟುನಿ ಪೊಯ್ಯಗಾಲಿನಿ ಜಲ್ಲಿ ಕೊಣತು ಪಾಡ್ನಿ ಮಿಕ್ಸಿಂಗ್ ಪಾಡ್ನಿ ಪೂರ ಮಲ್ಪಲೆ ಖಾಲಿ ಕೈ ಕಟ್ಟದ ಕೊಲ್ಲಂಡ ಅಂತ ಕಾಸು ಕಮ್ಮಿ ಆಪುಂಡು ಅಂಚಾದ್ಪನಾಗ ಆಯ್ನ ಪೂರ ಮಲ್ಪಾರು ಭಾರಿ ಆತ ಸೇವೆ ಮಲ್ತಾರೆ ನಿಕ್ಲೆ ಮಾತ ಎಡ್ಡೆ ಮನಸ್ಸು ಕೊರಡು ಎಡ್ಡೆ ಬುದ್ಧಿ ಕೊರಡು ಸತ್ಯ ಸಾನ್ನಿಧ್ಯ ನಂಗೆ ಮಾತ ಒಗ್ಗಟ್ಟಾಪುಂಡು ವ್ಯವಸ್ಥೆ ಮಲ್ಪಾಡು ಪಣ್ಣೊಂದು ಅವಕಾಶಕ್ಕೆ ಅಭಿನಂದನೆ ಮುಖ ಧನ್ಯವಾದ ಕಾಜವೀರ್ ಪಾತ್ರ ಆ ಸ್ಟೇಜಲ್ಲಿ ಎತ್ತುಮಲ್ಲ ಸ್ಟೇಜ್ ಇಲ್ಲಾರು ಜಾತಿ ಪಕ್ಷ ಧರ್ಮ ಗಣರು ಬುಡ್ಪುಣೇಜರು ಅವನ ಹೆಗ್ಗಳಿಕೆ ಓವೆ ಗಣೇಶೋತ್ಸವದ ವೇದಿಕೆ ಪಡೆ ನನಗೆ ಧಾರ್ಮಿಕ ಸಭೆ ಓವೆ ಪಡೆ ಅಜ್ಜಾದಿ ಕಂಬಳ ಆತ ಪೊರಲು ಶಿಸ್ತುಬದ್ಧವಾದ ಹೋದುಂಡು ಸರ್ ನಿಮಗೆ ತುಂಬರದ ಅಭಿನಂದನೆಗಳು ಮುಂದಕ್ಕೆ ಬದ್ರಿಯ ಸ್ವಾಗತ ಅಂತ ನಗಲಿ ಅದು ಸ್ವಾಗತ ಕಾರ್ಯಕ್ರಮಕ್ಕೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಮಾಜಿ ಅಧ್ಯಕ್ಷರು ನಿಕಟಪುರ ಅಧ್ಯಕ್ಷರು ಹಾಗೆ ಮಾಜಿ ಮಹಮ್ಮಾಯಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಧಾರ್ಮಿಕ ಬೇರೆ ಬೇರೆ ರಂಗದಲ್ಲಿ ಸೇವೆ ಸಲ್ಲಿಸಿದವರು ಅವರದೊಂದು ಕನಸಿದೆ ಬಡವರಿಗೆ ಸೂರು ಕಟ್ಟಿಕೊಡೋದು ಹೇಳುವುದೆಲ್ಲ ಮಾಡಿ ತೋರಿಸ್ಬೇಕಂತೇಳಿ 10 ಮನೆಗಳನ್ನು ಕಟ್ಟಿಕೊಡುವ ಒಂದು ಪ್ರಾರಂಭಿಕ ಒಂದು ಹಂತದಲ್ಲಿ 10 ಮನೆಗಳನ್ನು ಕಟ್ಟಿಕೊಡುವ ಒಂದು ಆಶೆ ಇದೆ ಈಗ 6 ಮನೆಗಳು ಹತ್ತಿರ ಬಂದು ಸರಿಯುತ್ತಾನೆ 7 ಮನೆಗಳು ಸಂಪೂರ್ಣವಾಗಿದೆ ಅದು ಕೂಡ ಸುಂದರವಾದ ಮನೆಗಳು ಕನಿಷ್ಠ 10 ಲಕ್ಷ ವೆಚ್ಚ ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತ ಸೌಲಭ್ಯಗಳು ಅದರೆಲ್ಲ ಕೊಟ್ಟ ಮನೆ ಮಧ್ಯೆ ಕೂತು ಕಾಟಾಚಾರಕ್ಕೆ ಕೊಟ್ಟಂತ ಹೇಳಲಿಕ್ಕಿಲ್ಲ ಅಷ್ಟೊಂದು ಸೌಲಭ್ಯ ಅದರಲ್ಲಿದೆ ಎಲ್ಲ ವ್ಯವಸ್ಥೆಗಳು ಟೈಲ್ಸಿಂದ ಹಿಡಿದು ಮಾರ್ಬಲಿಂದ ಹಿಡಿದು ಗ್ರಾನೈಟ್ ಎಲ್ಲವನ್ನು ಬೇಕಾದ ವ್ಯವಸ್ಥೆಗಳು ಮಾಡಿಕೊಟ್ಟು ಬಹಳ ಸುಂದರವಾದ 7 ಮನೆಗಳನ್ನು ಈಗಾಗಲೇ ನಿರ್ಮಿಸಿಕೊಟ್ಟವರು ನಮ್ಮದು ಕನಸಿದೆ ಈ ಒಂದು ರಂಗಮಂದಿರಕ್ಕೆ ಬಹುದೊಡ್ಡ ಕೊಡುಗೆ ಅವರು ಕೊಡ್ತಾರೆಂದು ನಾವು ನಂಬಿದ್ದೇವೆ ಭರವಸೆ ಇದೆ ದೊಡ್ಡ ಮೊತ್ತವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದವರು ಇಷ್ಟಂತ ಹೇಳುವುದಿಲ್ಲ ನಮ್ಮ ಸಂಘದ ಈ ಒಂದು ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ಅವರು ನಮಗೆ ಅತಿಥಿಗಳೇ ಯಾವತ್ತಿದ್ರು ಯಾವತ್ತೂ ಕೂಡ ಎಷ್ಟೇ ಒತ್ತಡ ಇದ್ರು ಕಾರ್ಯಕ್ರಮ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಅವರು ಇಲ್ಲಿಗೆ ಕಾಲಿಡದೆ ಹೋದದ್ದು ವ್ಯತ್ಯಾಸವೇ ಇಲ್ಲ ಸಂತೋಷನ ಮುಂಚಿನಿದ್ರು ಕೂಡ ನರಿಗಾನ ಯುವಕರ ಮೇಲೆ ಒಂದು ಒಳ್ಳೆಯ ಅಭಿಮಾನ 1998ರಲ್ಲಿ ಇರಾದಲ್ಲಿ ಪರಪ್ಪಲ್ಲಿ ಒಂದು ದೊಡ್ಡ ಕ್ರಿಕೆಟ್ ಪಂದ್ಯಾಟ ಆಗ್ತಿತ್ತು ಅಲ್ಲಿ ಗಲಭೆ ಸ್ಟಾರ್ಟ್ ಆಯಿತು ಬೇರೆ ಬೇರೆ ವಿಭಿನ್ನ ಪಕ್ಷದವರು ಮತಗಳು ಧರ್ಮಗಳೆಲ್ಲ ಬಂತಲ್ಲಿ ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದರೆ ಅಲ್ಲಿ ಬಂದು ಒಂದೇ ಮಾತಾಡಿದ್ದು ನಿಗಲ್ ಮನಿಪಂದ ಕುಳ್ಳರಿಜ್ಜ ಅಷ್ಟೇ ಅದು ಸಂತೋಷನ ಅವತ್ತು ಸಂತೋಷನ ಒಂದು ಮಾತು ಇಡೀ 36 ತಂಡಗಳು ಸೇರಿದಂಥ ಕ್ರೀಡಾಂಗಣ ಪರಪ್ಪಲ್ಲಿ ಬಹುದೊಡ್ಡ ಪಂದ್ಯ ಆ ಕಾಲದಲ್ಲಿ ಬಹುದೊಡ್ಡ ಪಂದ್ಯ ಅದು ಸುಮಾರು ಒಂದು 3 ಲಕ್ಷ ಖರ್ಚು ಮಾಡಿದ ಆ ಕಾಲದಲ್ಲಿ ಆಗ ಶೀಲ್ಡಿತ್ತು ಇಷ್ಟೆತ್ತರ ಇತ್ತು ಸಾಧಾರಣ ಆಗ ಹಣ ಇಲ್ಲ ಸಂತೋಷನ ಒಂದು ಮಾತಿಗೆ ಅಲ್ಲಿ ಎಲ್ಲರೂ ಮೌನ ಸಮ್ಮತಿ ವಹಿಸಿ ಅವರು ಏನು ತೀರ್ಪು ಕೊಟ್ಟರು ಅದೇ ಥರ ಇತ್ತು ಅಷ್ಟು ಚಂದವನ್ನ ಯಶಸ್ವಿ ನಾಯಕತ್ವ ಅವರದು ಬಸ್ಸಲ್ಲಿ ಬೆಲೆ ಜಾಸ್ತಿ ಆದಾಗ ತಾನು ಉದ್ಯಮಿಯಾಗಿ ತಾನು ಬಸ್ ಮಾಲೀಕನಾದ ಆ ಅನುಭವವನ್ನು ಪಡ್ಕೊಂಡು ನಿತ್ಯ ನಿರಂತರವಾಗಿ ಸುಮಾರು 1 ತಿಂಗಳ ಕಾಲ ಮುಡಿಪಲ್ಲಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಒಂದು ಹಂತಕ್ಕೆ ತಂದವರು ಸಂತೋಷನ್ನ ಮಾಜಿ ಮಹಮ್ಮಾಯಿ ದೇವಸ್ಥಾನದಲ್ಲಿ ಇವತ್ತು ಕೂಡ ಅನ್ನದಾನ ಅವರ ಹೆಸರಲ್ಲಿ ನಡೀತಾ ಉಂಟು ಮೊನ್ನೆ ವರಮಹಾಲಕ್ಷ್ಮಿ ಪೂಜೆಗೆ ನಾವು ಹೋಗಿದ್ದು ಸಾವಿರಾರು ಭಕ್ತರಲ್ಲಿ ಸೇರ್ತಾರೆ ಎಲ್ಲರಿಗೂ ಅನ್ನದಾನದ ಸೇವೆ ನಿತ್ಯ ನಿರಂತರವಾಗಿ ದಿನಾಲು ದೊಡ್ಡ ದೇವಸ್ಥಾನಲೆಲ್ಲ ಇಂಟೀರಿಯರ್ ಸ್ವಲ್ಪ ಒಳಗೆ ಹೋಗಬೇಕು ಆ ದೇವಸ್ಥಾನದಲ್ಲಿ ನಿತ್ಯವೂ ಅನ್ನದಾನ ಬೋಳ್ಯಾರವರ ಹೆಸರಲ್ಲಿ ನಡೀತಾ ಉಂಟು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಕಷ್ಟದಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಸಹಕಾರ ಕೊಡ್ತಾ ಬಂದವರು ಉದ್ಯಮಿ ನಮ್ಮ ಈ ಒಂದು ಯೋಗಮಂಡಲದ ಬಗ್ಗೆ ಹೆಚ್ಚಿನ ಒಲವು ಉಂಟು ದೊಡ್ಡ ದೇಣಿಗೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸರ್ ನಿಮ್ಮನ್ನು ತುಂಬಾ ಸ್ವಾಗತಿಸ್ತೀವಿ ಹಾಗೆಯೇ ಇನ್ನೊಬ್ಬರು ಅಮ್ಮೆಂಬಳ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರು ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ಕೂಡ ಅವರದ್ದು ದೊಡ್ಡ ಪಾತ್ರ ಆ ಶಾಲೆ ಒಂದು ಯಶಸ್ವಿಯಾಗಿ ಹೋಗಲಿಕ್ಕೆ ಒಂದು ಸಂಘಟನಾತ್ಮಕವಾಗಿ ಒಂದು ಸಂಸ್ಕಾರ ಭರಿತವಾಗಿ ಹೋಗುವಂಥ ಕಾರ್ಯಕ್ರಮಗಳ ಅದರ ಎಲ್ಲ ಹಿಂದಿನ ರೂವಾರಿ ನಮ್ಮ ಜಯರಾಮ್ ಶೆಟ್ಟರು ಕಾಂಟ್ರಾಕ್ಟರ್ ಕೂಡ ಒಳ್ಳೆಯ ಸಮಯದಲ್ಲಿ ಬಂದಿದೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಕಾರಣ ನಿಮ್ಮನ್ನು ಈ ಒಂದು ಉಪಸ್ಥಿತಿಯನ್ನು ಗೌರವಿಸಿದೆ ಸ್ವಾಗತಿಸುತ್ತಿದ್ದೇವೆ ಈಗ ಫಾದರ್ ಅವರು ತಮಗಾಗಿ ನಾನು ಬಂದು ಬರೀ 3-3.5 ತಿಂಗಳಾಯಿತಷ್ಟೇ ಈಗ ನಾನು ಕೇಳಿದ ಎಲ್ಲ ಭಾಷಣಗಳನ್ನು ಮತ್ತು ಇಲ್ಲಿ ಕುಳಿತಿರುವ ಗಣ್ಯ ವ್ಯಕ್ತಿಗಳ ವಿವರಗಳನ್ನು ಕೇಳಿದಾಗ ಈ ಗ್ರಾಮದಲ್ಲಿಂದ
ನಮ್ಮ ಭಾರತಕ್ಕೆ ಮಾತ್ರವಲ್ಲ ಇಡೀ ಭೂಲೋಕಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ಇಲ್ಲಿಂದ ಕಳಿಸಿಕೊಡುವಂತಹ ಕಾರ್ಯಕ್ರಮಗಳು ಇಲ್ಲಿ ಮಾಡುತ್ತಿದ್ದಾರೆ ಎಂಬುದನ್ನು ನಾನು ಈಗ ಗ್ರಹಿಸಿದೆ. ಈ ಯುವಕ ಮಂಡಲ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಊರಿನ ಜನರಿಗೆ ಉತ್ಸಾಹವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿಂದ ಮುಂದೆ ಹೋಗುವಂತೆ ಮಾಡಿದ್ದಾರೆಂದು ನಾನು ಈಗ ತಿಳಿದುಕೊಂಡೆ. ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳು. ಈ ಯುವಕ ಮಂಡಲ ಇನ್ನೂ ಸಹ ಮುಂದಿನ ಕಾರ್ಯದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಈ ಸ್ಥಳದಿಂದ ಈ ಯುವಕ ಮಂಡಲದ ಮುಖಾಂತರ ನಮ್ಮ ರಾಜ್ಯಕ್ಕೆ ಮತ್ತು ಭಾರತಕ್ಕೆ ಹಾಗೂ ಇತರ ದೇಶಗಳಿಗೆ ಒಳ್ಳೆಯ ವ್ಯಕ್ತಿಗಳನ್ನು ಕಳುಹಿಸಿಕೊಟ್ಟು ಒಳ್ಳೆಯ ಮುಖಂಡರನ್ನು ಬರಮಾಡಲಿ ಎಂದು ನಾನು ಹಾರೈಸುತ್ತಾ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಎಂದು ಬೇಡುತ್ತಾ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವಂದನೆಗಳು ಸಂತಾಲ್ ಬೋಳ ಸಂತ ಲಾರೆನ್ಸ್ ಚರ್ಚ್ ಧರ್ಮಗಳಿಗೆ. ನಿಮ್ಮ ಉಪಸ್ಥಿತಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಿ ಸರ್. ತಮಗೆ ತುಂಬರದ ಅಭಿನಂದನೆಗಳು, ವಂದನೆ ಸಲ್ಲಿಸುತ್ತೇನೆ. ಇದೀಗ ತೌಡುಗೊಳಿ ಸ್ಥಳೀಯ ನಮ್ಮ ಬದ್ರಿಯಾಜಿ ಮೊಹಮ್ಮದ್ ಸಿದಿಯ ಧರ್ಮಗುರುಗಳು. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳು, ಪ್ರೀತಿಯ ಸಹೋದರ ಸಹೋದರಿಗಳು, ಈ ಸಂದರ್ಭದಲ್ಲಿ ಯುವಕ ಮಂಡಲ ನರಿಂಗಾಣ ತೌಡುಗೋಡಿ ಇದರ ಆಶ್ರಯದಲ್ಲಿ ಇಲ್ಲಿ ಹೇಳುವಂಥ ಒಂದು ಸಂತೋಷ ವಾರ್ತೆಯಾಗಿದೆ. ಶಿಲಾನ್ಯಾಸ ಕಾರ್ಯಕ್ರಮ ನಡೆಸುವುದು ಈ ಊರಿನಲ್ಲಿ ಸುಮಾರು 47 ವರ್ಷಗಳ ಹಿಂದೆ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲ ನಡೆಸಿ ಬರುತ್ತಾರೆ ಎಂದು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆದುದರಿಂದ ನಮ್ಮ ಇಲ್ಲಿ ನಡೆಸುವಂಥ ಎಲ್ಲ ಕಾರ್ಯಗಳು ತುಂಬ ಯಶಸ್ವಿಯಾಗಿ ಆಗಲಿ ಎಂದು ಹಾರೈಸುತ್ತಾ ಈ ಸಂದರ್ಭದಲ್ಲಿ ನಾನು ನನ್ನ ಈ 1-2 ಮಾತುಗಳನ್ನು ಶುಭ ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ತುಂಬ ಅಭಿನಂದನೆ ಸಲ್ಲಿಸುತ್ತೇವೆ. ಮುಂದಕ್ಕೆ ದೇವದಾಸ್ ಭಂಡಾರಿ ಕೂರ್ನಾಡ್ ಸರ್, ನಿಮ್ಮಿಂದ 2 ಮಾತುಗಳು. ಎಂಗ್ಲಿ ಮಸ್ತು ಬರ್ತಾರೆ ಸರ್, ಬೆಳಿ ಇರಲಿ. ಈ ಒಂದು ಸಂಸ್ಥೆಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಇದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವವನ್ನು ಪಡೆದಂಥ ಸಂಸ್ಥೆ ಸೇವೆಗಾಗಿ ಅದು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಪಾಲಿಗೆ ಸಿಗುವ ಹಾಗಾಗಲಿ ಅನ್ನುವಂಥ ಆಶಯದೊಂದಿಗೆ ತಮಗೆ ಶುಭ ಕೋರುತ್ತೇನೆ. ಬಹುಶಃ ಸತೀಶ್ ಪುಂಡಿಕಾಯಿಯವರು ಒಬ್ಬೊಬ್ಬರನ್ನು ಸ್ವಾಗತಿಸುವಾಗ ಒಂದು 55 ನಿಮಿಷಗಳನ್ನು ತಗೊಂಡಿದ್ದಾರೆ. ಬಹುಶಃ ಅವರು ಹೊಗಳುವ ರೀತಿ ಕೊಡದವ ಕೂಡ ಕೊಟ್ಟಾನು ಅವನ ಆ ರೀತಿಯಲ್ಲಿ. ಇನ್ನು ಮನೆಗೆ ಬಂದರೆ ಯಾವ ರೀತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಅದೇ ಈಗ ಇಲ್ಲಿ ಮಾತಾಡುವ ರೀತಿಯಲ್ಲಿ ಯಾರಿಗೂ ಅರ್ಧಂಬರ್ಧ ಮನಸ್ಸಿದ್ದರೂ ಕೂಡ ಏನಾದರೂ ಕೊಡುವಂಥ ಮನಸ್ಸಾಗುವ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ. ನಿಮಗೆ ಶುಭವನ್ನು ಕೊಡ್ತೇನೆ. ಬಹುಶಃ ಈ ಯುವಕ ಮಂಡಲ 47 ವರ್ಷಗಳ 8ನೇ ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿದೆ. 48 ವರ್ಷಗಳ ಸೇವೆಯಲ್ಲಿ ಹಲವಾರು ಕನಸುಗಳನ್ನು ಕಂಡಿದೆ. ಅದು ನನಸಾಗಿದೆ. ಯಾಕಂದರೆ ಕನಸು ಅಂತ ಹೇಳಿದರೆ ಅದು ನಿದ್ದೆಯಲ್ಲಿ ಬೀಳುವ ಕನಸಲ್ಲ. ಕನಸು ಅಂದರೆ ಅದು ಹಗಲು ರಾತ್ರಿ ನಮ್ಮನ್ನು ನಿದ್ದೆ ಮಾಡಲು ಬಿಡದ ಕನಸು ನಿಜವಾದ ಕನಸು. ಅಂಥ ಕನಸನ್ನು ಕಾಣ್ತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ನರಿಂಗಾನ ಯುವಕ ಮಂಡಲ. ಖಂಡಿತವಾಗಿಯೂ ನಮ್ಮಿಂದ ಏನು ಸಾಧ್ಯ ಇದೆ ನಮ್ಮ ಸಹಕಾರವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಶಾಸಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಮಾತನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ತಮಗೆಲ್ಲರಿಗೂ ಶುಭವನ್ನು ಕೊಡ್ತೇನೆ. ವಂದನೆಗಳು ದೇವದಾಸ್ ಭಂಡಾರಿ ಸರ್. ಪಾಲಿಸುತ್ತಾ ಬಂದವರು. ಬೆಳಿಗ್ಗೆ 10 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು, 12 ಗಂಟೆಗೆ ಆದರೂ ನಮ್ಮ ಸ್ಪೀಕರ್ ಸರ್ ಬಂದೇ ಬರ್ತಾರೆ. ಆ ಭರವಸೆ ನಮ್ಮಲ್ಲಿದೆ. ಇದೀಗ ನರಿಂಗಾನ ಯುವಕ ಮಂಡಲಕ್ಕೆ ನನ್ನ ಅಂದಾಜು ಪ್ರಕಾರ ಸುಮಾರು ಒಂದು 50ನೇ ಬಾರಿಗೆ ನರಿಂಗಾನ ಯುವಕ ಮಂಡಲದ ಕಾರ್ಯಕ್ರಮ ಬರ್ತಾ ಇದ್ದಾರೆ ಸರ್. ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿ ಒಂಥರ ಯಾರಿಗೂ ಬೇಡದ ಪೋಸ್ಟ್ ಅಂತ ಇತ್ತದು ಸ್ಪೀಕರ್ ಎಂಬುದು. ಆ ಸ್ಪೀಕರ್ ಅಂದ್ರೆ ಅದರ ಘನತೆ ಏನು ಎಂಬುದನ್ನ ತೋರಿಸಿಕೊಟ್ಟವರು ನಮ್ಮ ಸ್ಪೀಕರ್ ಸಾಹೇಬ್ರು ಶ್ರೀ UT ಖಾದರ್ ಸರ್. ನರಿಂಗಾನ ಯುವಕ ಮಂಡಲಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕಳೆದ ಸಾರಿ ಬಂತು. ಅವರೇ ಹೇಳಿದ್ದು ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಒಂದು ಅರ್ಜಿ ಹಾಕಿ ಅಂತೇಳಿ. ಆದರೆ ನಮಗೆ ಅವರ ಪ್ರೆಷರಿಂದಲೇ ಅವರ ಮುತುವರ್ಜಿಯಿಂದಲೇ ಇದಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಆಯಿತು. ಅವರಿಗೆ ಚಂದ್ರ ಶೆಟ್ಟರು ಶಾಲು ಹಾಕಿ ಮಾಡಿದವರು. ಶ್ರೇಷ್ಠ ಸ್ಪೀಕರ್ ಕನಸಿನಲ್ಲೂ ಯೋಚಿಸಲಾದಂತಹ ಅಡ್ಯಾರ್ ಮತ್ತು ಹರೇಕಳ
ಅಡ್ಯಾರ್ ಹರೇಕಳಪ್ಪ ಅವರು. ಆ ಒಂದು ಬ್ರಿಡ್ಜ್ ನೋಡಿದ್ರೆ ಸಾಕು ನಮ್ಮ ಕ್ಷೇತ್ರದ ಅಭಿವೃದ್ಧಿ. ಯಾರಿಗೂ ಕನಸಲ್ಲಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆ ರೂಟಲ್ಲಿ ಹೋಗ್ಲಿಕ್ಕೆ ಬೀಸ್ ರೋಡಿಗೆ ತುಂಬಾ ಹತ್ತಿರದಲ್ಲಿ ಹೋಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದನ್ನ ಈಡೇರಿಸಿದವರು ನಮ್ಮ ಶಾಸಕರು, ಸ್ಪೀಕರ್ ಸಾಹೇಬರು. ಹಾಗೆ ಮುಂದಕ್ಕೆ ಕೋಟೆ ಆದ್ರೆ ಮುಂದಕ್ಕೆ ನಮಗೆ ರಿಂಗ್ ರೋಡ್ ತರ ಎಲ್ಲಿಂದ ಅವರ ಕನಸಿತ್ತು, ಪಂಪಲ್ಲಿಂದ ಬೀಸ್ ರೋಡಿಗೆ 20 ನಿಮಿಷದಲ್ಲಿ ಯಾವುದೇ ಒಂದು ವಾಹನ ಬಂದು ತಲುಪಬೇಕಂತೇಳಿ. ಇವತ್ತು ಮನಸ್ಸು ಮಾಡಿದ್ರೆ 15 ನಿಮಿಷದಲ್ಲಿ ಬಿಡ್ಬೋದು, ಅಷ್ಟು ಸುಂದರವಾದ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಕೆಲವೊಂದು ಕಡೆ ಇತ್ತು, ಸಿಂಗಾಪುರದಲ್ಲಿತ್ತು, ಶಾಂಘೈಯಲ್ಲಿತ್ತು. ಅಂಥ ರಸ್ತೆಯನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಕೊಟ್ಟವರು ನಮ್ಮ ಶಾಸಕರು. ಇತ್ತೀಚೆಗೆ ತಾನು ಹೆಲಿಕಾಪ್ಟರ್ ಮೂಲಕ ಬಂದು ನಮ್ಮ ನರಿಂಗಾನ ಕಂಬಳದಲ್ಲಿ ಹೊಸ ಒಂದು ವಿಶೇಷತೆ, ಆ ಮಕ್ಕಳಿಗೆ ಹೆಲಿಕಾಪ್ಟರ್ನ ತೋರಿಸುವಂಥ ವ್ಯವಸ್ಥೆ ಮಾಡಿದರು. ಮೊನ್ನೆ ಕಲಾಪಕ್ಕೆ ಕಳೆದ ವರ್ಷ ಬೆಳಗಾವಿಗೆ ಮಕ್ಕಳನ್ನು ಕರೆಸಿಕೊಂಡ್ರು. ಇತ್ತೀಚೆಗೆ ಕಳೆದ 2 ವಾರದ ಹಿಂದೆ ಬೆಂಗಳೂರಿನ ಸದನಕ್ಕೆ ಕಲಾಪವನ್ನು ವೀಕ್ಷಿಸಿ ಬಂದ ಮಕ್ಕಳನ್ನು ತಮ್ಮ ಮನೆಯ ಮಕ್ಕಳಾಗಿ ನೋಡಿ ಅವರಿಗೆ ಟ್ರೀಟ್ ಮಾಡಿ ಇನ್ನೂ ಕೂಡ ಮಕ್ಕಳನ್ನು ಬರಲಿಕ್ಕೆ ಹೇಳ್ತಾರೆ, ಬನ್ನಿ ಕಲಾಪವನ್ನು ನೋಡಿ ಅಂತೇಳಿ. ಅಂತಹ ಶಾಸಕರು ನಮ್ಮ ಕ್ಷೇತ್ರದಿದ್ದಾರೆ. ಇವತ್ತು ಯುವಕ ಮಂಡಲದ ಅಭಿಮಾನದಿಂದ ನಿತ್ಯ ನಿರಂತರವಾಗಿ ಅವರು ಎಲ್ಲೂ ಹೋದರೂ ಕೂಡ ಅವರು ಡೊನೇಷನ್ ಕೊಡೋದು ಬಾರಿ ಕಮ್ಮಿ. ಆದರೆ ನರಿಂಗಾನ ಯುವಕ ಮಂಡಲಕ್ಕೆ ಸದಾ ಕಾಲ ಒಂದವರ ಕೈಯಿಂದ ತೆಗೆದು ಕೊಟ್ಟೇ ಕೊಡ್ತಾರೆ. ಇವತ್ತು ಕೂಡ ಕಾಜೂರು ಸರ್ ಹೇಳಿದರು, ನೀವು 10 ಲಕ್ಷ ಕೇಳಿ ಅಂತೇಳಿ. ನಾವು ಕನಿಷ್ಠ ಒಂದು 5 ಲಕ್ಷ ಆದರೂ ಕೇಳುವ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ನಿಮ್ಮ ಒತ್ತಡ ಬೇಕಲ್ಲಿ. ಸ್ಪೀಕರ್ ಸಾಹೇಬರು ಮನಸ್ಸು ಮಾಡಿದರೆ ನಮ್ಮ ಕಟ್ಟಡದಲ್ಲಿ ಬರುವ ವರ್ಷ ಇದೇ ರಂಗಮಂದಿರದಲ್ಲಿ ಸಾರ್ವಜನಿಕವಾಗಿ ಬಹುದೊಡ್ಡ ಕಾರ್ಯಕ್ರಮ, 3 ದಿನಗಳ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ವಾರ್ಷಿಕೋತ್ಸವ ನಾಟಕ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸ್ಪೀಕರ್ ಸಾಹೇಬರ ಉಪಸ್ಥಿತಿಯಲ್ಲಿ ಮಾಡ್ತೇವೆ. ಅದಕ್ಕೆ ಸ್ಪೀಕರ್ ಸಾಹೇಬರು ಬಹುದೊಡ್ಡ ಮೊತ್ತವನ್ನು ದೇಣಿಗೆಯಾಗಿ ಕೊಟ್ಟರೆ ಸಾಧ್ಯ. ತಾವು ಮನಸ್ಸು ಮಾಡಬೇಕು ಸರ್. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತಿಸಿದೆ ಸರ್. ಈಗ ಸಂತೋಷವನ್ನು ಮಾತಾಡಬೇಕು. ನಮ್ಮ ನರಿಂಗಾನ ಯುವಕ ಮಂಡಲಕ್ಕೆ ದೊಡ್ಡ ಕೊಡುಗೆ ನಿತ್ಯ ನಿರಂತರ ಕೊಡುತ್ತಾ ಬಂದವರು. ಕಾರ್ಯಕ್ರಮ ಸೂಚಿಸುವಾಗಲೇ 50,000 ದೇಣಿಗೆಯನ್ನು ಕೊಡ್ತಾನೆ ಭರವಸೆ ಕೊಟ್ಟವರು. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆ ಸಂಸ್ಥೆಯನ್ನು ನಾವು ಭೇಟಿ ಕೊಟ್ಟಾಗ ಅದೊಂದು ಕಾರ್ಪೊರೇಟ್ ಆಫೀಸ್ ಥರ ಇತ್ತು. ಅದಕ್ಕಿಂತ ಮುಂಚೆ ಮನುಷ್ಯ ನೋಡ್ಲಿಕ್ಕಿಲ್ಲ, ಶಿಥಿಲಾವಸ್ಥೆಯಲ್ಲಿ ಇತ್ತು. ಅದಕ್ಕೆ ಸುಂದರವಾದ ರೂಪವನ್ನು ಕೊಟ್ಟು ಲಾಭವನ್ನು ತಂದುಕೊಟ್ಟು ಸರ್ಕಾರಕ್ಕೆ ಕೊಟ್ಟು ಆ ಬಳಿಕ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಕೆಲವು ಭಾಗಗಳಿಗೆ ಹೊಲಿಗೆ ಯಂತ್ರ, ಶಾಲೆಗೆ ಆವರಣ ಗೋಡೆಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು ತಂದುಕೊಡುವ ಮೂಲಕ ಆ ಒಂದು ನಿಗಮಕ್ಕೆ ಹೆಸರು ತಂದುಕೊಟ್ಟವರು ನಮ್ಮ ಸಂತೋಷ್ ಕುಮಾರ್ ಬೋಲೇರ್ ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಅಂತ ಹೇಳಿದ್ರೆ ನಮ್ಮವರೇ. ಇದೀಗ ಸಂತೋಷ್ ಸರ್. ಒಂದು ವಿಶೇಷವಾದ ಕಾರ್ಯಕ್ರಮ ಭಾರಿ ವರ್ಷದಿಂಚ ನರಿಂಗಾನ ಯುವಕ ಮಂಡಲದ ಒವ್ವೇ ಒಂಜಿ ಕಾರ್ಯಕ್ರಮಗಳ ಲೆತ್ತಿಂದ ಬರಂದ ಕುಳಿತಿಯಾನು. ಇನ್ನು ಅನಿವಾರ್ಯವಾದ ಬೇತೆ ಬೇತೆ ಕಾರ್ಯಕ್ರಮ ಇತ್ತಂದ್ರೆ ಬಣ್ಣಗ ಲೇಟಾಂಡು ಪ್ರಥಮವಾದ ಕ್ಷಮೆ ಕೇಳೊಂದುಳ್ಳೆ ವೇದಿಕೆ ಘಟಾನುಘಟಿ ನಾಯಕರು ಈ ರಾಜ್ಯದ ಸ್ಪೀಕರೇ ಈ ಕಾರ್ಯಕ್ರಮದ ವೇದಿಕೆಗೆ ಇಪ್ಪೇರು ಬಂದ ನರಿಂಗಾನ ಯುವಕ ಮಂಡಲ ಎಲ್ಲ ಎಂಚಾವಡು ಆ ರೀತಿ ಆವಡು ಭವ್ಯವಾದ ಸುಂದರವಾದ ಆವಡು ದಾಖಲೆ ಏರೆಗಳ ಆತಜಿ ಅಂಚಿನ ಆವಡು ನಂಚಿನ ಜವನೇರು ಮೂಲುಳ್ಳೇರು ವೇದಿಕೆರಿತ್ತಿನಂಚಿನ ಮಾತೆರೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ವೇದಿಕೆದ ಎದುರಿತ್ತಿನಗಳೆಲ್ಲ ಮಾತೆರೆಗಳ ನಮಸ್ಕಾರ ಮಂತೊಂದು ಯುವಕ ಮಂಡಲದ ಅಧ್ಯಕ್ಷರು ಬಿಲ್ಡಿಂಗ್ ಸಮಿತಿದ ಅಧ್ಯಕ್ಷರು ಮಾತ ಪದಾಧಿಕಾರಿ ಬಂಧುಲೆಗಳ ನಮಸ್ಕಾರ ಮಂತೊಂದು ಎಂಚಿನ ಮಾತ ಪಾತೆರೊಂಡು ಪ್ರಶಾಂತ್ ಕಾಜೆಯವರು ಭಾರಿ ಶೋಕರು ಪಾತೆ ಇರ್ತಾರೆ ಭಾರಿ ಶೋಕ ಪಾತೆ ಅಡುಗ ದೇವದಾಸನೆದೆಲ್ಲ ಕಮ್ಮಿ ಮಂತಜಿ ಯಾನು ಈತೆ ಪಾತೆರ್ನಿ ಈತೆ ನಮ್ಮ ಯುಟಿ ಖಾದರ್ ಈ ರಾಜ್ಯದ ಸ್ಪೀಕರ್ನ ಬಗ್ಗೆ ನಮ್ಮ ಸತೀಶ್ ಅನ್ನೇ ಭಾರಿ ಶೋಕರು ಪಂಡಿ ಆತ ಶೋಕರು ಪಂಡಿ ಬಕ್ಕ ಐಕ್ಯದಾಲ ಪಾತೆರನೇಚಿ ನರಿಂಗಾನ ಯುವಕ ಮಂಡಲಕ್ಕೆ ನಮ್ಮಲ್ಲಿ ಒಂದು ಅಲಿಲ ಸೇವೆ ಉಂಡು ಬಂದ್ರಿ ನೂತು ಯಾನು ಈ ಮಾತ ವೇದಿಕೆಗೆ ಪೋಣ ಪನ್ಪೆ ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಬಡತನ ಅಂತರಜ್ಜಂದೆ ನಮ್ಮ ಮಾತ ಒಂಜಪ್ಪೆ ಜೋಕ್ಲೆಲ್ಲ ಕೈಪಡು ನಮ್ಮ ಭಾರತಾಮಿನ ಜೋಕ್ಲೆಲ್ಲ ಕೈಪಡು ವೇದಿಕೆರು ಪನ್ಪೆ ಕೆಲವು ಸತಿ ಮಾತ ಎಡ್ಡೆ ರೀತಿ ನಮ್ಮ ನರಿಂಗಾನ ಯುವಕ ಮಂಡಲದ ವೇದಿಕೆದ ಎದುರು ತೂನಾಗ ಯಾನು ಪಂಡಿನ ಪಾತ್ರ ಸತ್ಯ ತೋಜುಂಡು ಚರ್ಚಿದ ಗುರುಕುಲು ಒಂಜಿ ಪುಟೆಟುಳ್ಳೇರಿ ಪಲ್ಲಿದ ಗುರುಕುಲು ಬೊಕ್ಕೊಂಜಿ ಪುಟೆಟುಳ್ಳೇರಿ ಬಾಕಿದ ಬೇತೆ ಬೇತೆ ದೈವಸ್ಥಾನ ಭಜನಾ ಮಂದಿರದ ಅಧ್ಯಕ್ಷರನಕ್ಲು ಆಡಳಿತ ಮುಕ್ತೇಶ್ವರ ಈ ವೇದಿಕೆ ಕುಳ್ಳಿದೇರು ಶಾಲೆದ ಹೆಡ್ ಮಾಸ್ಟರ್ನಕ್ಲು ಜನಪ್ರತಿನಿಧಿನಕ್ಲು ನೆಟ್ಟಿಪ್ಪನಕ್ಲು ಮಾತ್ರ ಒರಿಯಾರ್ದು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ನಕ್ಲು ಸಂಘ ಸಂಸ್ಥೆದಕ್ಲು ಒಂಜಪ್ಪೆ ಜೋಕ್ಲೆಕ್ಕ ಇಪ್ಪುನಿ ಪಂಡ ನಾವು ಎಡ್ಡೆ ಸಂದೇಶ ಯಾನ ನರಿಂಗಾನ ಯುವಕ ಮಂಡಲದ ಹೂವೇ ಒಂಜಿ ಕಾರ್ಯಕ್ರಮವನ್ನಾಗ ಸತೀಶ್ ಅನ್ನಡಾದಿಪ್ಪು ಉದಯನ್ನಡಾದಿಪ್ಪು ನಿತಿನ ನವೀನನ್ನಡಾದಿಪ್ಪುನು ಅಂಚಿನ ರಮೇಶನ್ನ ಬಾಕಿದಕ್ಲೆ ಮಾತ ಜವನ ಎಡ್ಡೆ ಕೇಳಿ ಈತ ಶೋಕದ ಜಾಗೆಂಡು ಈತ ಪೊರ್ಲುದ ಜಾಗೆಂಡು ನರಿಂಗಾನ ಯುವಕ ಮಂಡಲ ದಾನ ಇಂಚೆನೆ ಎಂದಕ್ಕೆ ಏತ ಸತಿ ಕೇಂಡೆ ಐ ಕರಿ ಸತಿ ಬಾಯಿ ಬಿಡ್ದು ಕೇಂದ್ರಿ ಇರ್ನ ಎತ್ತಿಂದು ಏತ ಅವಡು ಮಿಕ್ಲ ಅಪ್ಪಗಳ ಬನ್ನಿ 50 ಲಕ್ಷ ರೂಪಾಯಿದ ಅಂದಾಜಿಂದ 50 ಲಕ್ಷ ಅಂದರೆ 100 ಜನ ಬೋಡಾಯ್ನಿ ಅಯ್ಯೋ ಸಾರದ ಏತೆ 100 ಜನ ಇರು 50 ಲಕ್ಷದ ಅಂತತ್ತು 1 ಕೋಟಿದ ಎಸ್ಟಿಮೇಟ್ ಮಾಡ್ಕೊಡ್ರು ಸತೀಶನ್ನ ದಾದನ್ನ 1 ಕೋಟಿದ ಮಾಡ್ಕೊಡ್ತು ಇಂಚಿನ ನರಿಂಗಾನ ಯುವಕ ಮಂಡಲ ಅಂಚಿನ ಯುವಕ ಮಂಡಲನೇ ಓಡ್ಲ ಆತಜಿ
ದಾದನಂದು ಮಾತ ಜಾತಿ ದಾಖಲೆ ನೆಟ್ಟುಲ್ಲೇರು ನೆಟ್ಟು ಎಫ್ ಅಧ್ಯಕ್ಷರು ಒಂಜಿ ಟೈಮ್ಡು ಕ್ರಿಶ್ಚಿಯನ್ ಆಪುನಿ ಒಂಜಿ ಟೈಮ್ ಮುಸ್ಲಿಂ ಆಪುನಿ ಒಂಜಿ ಟೈಮ್ಡು ಹಿಂದೂ ಆಪುನಿ ಅಂಚಿನ ಒಂಜಿ ಸಂಘ 43 ವರ್ಷ ನಿರಂತರವಾದ ದೊಡ್ಡ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಕೊಡ್ತೀನಿ ಅಂಚಿನ ಯುವಕ ಮಂಡಲ ಜಾತಿ ಮತ ಭೇದ ಇಜ್ಜಂದೆ ಬೇತೆ ಕಾರ್ಯಕ್ರಮಗಳು ಮಂತಿನಂಚಿನ ಯುವಕ ಮಂಡಲ ಈ ಯುವಕ ಮಂಡಲದಕ್ಕಲು ಅವಳು ಒಂದು ವೈದ್ಯಕೀಯ ಶಿಬಿರಗಳನ್ನು ಮನ್ಪುನಿ ಏರಾಂಡ್ಲ ಪಾಪದಪ್ಪೆ ಜೋಕ್ಲೆ ಮದಿಮೆ ಅನ್ನಾಗ ಪತ್ತಪ್ಪೆ ಜೋಕ್ಲು ಒಟ್ಟಾದ ಕೂಡುದು ಒಂಜಿ ಮದಿಮೆ ಮಂತ ಕೊರ್ಪುನಿ ಏರಾಂಡ್ಲ ಆಸ್ಪತ್ರೆ ಇಪ್ಪುನಾಗ ಆ ಆಸ್ಪತ್ರೆ ಇತ್ತಿನಂಚಿನ ಆ ಪೇಷಂಟ್ಗೆ ಡಿಸ್ಚಾರ್ಜ್ ಆಯ್ರೆ ಆಪುಜಿಂದ ನಮ್ಮ ಸ್ಪೀಕರ್ಗಾದಿಪ್ಪು ಬೊಕ್ಕೋರಿಯಾಗಾದಿಪ್ಪು ಬೇತೆ ಪಾಟಿದ ಅಧ್ಯಕ್ಷರನಕ್ಲೆ ಆದಿಪ್ಪು ಒಂಜಿ ಪ್ರತಿನಿಧಿನ ಫೋನ್ ಮಂತದ ಆಗ್ಲನ್ನ ಬಿಲ್ಲು ಕಮ್ಮಿ ಮನ್ಪಾಡು ಒಂದು ನಿರಂತರ ಒತ್ತಡ ಪಾಡುನಿ ಎಂಚಿನ ಆಂಡಲ ಹೂವೇ ಕಾರ್ಯಕ್ರಮ ಅವು ಧಾರ್ಮಿಕ ಆದಿಪ್ಪು ಸಾಮಾಜಿಕ ಆದಿಪ್ಪು ಕ್ರೀಡಾ ಆದಿಪ್ಪು ಉದಾಹರಣೆ ನರಿಗಾನೋಡ ಆಪುನಂಜ ಕಂಬಳ ಆದಿಪ್ಪು ಈ ಕಾರ್ಯಕ್ರಮ ಈತ್ತೊಂಜಿ ಶೋಕ ನೋಡಪ್ನಾಗ ನರಿಗಾನ ಯುವಕ ಮಂಡಲ ಅವು ಭಾರಿ ಶೋಕದಾಗ ಒಂಜಿ ಯುವಕ ಮಂಡಲ ಅದು ಬಾಕಿದಾಗಲೇ ಪ್ರೇರಣೆ ಅದು ಅವು ಇತಿಹಾಸರು ಒಂಜಿ ಎಡ್ಡೆ ಪುದರ್ದೆಪ್ಪಡೆ ಪನ್ನೊಂದು ಏನಾರ್ದು ಕೊರ್ಪೆಂದು ಬಂತೆ ಐದು ಎಚ್ಚ ಕೊರಿಯರ ದೇವಿಯರ ಶಕ್ತಿ ಕೊರಂದು ಐದು ಎಚ್ಚಲ ಕೊರ್ಪೆ ಮಾತೆರೆಗಳ ಕೊರ್ಪು ನಂಚಿನ ಮನಸ್ಸು ದೇವಿಯರ ಕೊರಡೆ ಪನ್ನೊಂದು ಪಾತೆರರ ಅವಕಾಶ ಮಂತು ಕೊರ್ತು ನನ್ನಿಕ್ಲೆ ಪೂರೇರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದು ಎನ್ನ ಪಾತೆರ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. 3 ಬಾರಿ ಮಂಗಳೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿದಂಥ ಕ್ರೀಡಾಪಟು ಕಬಡ್ಡಿಪಟು ಮಂಗಳೂರು ವಿಶ್ವವಿದ್ಯಾಲಯನ 3 ಬಾರಿ ಪ್ರತಿನಿಧಿಸಿದವರು ಸಂತೋಷನ್. ಅವರ ದೇಹದಾಟಿ ಇವತ್ತು ಕೂಡ ಹಾಗೆ ಇದೆ. ಅವರ ಆರೋಗ್ಯ ಅದೇ ರೀತಿ ಬೇಕು. ನಮಗೆ ನಿರಂತರವಾಗಿ ನಿಮ್ಮ ಸಹಕಾರ ಬೇಕಂತ ಯಾಚಿಸ್ತಾ ಕಾರ್ಯಕ್ರಮದಲ್ಲಿ ಬಹಳ ಬಿಸಿ ಶೆಡ್ಯೂಲ್ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮ ಬಂದು ಉಪಸ್ಥಿತರಿದ್ದು 2 ಮಾತು ಶುಭ ನುಡಿಗಳಾಡಿದ್ದೀರಿ. ನಿಮಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಡಾಕ್ಟರ್ ಅಲ್ಮದೀನಾ ಕ್ಲಿನಿಕಲ್ ಡಾಕ್ಟರ್ ಫಯಾಜ್ ಸರ್ ಬಂದಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಿದ್ದೇವೆ, ಕೊಂಡಾಡ್ತಾ ಇದ್ದೇವೆ ನಿಮ್ಮ ಸೇವೆಯನ್ನು. ಬಹಳ ಸರಳವಾದಂಥ ವೆಚ್ಚದಲ್ಲಿ ಚಿಕಿತ್ಸೆ ಕೊಡ್ತಾ ಬಂದಿದ್ದಾರೆ. ಎಲ್ಲ ಯಾರು ಹೋದರೂ ಕೂಡ ಮಾನವೀಯ ನೆಲೆಯಲ್ಲಿ ನಾನು ಸ್ವಂತ ಅನುಭವಿಸಿದವ. ನಮ್ಮ ತಾಯಿಗೆ ಆರೋಗ್ಯ ಹುಷಾರಿಲ್ಲದಾಗ ಯಾವ ರೀತಿ ಟ್ರೀಟ್ ಮಾಡಿದ್ರೆ ನಮಗೆ ಗೊತ್ತು. ಬಹಳ ಯಾವ ಪೇಷಂಟ್ ಕೂಡ ಅಲ್ಲಿ ಹೋದರೆ ಬದುಕಬೇಕು. ಯಾಕಂದರೆ ಸಾಯುವ ಸ್ಥಿತಿಯಲ್ಲಿ ಕೂಡ ಅವರು ಸಮಾಧಾನ ಸಾಂತ್ವನ ಹೇಳಿ ಆ ಪೇಷಂಟನ್ನು ಬದುಕಿಸುವಂಥ ಒಂದು ಉತ್ತಮ ವೈದ್ಯೋ ನಾರಾಯಣ ಹರಿ. ಅದಕ್ಕೆ ಉಲ್ಲೇಖ ನಮ್ಮ ಡಾಕ್ಟರ್ ಫಯಾಜ್ ಅವರು. ನಿಮ್ಮನ್ನು ತುಂಬ ಹೃದಯ ಸ್ವಾಗತಿಸಿದೆ ಸರ್. ಮುಂದಕ್ಕೆ ಸ್ಪೀಕರ್ ಸಾಹೇಬರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೆ, ಯಾಕಂದರೆ ಅವರು ತುಂಬ ಮಾತಾಡಲಿಕ್ಕಿದೆ ಸರ್. ಸಾಮಾಜಿಕವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮತ್ತು ಸೌಹಾರ್ದತೆಗಾಗಿ ಈ ಒಂದು ಪ್ರದೇಶಕ್ಕೆ ತನ್ನದೇ ಆದ ಸೇವೆಯನ್ನು ಬಹಳಷ್ಟು ವರ್ಷಗಳಿಂದ ಅರ್ಪಿಸಿ ಈ ಊರಿನ ಮಾತ್ರ ಅಲ್ಲ ಜಿಲ್ಲೆಯ ಸರ್ವ ಜನರಿಗೆ ಪ್ರೀತಿಗೆ ಪಾತ್ರರಾಗುವಂತಹ ಯುವಕ ಮಂಡಲ ನರಿಂಗಾನ ತೌಡುಗೋಲಿ ಇದರ ನೂತನ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡುವಂಥ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ನವಾಸ್ ನರಿಂಗಾನರವರೇ, ನರಿಂಗಾನ ಕಮಲೋತ್ಸವ ಸಮಿತಿಯ ಅಧ್ಯಕ್ಷರು, ಕುರ್ನಾಡ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಗೊತ್ತಂತ ಪ್ರಶಾಂತ್ ಕಾಜಾವರವರೇ, ಕರ್ನಾಟಕ ರಾಜ್ಯ ವಿದ್ಯುತ್ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸಾಮಾಜಿಕವಾಗಿಯೂ ಸಹಕಾರ ಕೊಡುವಂತಹ BJPಯ ನಾಯಕರು, ನಾನು ಸನ್ಮಿತರಾಗಿರುವಂಥ ಸಂತೋಷ್ ಕುಮಾರ್ ಬೊಲಿಯಾರವರೇ, ನಮ್ಮ ಕುರ್ನಾಡ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್ಬಿನ ಜಿಲ್ಲಾ ಗವರ್ನರ್ ಆಗಿದ್ದಂಥ ನನ್ನ ಆತ್ಮೀಯ ಸನ್ಮಿತರಾಗಿ ಗೌರವಂಥ ಹಾಗೂ ನಮ್ಮ ಕೃಷಿ ಸಮಾಜದ ಅದು ತಾಲೂಕು ಮಟ್ಟದ ಅಧ್ಯಕ್ಷರಾಗಿರುವಂಥ ದೇವದಾಸ್ ಭಂಡಾರವರೇ, ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಬೋಲಾ ಚರ್ಚಿನ ನೂತನ ಗುರುಗಳಾಗಿ ಬಂದು ನಮಗೆ ಆಶೀರ್ವಾದ ನೀಡಿದಂಥ ನಮ್ಮ ಗೌರವಾದಂಥ ಪೀಟರ್ ಡಿಸೋಜ್ ಗೌರವ ಫಾದರ್ ಪೀಟರ್ ಡಿಸೋಜರ್ ಅವರೇ, ನಮಗೆ ಅತ್ಯಂತ ಗೌರವಿತರು ಈ ಊರಿನ ಹಿರಿಯರಾಗಿರುವಂಥ ಬಾಲೆಪ್ಪ ನಮ್ಮ ಚೌಟರ್ ಅವರೇ, ಅದೇ ರೀತಿ ನಮಗೆಲ್ಲ ಗೌರವಿತ ಇರುವಂಥ ನಾರಾಯಣ್ ಶೆಟ್ರೆ, ಅದೇ ರೀತಿ ನಮಗೆಲ್ಲ ಗೌರವಿತರಂಥ ಚಂದ್ರಶೇಖರ್ ಶೆಟ್ಟಿ ಮೋರ್ಲರ್ ಅವರೇ, ಬಹುಶಃ ನಮ್ಮ NSYನ ಜಿಲ್ಲಾ ನಮ್ಮ ಬ್ಲಾಕ್ ಕಾರ್ಯದರ್ಶಿ ಆಗಿರುವಂಥ ಇಫ್ತಿಕರ್ ಫರೀದ್ ಅವರೇ, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಗೌರವಂಥ ಜಯರಾಮ್ ಶೆಟ್ಟಿರವರೇ, ವೇದಿಕೆ ಮೇಲೆ ಎಲ್ಲ ನಮ್ಮ ಎಲ್ಲ ನಮ್ಮ ಸದಸ್ಯರೇ, ಗಣ್ಯ ಅತಿಥಿಗಳೇ ಹಾಗೂ ಈ ಒಂದು ಕ್ಲಬ್ಬಿನ ಸದಸ್ಯರೇ, ಪದಾಧಿಕಾರಿ ವರ್ಗದವರೇ, ಅದೇ ರೀತಿ ನಮ್ಮ ಈ ಒಂದು ಸಮಿತಿಯ ಸದಸ್ಯರಾಗಿರುವಂಥ ನಮ್ಮ ಗೌರವಂತಹ ಅಧ್ಯಕ್ಷ ಮುರಳೀಧರ್ ಶೆಟ್ಟಿ ಮೋರ್ಲರ್ ಅವರೇ, ಸತೀಶ್ ರವರೇ, ನವೀನ್ ಶೆಟ್ಟಿ ಮಂಗಲ್ಪಾಟ್ ಅವರೇ, ಸತೀಶ್ ಕುಮಾರ್ ಪುಂಡಿಕಾಯ್ರವರೇ, ನಮ್ಮ ಇಬ್ರಾಹಿಂ ಶಾಂತಿಪಾಲಿಕೆ ಅವರೇ, ಅವಿನಾಶ್ ಅವರೇ, ನಮ್ಮ ನೂತನ ಸಮಿತಿಯ ಇವತ್ತು
ಕಟ್ಟಡ ಸಮಿತಿ ಅಧ್ಯಕ್ಷ ಅಂತ ಜಯಪ್ರಕಾಶ್ ಅವರೇ, ನವೀನ್ ಶೆಟ್ಟಿರವರೇ, ವಿನೋದ್ ಸ್ವರ್ಣರವರೇ, ಉದಯ್ ಶಂಕರ್ ಬೆಲ್ತೋಡ್ರವರೇ, ಪುನೀತ್ ಶೆಟ್ಟಿರವರೇ, ಚಂದ್ರಸೆಲ್ ಸುರ್ಕಡಲ್ ಅವರೇ, ಗಿರೀಶ್ ಆಳ್ವರ್, ರಜಿತೇಶ್ ಶೆಟ್ಟಿರವರೇ, ವೈಷ್ಣವ್ ವೆಂಚರ್ಸ್ ಮತ್ತು ಶ್ರೀ ಸತೀಶ್ ಕುಮಾರ್ ಪುಂಡಿಕಾಯಿ ಮತ್ತು ಇನ್ನಿತರ ನಮ್ಮ ಸದಸ್ಯರೇ, ಮುಂದಿರುವ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸದಸ್ಯರೇ, ಸೋದರ ಆತ್ಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆಕ್ಟಾಗಿ ಮುರಳಿ ಮತ್ತು ನವಾಜ್ ಪ್ರಸಂಗ ಕರೆಕ್ಟ್ 12 ಗಂಟೆಗೆ ಅಂತ ಹೇಳಿದರು. ನಾನು ಕೂಡ ಹೇಳಿದೆ ಖಂಡಿತ 12 ಗಂಟೆಗೆ ಬಂದೇ ಬರ್ತದೆ ಅಂತೇಳಿ. ಹೋದಾಗ ಹರೆಕೇಳದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಹೋದ ಕಡೆ ತರದಿಟ್ಟು ನಿಲ್ಲಿಸ್ತಾರೆ, ನಿಲ್ಲದೆ ಗೊತ್ತಿಲ್ಲ, ಸ್ವಲ್ಪ ಬರುವಾಗ ತಡವಾಗಿದೆ ನಾನೆಲ್ಲ ವಿಚಾರಿಸ್ತೇನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಮಾತಾಡಿಕೊಂಡು ತಮ್ಮ ಕಾರ್ಯಕ್ರಮ ತಾವೆಲ್ಲ ನಿರ್ವಹಿಸಿದ್ದೀರಿ. ಅದನ್ನು ಸತೀಶ್ ಪುಂಡಿಕಾಯಿ ಅವರು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಇವತ್ತು ಬಂದಿದ್ದಾರೆ. ನನಗೆ ಅತ್ಯಂತ ಸಂತೋಷ. ಯಾವಾಗಲೂ ಕೂಡ ಯುವಕ ಮಂಡಲ ನರಿಂಗನ ತೌಡುಗೊಲಿ ಈ ಕಟ್ಟಡ ಅದು ಬಹುಶಃ ಒಂದು ಯುವಕ ಮಂಡಲದ ಒಂದು ಕಟ್ಟಡ ಮಾತ್ರ ಅಲ್ಲ. ಈ ಹಿಂದೆ ಈ ಒಂದು ಕಟ್ಟಡ ಈ ಊರಿನ ಎಲ್ಲ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಕ್ರೀಡಾಕೂಟ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅವರ ವ್ಯಕ್ತಿತ್ವವನ್ನು ರೂಪಿಸುವ ದೊಡ್ಡ ಮಟ್ಟದ ಕೇಂದ್ರದ ಇವತ್ತು ಕಟ್ಟಡ ಇವತ್ತಾಗಿದೆ. ಸೌಹಾರ್ದತೆ ಮತ್ತೊಂದು ಸೋದರತೆಯ ಒಂದು ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗಿರುವಂಥದ್ದು. ನಾನು ಪ್ರತಿ ವರ್ಷ ಅದು ನಿಮ್ಮ ಕ್ರೀಡಾಕೂಟ ಇರಲಿ ಅಥವಾ ನಿಮ್ಮ ಆಟ ಇರಲಿ ಅಥವಾ ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮ ಯಾವೆಲ್ಲ ಸಂದರ್ಭ ತಾವು ಹಮ್ಮಿಕೊಂಡಿದ್ದೀರ ಬಹುತೇಕ ಎಲ್ಲ ಸಂದರ್ಭಗಳು ಕೂಡ ಇಲ್ಲಿ ಬಂದದ್ದು ನನಗಿದೆ. ಆದ ಕಾರಣ ಬಹುಶಃ ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಕೂಡ ಪ್ರಶಸ್ತಿ ಇವತ್ತು ಬಂದಿದೆ. ಬಹಳಷ್ಟು ನಮ್ಮ ಹಿರಿಯರು ಪ್ರಾರಂಭ ಮಾಡಿದಂಥ ಈ ಒಂದು ನರಿಂಗಾನ ಯುವಕ ಮಂಡಲ ಇದನ್ನು ಇವತ್ತಿನ ಯುವ ಜನಾಂಗ ಹಿರಿಯರ ಮಾರ್ಗದರ್ಶನ ಮತ್ತು ಆಶೀರ್ವಾದದಲ್ಲಿ ಮುಂದೆ ಇನ್ನಷ್ಟು ಅತ್ಯಂತ ತೆಕ್ಕೊಂಡೋಗಿ ಭವಿಷ್ಯದ ಇನ್ನು 50 ವರ್ಷ ತನಕ ಬರುವಂಥ ಮಕ್ಕಳಿಗೆ ಮತ್ತು ಹುಟ್ಟಿ ಬರುವಂಥ ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಹೋಗಿ ಅದರ ಬಗ್ಗೆ ಇವತ್ತು ಆಲೋಚನೆ ಮಾಡಿ ಮುರಳೀಧರ್ ಶೆಟ್ಟಿ ಮೋರ್ಲಾರವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನೂತನವಾದ ಕಟ್ಟಡಕ್ಕೆ ಶಂಕುಸ್ಥಾಪನೆಗೆ ತೀರ್ಮಾನ ಮಾಡಿದ್ದಕ್ಕೆ ಆ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನನ್ನ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆದ ಕಾರಣ ನಾವು ಇಂಥ ಕಟ್ಟಡಗಳಿಗೆ ಮತ್ತು ಈ ರೀತಿ ಯುವಕ ಮಂಡಳಗಳು ಮತ್ತು ಈ ರೀತಿ ಕಟ್ಟಡವನ್ನು ಹೊಸ ಕಟ್ಟುವಾಗ ಅದಕ್ಕೆ ಒಂದು ಸಹಕಾರ ಕೊಡೋ ಜವಾಬ್ದಾರಿ ಅದು ನಮ್ಮೆಲ್ಲರೂ ಕೊಡಿತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಈ ಊರಲ್ಲಿ ಸಾವಿರಾರು ಮನೆಗಳಿದೆ. ಈ ಸಾವಿರಾರು ಮನೆಯ ಪ್ರತಿಯೊಂದು ಸಮಸ್ಯೆಗೂ ನಮಗೆ ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ನಿಮಗೆ ನಿಲ್ಲಲಿಕ್ಕೆ ಯಾವುದೇ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಸಾಧ್ಯವಿಲ್ಲ. ಆದರೆ ಇಂಥ ಸಂಘ ಸಂಸ್ಥೆಗಳಿಗೆ ನಾವು ಪರೋಕ್ಷವಾಗಿ ಸಹಕಾರ ಕೊಟ್ಟಾಗ ಅವರು ಪ್ರತಿಯೊಬ್ಬರ ಸಮಸ್ಯೆ ನೋಡಿಕೊಂಡು ಜನರ ಸಮಸ್ಯೆಗೆ ಮತ್ತು ನಮಗೆ ಒಂದು ಕೊಂಡಿಯಾಗಿ ಅದನ್ನು ನಿರ್ವಹಿಸುವಂಥ ಕೆಲಸವನ್ನು ಈ ಯುವಕ ಮಂಡಲ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಇವತ್ತು ಎಷ್ಟೇ ಸಹಕಾರವನ್ನು ಎಷ್ಟೇ ಅದಕ್ಕೆ ಡೆವಲಪ್ಮೆಂಟ್ ಸಹಕಾರ ಇದಕ್ಕೆ ನಾವು ಕೊಟ್ಟರೆ ಪರೋಕ್ಷವಾಗಿ ಅದರ ಲಾಭ ಯಾರಿಗೆ ಅಂತ ಹೇಳಿದರೆ ಅದು ಈ ಊರಿನ ಜನರಿಗೆ ಇವತ್ತು ಲಾಭ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಎಷ್ಟು ಇದನ್ನು ಉನ್ನತೀಕರಣಗೊಳಿಸಿದೇವ ಅಷ್ಟು ಪ್ರಯೋಜನ ಅದು ಈ ಊರಿನ ಪ್ರತಿಯೊಂದು ಮನೆಯವರಿಗೆ ಅದರ ಪ್ರಯೋಜನ ಇವತ್ತು ಆಗ್ತದೆ. ಆದ ಕಾರಣ ಈ ಒಂದು ಕಟ್ಟಡ ಒಂದು ಸೌಹಾರ್ದತೆಯ ಒಂದು ಮಾಹಿತಿ ಕೇಂದ್ರವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ತುಳುನಾಡಿನ ಸಂಸ್ಕೃತಿ ಮತ್ತು ತುಳುನಾಡಿನ ವ್ಯಕ್ತಿತ್ವವನ್ನು ಬೆರೆತುಕೊಳ್ಳಲಿಕ್ಕೆ ಅರ್ಥ ಮಾಡಲಿಕ್ಕೆ ಮತ್ತು ಹಿರಿಯರ ಮತ್ತು ಒಂದು ಬಾಂಧವ್ಯ ರೂಪಿಸಿಕೊಳ್ಳಲಿಕ್ಕೆ ಆಗುವಂಥ ದೊಡ್ಡ ಮಟ್ಟದ ಒಂದು ಕೇಂದ್ರ ಇವತ್ತು ಆಗಿ ಮೂಡಿ ಬರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಮೆಲ್ಲ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಸಂತೋಷ್ ಅವರು ಮತ್ತು ಪ್ರಶಾಂತ್ ಕೌಜಿ ಅವರು ಸಂತೋಷ ಹೇಳಿದಾಗ ಹೀಗೆ ಆ ಒಂದು ಕಟ್ಟಡ ಏನಿದೆ ದೊಡ್ಡ ಮಟ್ಟದ ಆಲೋಚನೆ ಮಾಡಿಕೊಂಡು ಭವಿಷ್ಯತ್ತಿಗೆ ಇನ್ನು 50 ವರ್ಷ ಈಗ ಎಷ್ಟು ವರ್ಷ ಆಯಿತು ಕಟ್ಟಿದ್ದು 48 ವರ್ಷ ಆಯಿತು. ಬಹುತೇಕ ನಮ್ಮ ಇದ್ದವರು ಇನ್ನೂ ಕೂಡ ಹುಟ್ಟಲಿಲ್ಲ. ನಾವೆಲ್ಲ ಸಣ್ಣ ವಯಸ್ಸಲ್ಲಿದ್ದೇವೆ ಇದರ ಆ ಸಂದರ್ಭದಲ್ಲಿ. ಇನ್ನು ಕೆಲವರು ಆ ಒಂದು ಸಂದರ್ಭದಲ್ಲಿ ಅವತ್ತಿನ ಹಿರಿಯರದನ್ನು ಕಟ್ಟಿದರು. ಈಗ ನೀವು ಕೇಳಿದ್ರು ಕೂಡ ನನಗೆ ಅಂದ ರೋಡ್ ಇಲ್ಲ ತೋಡಿಲ್ಲ ಅಂತ ಅಧ್ಯಕ್ಷರು ಇವರೆಲ್ಲ ಹೇಳ್ತಾರೆ. 48 ವರ್ಷ ಇಲ್ಲಿ ಏನಿತ್ತು ಅಲ್ಲ, ಸರಿಯಾದ ರಸ್ತೆ ಇಲ್ಲ, ಲೈಟ್ ಇಲ್ಲ, ಆರ್ಥಿಕವಾದ ಪರಿಸ್ಥಿತಿ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಮಂಗಳೂರಲ್ಲಿ ಹೋಗಿ ಬರಬೇಕಾದ ಕಷ್ಟ. ಆದರೂ ಕೂಡ ಈ ಊರಿಗೆ ಭವಿಷ್ಯದ ಜನಾಂಗಕ್ಕೆ ವಿದ್ಯಾರ್ಥಿ ಒಂದು ಸಂಘಟನೆ ಬೇಕಂತ ಹೇಳಿ ಅವತ್ತು ಮಾಡಿದಂಥ ಆಲೋಚನೆ ಅಂತ ಹೇಳಿದರೆ ನಮಗೆ ಕಷ್ಟ ಅದು ಚಿಂತೆ ಇಲ್ಲ, ಮುಂದಿನ ಪೀಳಿಗೆಗೆ ಇಂದು ದೊಡ್ಡ ಮಟ್ಟದ ಪರಿವರ್ತನೆ ಆಗಿ ಬರಲಿ ಎಂಬ ಆಲೋಚನೆ ಮುಖಾಂತರ ಅವರು ಅದನ್ನು ನಮಗೆ ತಂದು ಕೊಟ್ಟಿದ್ದಾರೆ. ನಮ್ಮ ಸ್ಥಾಪಕ ಕಾರ್ಯದರ್ಶಿ ಎಷ್ಟು ಹಿರಿಯರಾಗಿದ್ದಾರೆ, ಸ್ಥಾಪಕ ಕಾರ್ಯದರ್ಶಿಯಾಗಿ ಇವತ್ತು ಎಲ್ಲಿದ್ದಾರೆ ಇದರಲ್ಲಿ ನಮಗೆ ಅತ್ಯಂತ ಗೌರವ. ಆವತ್ತು ಸ್ಥಾಪನೆ ಒಂದು ಕಾರ್ಯದರ್ಶಿ ಇವತ್ತು ನಮ್ಮ ಶಂಕುಸ್ಥಾಪನೆಯಲ್ಲಿದ್ದಾರೆ. ಉದ್ದೇಶ ಏನು? ಇದನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ನೀವು ಮಾಡಿಕೊಡುವಂಥದ್ದು. ಸೊ ನೀವು ಇದನ್ನು ಮುಂದುವರಿಸಿಕೊಂಡು ಈ ಆಸ್ತಿ ಸಂಪತ್ತನ್ನಾಗಿ ತಾವಿಲ್ಲಿ ನಿರ್ಮಾಣ ಮಾಡಿಕೊಡಲಿಕ್ಕೆ ತಾವಿವತ್ತು ಪ್ರಾರಂಭ ಮಾಡ್ತೀರಿ ಅಂತ ನಾನು ಹೇಳಿಕೊಂಡು ಈಗಾಗಲೇ ಬಹುಶಃ ನಮ್ಮ ಅಧ್ಯಕ್ಷ ಪ್ರಶಾಂತ್ ಕಾಜೋರ್ ಬಂದಾಗ ಹೇಳಿದರು ಕೂಡ ಇದರ ಅಭಿವೃದ್ಧಿಗೆ ನಮ್ಮದೇ ಆದ ಅನುದಾನ ನಾವು ಬಿಡುಗಡೆ ಮಾಡಬೇಕಂತೇಳಿ. ಇದಕ್ಕೆ ರೆಕಾರ್ಡಲ್ಲಿ ಸರಿದೆ
ಖಂಡಿತವಾಗಿ ಇದಕ್ಕೆ ಎಲ್ಲ ವ್ಯವಸ್ಥೆ ಸರಿ ಇದ್ದಲ್ಲಿ ನಾನು ಬಹುಶಃ ನನ್ನ ಶಾಸಕರ ನಿಧಿಯಿಂದ ಅಥವಾ ಏನಾದರೂ ಮಾಡಿಕೊಂಡು ಕನಿಷ್ಠ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಖಂಡಿತವಾಗಿ ನಾನು ಕೊಡ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ನಮ್ಮ ಯುವಕ ಕೇಂದ್ರದ ಅಥವಾ ನಮ್ಮ ಯುವಕರ ಕ್ರೀಡಾ ಮತ್ತು ಯುವ ನಮ್ಮ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೂಡ ಬರುವುದಾದಲ್ಲಿ ಅದಕ್ಕೆ ನಿಯಮಾನುಸಾರ ಸಿಕ್ಕುವುದಾದಲ್ಲಿ ಅಲ್ಲಿಂದಲೂ ಕೂಡ ನಾನು ವಿಶೇಷವಾದ ಒಂದು ಅನುದಾನಕ್ಕೆ ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಪ್ರಯತ್ನ ನಾನು ಇವತ್ತು ಮಾಡ್ತೇನೆ. ಹಾಗೆ ಏನಾದರೂ ನಮ್ಮ ಹತ್ರ ಬರುವಂಥ ಕೆಲವು ಬಾಲ ಅನುಕೂಲಸ್ಥರು ಅವರ ಸಮಸ್ಯೆಗೆ ಬಂದಾಗ ಅವ್ರದ್ದು ಹೇಳಿಕೊಂಡು ನಿಮ್ಗೆ ಅದರಿಂದ ಏನಾದರೂ ಸಹಕಾರ ಕೂಡ ಮಾಡಲಿಕ್ಕೆ ಸಾಧ್ಯವಿದ್ದರೆ ನಾನು ಬಹುಶಃ ನಾನು ಇರಲಿ ಕಾಜಲ್ಲಿ ದೇವದಾಸ ಸಂತೋಷ ಎಲ್ಲ ಕೂಡ ಸೇರಿ ನಿಮಗೆ ತಮ್ಮ ಸಹಕಾರ ಮಾಡ್ತೇವೆ. ಅದಕ್ಕಾಗಿ ನಮ್ಮೆಲ್ಲ ಪ್ರಯತ್ನ ಮತ್ತು ಇಚ್ಛೆಯನ್ನು ಸಾಕಾರಗೊಳಿಸಲಿಕ್ಕೆ ನಿಮಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ನಾನು ಮುಂಚೆ ಎನಿಸಿದೆ ಒಂದು 80% ಕಷ್ಟಪಡಬೇಕು, ಒಂದು 20% ಆಶೀರ್ವಾದ ಇದ್ದರೆ ಸಾಕಂತೇಳಿ. ನನಗೆ ಈಗ ಗೊತ್ತಾಗಿದೆ ಅದು 80% ಆಶೀರ್ವಾದ ಬೇಕು, 20% ಶ್ರಮ ಇದ್ದರೆ ಸಾಕಂತೇಳಿ. ಅದಕ್ಕಾಗಿ ದೇವರ ಆಶೀರ್ವಾದ ಕೂಡ ನಿಮಗೆ ಇರಲಿ ಅಂತ ನಾನು ಕೇಳಿಕೊಂಡು ನಿಮಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ತಾ ಈ ಊರಿನ ಯಾವುದೆಲ್ಲ ಕೆಲಸ ತಾವು ಏನೆಲ್ಲ ಹೇಳಿದಾರ ಬಹುತೇಕ ಎಲ್ಲ ಕೆಲಸಗಳನ್ನು ಹಂತವಾಗಿ ನಾವು ಮಾಡಿಸಿಕೊಂಡು ನಾವು ಇವತ್ತು ಬಂದಿದ್ದೇವೆ. ಮುಂದಿನ ಮತ್ತೆ ಈ ಗ್ರಾಮಕ್ಕೆ ಕಳೆದ ತಿಂಗಳು 1.5 ಕೋಟಿ ಎಷ್ಟು ಲಾಸ್ಟ್ ಮಂತಲ್ಲಿ ಲಾಸ್ಟ್ ಇದರಲ್ಲಿ 1,75,00,000 ಕೆಲಸ ಸ್ಟಾರ್ಟ್ ಆಗಲಿಲ್ಲ, ಇನ್ನೂ ಆಗಬೇಕು ಅಷ್ಟೇ. ಅದು ಮಾಡಿದ್ದೇವೆ. ನಿನ್ನೆ ಪಟ್ಟಿ ಕೊಡಿದಾಗ ಮತ್ತೆ 1 ಕೋಟಿ ರೂಪಾಯಿ ಪಟ್ಟಿಗಳು ಕೊಡ್ತಾ ಇದ್ದಾರೆ ಇದರಲ್ಲಿ. ಆದ ಕಾರಣ ಏನೆಲ್ಲ ಬಹುಶಃ ನೀವು ಇಲ್ಲಿ ಹೇಳಿದ್ದಾರೆ ಮತ್ತು ಎಲ್ಲ ಕೆಲಸವನ್ನು ಇವತ್ತು ಮಾಡುವಂಥ ಒಂದು ಇಚ್ಛೆ ನಮಗಿದೆ. ದೇವ್ರ ಅದಕ್ಕೆ ನಮಗೆ ಅನುಗ್ರಹಿಸಿ ಶಕ್ತಿಗಳನ್ನ ಕೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ